ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ. ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗಿದೆ. ಬೆಳಗಾವಿ ಅಥವಾ ಉತ್ತರ ಕರ್ನಾಟಕಕ್ಕೆ ಸೀಮಿತವಾಗಿಯೇ ಅನೇಕ ಜ್ವಲಂತ ಸಮಸ್ಯೆಗಳು ಚರ್ಚೆಯಾಗೋದು ಬಾಕಿ ಇದೆ. ಇವತ್ತು ಅನ್ನದಾತರು ಪ್ರತಿಭಟನೆ ಮಾಡಿದ್ದಾರೆ. ಸರ್ಕಾರದ ಕೆಲ ಧೋರಣೆಗಳ ವಿರುದ್ಧ ಪ್ರಹಾರವನ್ನು ನಡೆಸಲಿಕ್ಕೆ ರೈತರು ಸಿದ್ಧರಾಗಿದ್ದಾರೆ. ಈ ಸಮಸ್ಯೆ ಚರ್ಚೆ ಆಗಲೇಬೇಕು. ಇದರ ಜೊತೆಗೆ ಇಡೀ ರಾಜ್ಯ ವ್ಯಾಪಿಯಲ್ಲಿರೋ ಸಮಸ್ಯೆಗಳ ಪಟ್ಟಿ ಮಾಡ್ತಾ ಹೋದರೂ ಕೂಡ ಗುತ್ತಿಗೆದಾರರಿಂದ ಹಿಡಿದು ರಸ್ತೆಯಲ್ಲಿ ಓಡಾಡುವ ಸಾಮಾನ್ಯ ಜನರವರೆಗೂ ಕೂಡ ಅನೇಕ ಸಮಸ್ಯೆಗಳ ಬಗ್ಗೆ ಈ ಬಾರಿಯ ಅಧಿವೇಶನದಲ್ಲಿ ಚರ್ಚೆ ಆಗಬೇಕು. ಚರ್ಚೆಯ ನಂತರದಲ್ಲಿ ಅದಕ್ಕೊಂದು ಪರಿಹಾರವನ್ನು ತೆಗೆದುಕೊಂಡು ವಾಪಸ್ ರಾಜ್ಯ ರಾಜಧಾನಿಗೆ ಬರಬೇಕು ನಮ್ಮ ಜನಪ್ರತಿನಿಧಿಗಳು ಅನ್ನೋ ನಿರೀಕ್ಷೆ ಇದೆ. ಇದೆಲ್ಲದರ ನಡುವೆ ರಾಜಕೀಯ ಕುರ್ಚಿ ಕಲಹ, ಮುಖ್ಯಮಂತ್ರಿ ಯಾವ ಕೆಳಗಿಳಿತಾರೆ, ಇನ್ಯಾರು ಯಾವ ಕೂರ್ತಾರೆ ಅನ್ನೋ ರೀತಿಯ ಚರ್ಚೆಗಳು. ಇನ್ನು ವಿರೋಧ ಪಕ್ಷದಲ್ಲೂ ಕೂಡ ಇದೇ ಕುರ್ಚಿ ಕಲಹ ನಡೀತಾ ಇದೆ. ಹೀಗಿರೋ ಪರಿಸ್ಥಿತಿಯಲ್ಲಿ ಇದೀಗ ಟಿಪ್ಪು ಜಯಂತಿಯ ಪ್ರಸ್ತಾಪ ಆಗಿದೆ. ವಿಜಯಾನಂದ ಕಾಶ್ಯಪ್ಪನವರವರು ಕಳೆದ ಕೆಲ ದಿನಗಳ ಹಿಂದೆ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ. ಆ ಕಾರ್ಯಕ್ರಮದಲ್ಲಿ ಯಾರೋ ಹೇಳಿದ್ರಂತೆ, ಸರ್ಕಾರಕ್ಕೆ ನೀವು ನೆನಪು ಮಾಡಬೇಕು, ಟಿಪ್ಪು ಜಯಂತಿ ಸರ್ಕಾರದ ಕಡೆಯಿಂದ ಆಚರಣೆ ಮಾಡೋದು ನಿಂತು ಹೋಗಿದೆ, ಈಗ ಹೇಗೂ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇದೆ, ಹೀಗಾಗಿ ಚಾಲ್ತಿಯನ್ನು ಕೊಡಬೇಕು ಮತ್ತೊಮ್ಮೆ ಅಂತ ಹೇಳಿ ಅವತ್ತು ಆ ವೇದಿಕೆ ಕಾರ್ಯಕ್ರಮದಲ್ಲಿ ಕೊಟ್ಟ ಮಾತನ್ನ ಇವತ್ತು ಬೆಳಗಾವಿಯ ಅಧಿವೇಶನದ ಸಂದರ್ಭದಲ್ಲಿ ನಿಂತುಕೊಂಡು ನೆನಪಿಸ್ಕೊಂಡು ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆಯನ್ನ ಕೊಟ್ಟೇ ಬಿಟ್ಟರು ವಿಜಯಾನಂದ ಕಾಶ್ಯಪ್ಪನವರವರು. ನಾನು ಅವಕಾಶ ಕೇಳಿದ್ದೀನಿ, ಅವಕಾಶ ಸಿಕ್ಕಿದ್ರೆ ಇದನ್ನು ಪ್ರಸ್ತಾಪ ಮಾಡ್ತೀನಿ. ಟಿಪ್ಪು ಜಯಂತಿಯನ್ನ ಮತ್ತೆ ಆಚರಣೆ ಮಾಡಲಿಕ್ಕೆ ಸರ್ಕಾರ ಸಮ್ಮತಿಯನ್ನ ಸೂಚಿಸಬೇಕು ಅನ್ನೋದು ನನ್ನ ಮನದಾಳದ ಮಾತು ಅಂತ ಹೇಳಿ ಶುರುವಾಯಿತು ರಾಜಕೀಯ. ಟಿಪ್ಪುವನ್ನ ಮತಾಂಧ ಅನ್ನೋದು ಒಂದು ಬಣ ಆದರೆ ಆತ ಮತಾಂಧ ಅಲ್ಲ, ಈ ದೇವಸ್ಥಾನಗಳಿಗೆ ಯಥೇಚ್ಛವಾಗಿ ದೇಣಿಗೆ ಕೊಟ್ಟಾತ ಉದಾರವಾದಿ ಅನ್ನೋರು ಮತ್ತೊಂದು ಕಡೆ. ಆತ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರ ಸೇನಾನಿ ಅಂತ ಹೇಳುವವರು ಒಂದಾದ್ರೆ, ತನ್ನ ಸಾಮ್ರಾಜ್ಯವನ್ನು ಉಳಿಸ್ಕೊಳ್ಳಿಕ್ಕೆ ಮಾಡಿದಷ್ಟೇ, ಆತ ಏನು ಭಾರತಾಂಬೆಯನ್ನು ಉಳಿಸ್ಲಿಕ್ಕೋಸ್ಕರ ಮಾಡಿದ ಹೋರಾಟ ಅಲ್ಲ, ಇದು ಮತ್ತೊಬ್ಬರ ಕಡೆ. ನಿಜಕ್ಕೂ ನಮ್ಮ ರಾಜ್ಯದಲ್ಲಿ ಟಿಪ್ಪು ಜಯಂತಿಯ ಆಚರಣೆಯ ಅವಶ್ಯಕತೆ ಈಗಿದೆಯಾ? ಸರ್ಕಾರ ಬೇರೆಲ್ಲ ಸಮಸ್ಯೆಗಳ ಜೊತೆಯಲ್ಲಿ ಇದೊಂದು ಸಮಸ್ಯೆಯನ್ನ ಮುಂದಿಟ್ಟುಕೊಂಡು ವಾದ ವಿವಾದದ ಸುಳಿಯಲ್ಲಿ ಸಿಲುಕಾಕೊಳ್ಳುವಂತಹ ಪ್ರಸಂಗ ಇದೆಯಾ? ಇದರ ಬಗ್ಗೆ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಹುಟ್ಟಿರುವ ಕೆಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಸದ್ಯಕ್ಕೆ ದಲಿತ ಮತ್ತು ಮೈನಾರಿಟಿ ಸೇನೆಯ ಎಜೆ ಖಾನ್ ಅವರಿದ್ದಾರೆ, ಹಿಂದೂ ಮುಖಂಡರಾದ ಲೋಹಿತ್ ಅರಸ್ ಅವರಿದ್ದಾರೆ, ಹಾಗೆ ಮುಸ್ಲಿಂ ಮುಖಂಡರಾದ ಉಮರ್ ಶರೀಫ್ ಅವರಿದ್ದಾರೆ, ಮುಸ್ಲಿಂ ಮುಖಂಡರಾದ ಸಾದಿಕ್ ಪಾಷಾ ಅವರಿದ್ದಾರೆ, ಹಾಗೆ ಹೊರಗಿನಿಂದ ಮೈಸೂರಿನಿಂದ ನಮ್ಮ ಜೊತೆಯಲ್ಲಿ ಬರಹಗಾರರಾದ ಅಡ್ಡಣ್ಣ ಕಾರ್ಯಪ್ಪ ಅವರು ಜಾಯಿನ್ ಆಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ರಹೀಮ್ ಉಚ್ಚಿಲಾ ಅವರು ಕೂಡ ಜಾಯಿನ್ ಆಗೋ ನಿರೀಕ್ಷೆ ಇದೆ. ಮೊದಲಾಗಿ ನಾನು ಬಹುಶಃ ಸಾದಿಕ್ ಪಾಷಾ ಸರ್ ತಮ್ಮಿಂದಲೇ ಪ್ರಾರಂಭ ಮಾಡಬಹುದಾ ಅಂತ ಹೇಳಿ, ಈ ಜಯಂತಿಗಳ ಆಚರಣೆಗೆ ಇಸ್ಲಾಂ ಧರ್ಮದಲ್ಲಿ ಅನುಮತಿ ಇದೆಯಾ ಅಂತ ಕೂಡ ಇವತ್ತು ಕೆಲವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲೂ ಚರ್ಚೆ ಆಗ್ತಾ ಇದೆ. ಹಾಗೆ ನಾವು ಮಾಧ್ಯಮವಾಗಿ ಟಿಪ್ಪು ಜಯಂತಿ ಆಚರಣೆಯ ಬಗ್ಗೆ ಪ್ರತಿಕ್ರಿಯೆಯನ್ನ ಕೇಳಿದಾಗಲೂ ಕೂಡ ಕೆಲವರು ಹೇಳ್ತಿದ್ದಾರೆ, ಅಲ್ಲಾಹನನ್ನ ಬಿಟ್ಟು ಬೇರೆ ಯಾರನ್ನೂ ಕೂಡ ಈ ಸೆಲೆಬ್ರೇಷನ್ಗೆ ಅರ್ಹ ಅಥವಾ ಪೂಜೆಗೆ ಅರ್ಹ, ಭಕ್ತಿಯನ್ನು ತೋರಿಸ್ಲಿಕ್ಕೆ ಅರ್ಹ ಅಂತ ಹೇಳಿ ಒಪ್ಪದ ಧರ್ಮದಲ್ಲಿ ಬೇರೆ ಯಾರದ್ದು ಹುಟ್ಟು ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡೋದು, ಇನ್ಯಾರದ್ದು ಹುಟ್ಟು ಹಬ್ಬದಲ್ಲಿ ಜೋರಾಗಿ ಡಿಜೆಗಳನ್ನು ಹಾಕೊಳ್ಳೋದು, ಇಂಥ ಪದ್ಧತಿಗೆ ಅವಕಾಶನೇ ಇಲ್ಲ ಅಂತ ಕೆಲವರು ಹೇಳಿದ್ದಾರೆ. ಇದು ನಿಜಾನ ಸುಳ್ಳು? ಮೇಡಮ್ ನೋಡಿ, ಜಯಂತಿ ನಮ್ಮರಲ್ಲಿ ಇಲ್ಲ, ನಾವು ಜಯಂತಿ ಮಾಡಲ್ಲ. ಮಾಡೋರು ಬೇರೆ ರೀತಿಯಿಂದ ಮಾಡ್ತಾರೆ. ಅಂದರೆ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮು ಸೋಮವಾರ ದಿವಸ ಹುಟ್ಟಿದ್ದು. ಆ ದಿವಸ ಸೋಮವಾರ ಮತ್ತು ಗುರುವಾರ ಉಪವಾಸ ಇರ್ತಾರೆ. ಜಯಂತಿ ಇದು ನಮ್ಮರಲ್ಲಿ ಅವಕಾಶ ಇಲ್ಲ, ನಾವು ಮಾಡಬಾರ್ದು. ಅಂದರೆ ಬೇರೆ ಬೇರೆ ರೀತಿಯಿಂದ ಉರುಸುಗಳು ಅದು ಇದು ಮಾಡ್ತಾರೆ. ಅದು ಇನ್ನೊಂದೇನೆಂದರೆ, ಜಯಂತಿ ಮಾಡಬೇಕಂದ್ರೆ ಆ ದಿವಸ ಪ್ರೀತಿ ಇದು ಇದ್ದರೆ ನಾವು ಅವರನ್ನು ಗೌರವ ಕೊಡೋರು, ನಾವೂ ಕೊಡ್ತೀವಿ ಗೌರವ. ಅವರು ಅಲ್ಲಾಹನ ಹೆಸರಿನಿಂದ ನಾವು ಬಡವರಿಗೆ ಊಟ, ಅದರದ್ದು ಸವಾಬು ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ರಹಮತುಲ್ಲಾ ಅಲೈಹಿಗೆ ಹೋಗಬೇಕಂತ ಬಡವರಿಗೆ ಊಟ ಹಾಕ್ತಾರೆ, ಬಟ್ಟೆ ಮತ್ತು ಇದು ಮೆಡಿಕಲ್ ಕ್ಯಾಂಪು, ರಕ್ತ ಇದು ದಾನ ಮಾಡೋದು ಅದೆಲ್ಲ ಮಾಡ್ತಾರೆ. ಅದು ಆ ಒಂದು ರೀತಿ ಕರೆಕ್ಟಾಗಿದೆ. ಬೇರೆ ಏನೆಂದರೆ, ಇದು ರಾಜಕಾರಣಿಗಳು ವಿಧಾನಸೌಧ ಒಳಗಡೆ ಇದು ಮಾಡೋದು, ನಮ್ಮನ್ನು ಮುಸಲ್ಮಾನರಿಗೆ ಚಾಕ್ಲೇಟ್ ಕೊಡೋಕ್ಕೆ ಟಿಪ್ಪು ಸುಲ್ತಾನ್ ಶಹೀದ್ ರಹಮತುಲ್ಲಾ ಅಲೈಹಿ ಹೆಸರು ತಗೊಂಡು
70 ವರ್ಷದಿಂದ ನಮ್ಮನ್ನು ಬೇಖೂಪ್ ಮಾಡ್ತಾ ಇದ್ದಾರೆ. ನೋಡಿ ಅಂದ್ರೆ ಇವರು ಟಿಪ್ಪು ಅಷ್ಟು ಹೆಸರು ಹೇಳ್ಕೊಂಡು ಮುಸಲ್ಮಾನರನ್ನ ಬೇಖೂಫ್ ಇವ್ರಿಗೆ ಮಾಡ್ತಿದ್ದಾರೆ. ಅಷ್ಟು ಪ್ರೀತಿ ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ರಹಮತುಲ್ಲಾಹ್ ಮೇಲೆ ಇದ್ದ ಈ ರಾಜಕಾರಣಿಗಳಿಗೆ ಅವ್ರ ಹೆಸರಿಂದ ಒಂದು ಮೆಡಿಕಲ್ ಕಾಲೇಜು, ಟಿಪ್ಪು ಯೂನಿವರ್ಸಿಟಿ, ಇಲ್ಲಾಂದರೆ ಟಿಪ್ಪು ಇಂಜಿನಿಯರಿಂಗ್ ಕಾಲೇಜು ಅದು ಮಾಡಬೇಕು. ಇದು ನೋಡಿ ಸಪ್ರೇಟಾಗಿ ಸಂಘಟನೆಗಳು ಇದ್ದಾರೆ. ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ರಹಮತುಲ್ಲಾಹ್ ಅವರ ಹೆಸರಿಂದ ತುಂಬ ದೊಡ್ಡ ಸಂಘಟನೆಗಳು ನಡೀತಾ ಇದೆ. ಅವರು ಮಾಡ್ತಾರೆ ಅಂದರೆ ಏನು, ಅವ್ರ ಹೆಸರಿಂದ ದಾನ ಮಾಡ್ತಾರೆ. ಆ ದಾನ ಅದು ಮಾಡ್ಬೋದು, ಅದು ಜಾಯಜ್ ಇದೆ, ಅದ್ರದ್ದು ಸವಾಬೆಲ್ಲ ಅವ್ರಿಗೆ ಹೋಗೋದು. ಇನ್ನೂ ಏನಂದರೆ ಇದರಲ್ಲಿ ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೆ, ಟಿಪ್ಪು ಹೆಸರು ಈಗ ನೋಡಿ ನಮ್ಮ ಕಲ್ಕತ್ತಾದಲ್ಲಿ ಒಂದು ಬಾಬರಿ ಮಸೀದಿ ಹೆಸರು ತಗೊಂಡಿದ್ದಾರೆ. ಅದು ಏನೋ ಮುಸಲ್ಮಾನರಿಗೆ ಡಿವೈಡ್ ಮಾಡೋಕ್ಕೆ. ಅದೇ ಥರ ಈ ಸಾಲಿ ಇದೂ ಹಂಗೆ ಆಗೋದು. BJPಗೆ ಒಂದು ದೊಡ್ಡ ಗಿಫ್ಟ್ ಕೊಡ್ತಾ ಇದ್ದಾರೆ. ಇದು ನೋಡಿ ಮೇಡಮ್, ಇದು ಏನಂದರೆ ನಮಗೆ ಈ ಇದರಲ್ಲಿ ಟಿಪ್ಪು ಸುಲ್ತಾನ್ ಇದರಲ್ಲಿ ಈ ರಾಜಕೀಯಗಳು ಬರಬಾರ್ದು. ಅವ್ರ ಹೆಸರು ತಗೊಂಡು ಓಟ್ ತಗೊಂಡು ನಮ್ಮನ್ನು ಇದು ಚಾಕ್ಲೇಟ್ ಕೊಟ್ಟು ಆಯಿತು. ಈಗ ಎಲ್ರಿಗೆ ಒಂದು ಇದು ಬುದ್ಧಿ ಬಂದಿದ್ದ ಮುಸಲ್ಮಾನರಿಗೆ ಗೊತ್ತು ಏನು ಮಾಡ್ತಾರೆ ಅಂತ. ಇವರೇ ಕುಂಬಕ್ಕೆ ಕೊಡೋದು, ಇವರೇ ಹೇಳೋದು, ಅವ್ರು ಮಾಡ್ತೀವಿ ನಾವು ಹೇಳ್ತಾ ಇದಾರಲ್ಲ ಜಮೀರ್ ಅವರು, ಏನು ನಾವು ಆ ವರ್ಷಾನ್ಗಟ್ಟ ಮಾಡ್ತಾ ಇದ್ದೀವಿ, ಮಾಡಬೇಕಿತ್ತು. ಅವರು ನೋಡಿ ಆ ದಿವಸ ಹುಟ್ಟಿದ ದಿವಸ ರಜಾ ಕೊಡ್ಬೇಕಿತ್ತು ಕರ್ನಾಟಕಕ್ಕೆ, ರಜಾನೂ ಇಲ್ಲ. ಅವ್ರ ಹೆಸರಿಂದ ಯಾವ್ದು ಒಂದು ದಾನ ಇದು ಮಾಡಿದಾರ ಕಾಂಗ್ರೆಸ್ನವರು? ಇಲ್ಲ. ಬೇರೆ ಒಂದ್ ಸಾಲಿ ಕಾಂಗ್ರೆಸ್ ಎರಡೂ ಕೂಡ ಮಾಡ್ತಿರೋದು ಕೇವಲ ನೋಡಿ ಇವ್ರಿಗೆ ಯಾವಾಗ ಬೇಕೋ BJPನವರು KJPಗೆ ಹೋಗಿದ್ರು. ಇವರು ಅಶೋಕ್ ಹೇಳಿದ್ರು, ಅಯ್ಯೋ ನಮ್ಮ ಅಪ್ಪ, ನಮ್ಮ ತಾತ, ನಮ್ಮ ತಂದೆ ಟಿಪ್ಪು ಸುಲ್ತಾನ್ ಅಂತ ಹೇಳಿದ್ರು. ಈಗ ಹೇಳ್ತಾನೆ ಕೋಮುವಾದಿ ಅಂತ ಹೇಳ್ತಾ ಇದ್ದಾನೆ ಯಾರು, CT ರವಿ. ಕೋಪ ಬರ್ತಾ ಇದೆ, ಅವನು ಕಡ್ಗ ಇದು ಹಾಕೊಂಡು ಕಡ್ಗ ತಗೊಂಡು ಕೈನಲ್ಲಿ ತಗೊಂಡು ಎಂತ ಭಾಷಣ ಹೇಳ್ತಾ ಇದ್ದಾರೆ. ಇನಿಷಿಯಲ್ ರಿಮಾರ್ಕ್ ನಿಮ್ ಕಡೆಯಿಂದ ಬೇಕಿದ್ದು ಜಯಂತಿಯ ಆಚರಣೆಗೆ ಮುಸಲ್ಮಾನ ಸಮುದಾಯ ಯಾವ ರೀತಿ ಗಮನಿಸುತ್ತೆ ಅಂತ ನೀವು ಉತ್ತರ ಕೊಟ್ರಿ. ಆಯ್ತು ಲೋಹಿತ್ ಅರಸ್ ಅವರೇ, ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಜಯಂತಿಯನ್ನ ಆಚರಣೆ ಮಾಡೋ ರೀತಿಯಲ್ಲೇ ಭಾರತದ ಸ್ವತಂತ್ರಕ್ಕಾಗಿ ಹೋರಾಡಿದಂತಹ ಟಿಪ್ಪು ಸುಲ್ತಾನನ ಜಯಂತಿಯನ್ನ ಕೂಡ ಆಚರಣೆ ಮಾಡಬೇಕು ನನ್ನ ಹೇಳಿಕೆಯಲ್ಲ, ವಿಜಯಾನಂದ ಕಾಶಪ್ಪನವರವರ ಹೇಳಿಕೆ. ಅಂದ್ರೆ ಚೆನ್ನಮ್ಮ ಹಾಗೆ ಸಂಗೊಳ್ಳಿ ರಾಯಣ್ಣ ಹೇಗೆ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದ್ರು, ಟಿಪ್ಪು ಕೂಡ ಹಾಗೆ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಾತ. ಹಾಗಾಗಿ ನೀವು ಸಂಗೊಳ್ಳಿ ರಾಯಣ್ಣ ಜಯಂತಿಯನ್ನ ಸ್ವಾಗತ ಮಾಡೋದಾದ್ರೆ ಟಿಪ್ಪು ಜಯಂತಿಗೆ ವಿರೋಧ ಯಾಕೆ? ಒಂದು ಮೇಡಮ್, ಅದು ಸಂಗೊಳ್ಳಿ ರಾಯಣ್ಣನ ಚರಿತ್ರೆ ನಮ್ಮೆಲ್ಲರಿಗೂ ಗೊತ್ತಿದೆ. ಅವರ ಇತಿಹಾಸ, ಯಾವ ರೀತಿ ಹೋರಾಟ ಮಾಡಿದ್ರು, ಯಾವ ರೀತಿ ಅವರ ವಧೆ ಆಯಿತು. ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರು ಯಾವ ರೀತಿ ಹೋರಾಟ ಮಾಡಿದ್ರು, ಅವ್ರು ಯಾವ ರೀತಿ ವಧೆ ಆಯಿತು ನಮಗೆ ಗೊತ್ತಿದೆ. ಟಿಪ್ಪು ಇತಿಹಾಸ ನಮ್ಮೆಲ್ಲರಿಗೆ ಗೊತ್ತಿದೆ. ಹೈದರಾಲಿ ಮತ್ತು ಟಿಪ್ಪು ಇತಿಹಾಸ 30-35 ವರ್ಷ 1762-63 1799 1799 ತನಕ ಇದಂಥ ಇತಿಹಾಸ. అంటే ಅವರು ಯಾವ ಸ್ವತಂತ್ರ ಹೋರಾಟಗಾರರು ಅಲ್ಲ. అంటే ಅದಕ್ಕೆ ಒಂದು ಸಿಂಪಲ್ ಉದಾಹರಣೆ ತಗೋಬೇಕಂದ್ರೆ, ಅವನು ಖಲೀಫತ್ಗೆ ಬರೆದಂಥ ಒಂದು ಲೆಟ್ರ್, ಈಗ ಇವತ್ತೆಲ್ಲರಿಗೆ ಅದು ಅವೈಲಬಲ್ ಇದೆ, ಬೇರೆ ಬೇರೆ ಬುಕ್ಸ್ಗಳ ಮುಖಾಂತರ ಇತಿಹಾಸ ತಜ್ಞರು ಬರೆದಿದ್ದಾರೆ. ಏನು, ಇಲ್ಲಿ ಕ್ಯಾಲಿಫೇಟ್ ಸ್ಥಾಪನೆ ಮಾಡಬೇಕು ಅಂತ ಟಿಪ್ಪು ಬರೆದಿರೋವಂಥದ್ದು. ಸೊ ಯಾವ ರೀತಿ ಯಾವ ಸ್ವತಂತ್ರ ಹೋರಾಟಗಾರ ಅವನು, ಯಾವುದಕ್ಕೋಸ್ಕರ ಸ್ವತಂತ್ರ ಹೋರಾಟ ಮಾಡಿದ್ದ ಅವನಂತ ಹೇಳಬೇಡಿ, ಅವನಂತ ಹೇಳಬೇಡಿ ನೀವು. ಆಯ್ತು ಲೋಹಿತ್ ಅವರೇ, ಯಾರಿಗೂ ಕೂಡ ಟಿಪ್ಪು ಸುಲ್ತಾನನಿಂದ ಹಿಡಿದು ಪಾಷಾ ಅವರಿಗೂ ಯಾರಿಗೂ ಕೂಡ ನೀವು ಸರ್ CT ರವಿ ಅವರ ಬಗ್ಗೆ ಮಾತನಾಡುವಾಗ ನೀವು ಮುಂದುವರಿಸಿ. ಈ ವೇದಿಕೆಯಲ್ಲಿ CT ರವಿ ಅವ್ರನ್ನು ಸಿಂಗ್ಯುಲರ್ ಅಲ್ಲಿ ಮಾತನಾಡಿಸೋದು ಬೇಡ, ಟಿಪ್ಪು ಸುಲ್ತಾನನನ್ನು ಕೂಡ ಸಿಂಗ್ಯುಲರ್ ಅಲ್ಲಿ ಮಾತನಾಡಿಸೋದು ಬೇಡ. ಮುಂದುವರಿಸಿ ಸರ್, ನೀವು ಲೋಹಿತ್ ಅವ್ರು ಮುಂದುವರಿಸಿ. ನಿಮಗೆ ಗೌರವ ಕೊಟ್ಟು ಹೇಳ್ತಿರೋದು, ಆ ನೋವು ನಮಗೇನಾಗಿದೆ, ಈ ಹಳೆ ಮೈಸೂರು ಭಾಗದವ್ರಿಗೆ ಟಿಪ್ಪುವಿಂದ ಆಗಿರೋಂಥ ನಮ್ಗೆ ಗೊತ್ತಿದೆ. ಅದನ್ನು ನಾವು ಹೇಳ್ತಿರೋದು, ಇಲ್ಲಿ ರಾಜಕೀಯ ಮಾಡೋಕ್ಕೆ ಬಂದಿಲ್ಲ. ಅಥವಾ ಯಾಕೆ ಆ ಪದಗಳು ಬಂತು ಅಂದರೆ ಅದಕ್ಕೆ ಬಂತು ಅಷ್ಟೇ. ನಾವೇನು ಗೌರವ ಕೊಡೋದಿಲ್ಲ. ಆಯಿತು, ನೀವು ಹೇಳ್ತಿದ್ದೀರಾ, ಬಹುವಚನದಲ್ಲಿ ಮಾತಾಡ್ತೀವಿ ಅಷ್ಟೇ, ನಮ್ಮ ಗೌರವ ಇರೋದಿಲ್ಲ ಆಗಿರುವಂಥ ಒಂದು ಕೃತ್ಯಗಳಿಗೆ. ಈ ಟಿಪ್ಪು ಸುಲ್ತಾನ್ ಅಂತ ಅವನು ಏನು ಘೋಷಣೆ ಮಾಡ್ಕೊಂಡಿದ್ದಾನೆ, ಫಸ್ಟ್ ಆಫ್ ಆಲು ಯಾವ ಸುಲ್ತಾನ್ ಸ್ವಯಂ ಘೋಷಿತ. ಆಗ ರಾಜರು ಯಾರಿದ್ರು, ಕಾಸಾ ಚಾಮರಾಜ ಒಡೆಯರ್ ಸಿಂಹಾಸನ ಮೇಲೆ ಕೂರ್ತಿದ್ರು, ಅವ್ರದ್ದೇ ಸಂಸ್ಥಾನ ಇತ್ತು. ಇವನು ಸರ್ವಾಧಿಕಾರಿ ಅಂತ ಘೋಷಣೆ ಮಾಡ್ಕೊಂಡಿದ್ದಂಥದ್ದು.
ಹೈದರಾಲಿ ಅಂತಕ್ಕೆ ಹೇರಿರಲ್ಲ, ಇವನ ಅಂತಕ್ಕೆ ಅವ್ರ ಅಪ್ಪ ಸತ್ತ ಮೇಲೆ ಇವನು ತಾನೇ ಅವ್ರು ಘೋಷಣೆ ಮಾಡ್ಕೊತಾನ ಮನುಷ್ಯ, ಏನು ನಾನು ಸರ್ವಾಧಿಕಾರಿ ಸುಲ್ತಾನ್ ಅಂತ ಘೋಷಣೆ ಮಾಡಿಕೊಂಡು ಇಲ್ಲಿ ಒಂಥರ ಡಿಕ್ಟೇಟರ್ ಥರ ಆಳಿರುವಂಥದ್ದು. ಶ್ರೀರಂಗಪಟ್ಟಣ ಹಳೆ ಮೈಸೂರು ಸಾಮ್ರಾಜ್ಯ ಏನಿತ್ತು ಅದನ್ನು ಡಿಕ್ಟೇಟರ್ ಥರ ಆಳಿರುವಂಥದ್ದು. ಅಲ್ಲಿ ಏನು ಸ್ವತಂತ್ರ ಹೋರಾಟ ಇಲ್ಲವೇ ಇಲ್ಲ. ಅವನ ಅಲೈ ಫ್ರೆಂಚ್ ಜೊತೆಗೆ, ಟಿಪ್ಪು ಸುಲ್ತಾನು ಫ್ರೆಂಚ್ ಅಲೈ ಅವರು, ಆಯಿತಾ. ಅವರು ಮಲಬಾರಲ್ಲಿ ಮಾಡುವಂಥ ಲೂಟಿ ಮಾಡಿದಂಥ ಇದನ್ನೆಲ್ಲ ಅವ್ರು ಹಂಚ್ಕೊಂಡು ಹೋಗಿರೋಂಥದ್ದು, ಆಯ್ತಾ. ಇವತ್ತು ನಾವು ಮಾತಾಡೋಕ್ಕೆ ಬಂದಿರೋದು ಟಿಪ್ಪು ಜಯಂತಿ ವಿಚಾರ, ತುಂಬ ಇತಿಹಾಸಕ್ಕೆ ಹೋಗಲ್ಲ. ನಾವು ಯಾವುದೇ ಕಾರಣಕ್ಕೆ ಟಿಪ್ಪು ಸುಲ್ತಾನನ್ನು ನಾವು ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ. 4 ಆಂಗ್ಲೋ ಮೈಸೂರು ವಾರ್ಗಳು ಕೂಡ ಜಸ್ಟ್ ಬಿಕಾಸ್ ಅವರು ಮತ್ತೊಂದು ಏನು ಆಕ್ರಮಣಕಾರಿಗಳ ಜೊತೆಯಲ್ಲಿ ಗೆಳೆತನ ಇತ್ತು ಅನ್ನೋ ಕಾರಣಕ್ಕೆ ಮಾಡಿದ್ದಾರೆ ಅಂತ ಹೇಳ್ತಿದ್ದೀರಿ. ಬ್ರಿಟಿಷರ ವಿರುದ್ಧದ ಹೋರಾಟ ಅಲ್ಲ ಇದು ಅಂತ ಹೇಳ್ತಿದ್ದೀರಾ. ಸ್ಪಷ್ಟ ಇತಿಹಾಸ ಇದೆಯಲ್ಲ, ಸ್ಪಷ್ಟ ಇತಿಹಾಸ ಇದೆ. ಫ್ರೆಂಚ್ ಅಲೆಯೋ, ಫ್ರೆಂಚ್ ಅಲೆ ಐತೆ. ಮಲಬಾರ್ ಹೆಂಗೆ ಇದು ಮಾಡಿದ್ದು ಬಂದೆ ಸರ್. ಆಯ್ತು, ನಮ್ಮ ಜೊತೆಯಲ್ಲಿ ರಹೀಂ ಉಚ್ಚಿಲ ಸರ್ ಕೂಡ ಕನೆಕ್ಟೆಡ್ ಇದ್ದಾರೆ. ಈಗ ಹೈದರಾಲಿ ಹಾಗೆ ಟಿಪ್ಪು ಸುಲ್ತಾನ ಇಬ್ಬರ ಬಗ್ಗೆ ಮಾತನಾಡುವಾಗ ಅನೇಕರ ಬಾಯಲ್ಲಿ ಟಿಪ್ಪು ಸುಲ್ತಾನರನ್ನ ಮಾತ್ರ ಮತಾಂಧ, ಹಿಂದೂ ವಿರೋಧಿ ಹೀಗೆ ಕೇಳಲಿಕ್ಕೆ ಸಿಗತ್ತೆ. ಆದ್ರೆ ಅವರ ತಂದೆ ಹೈದರಾಲಿ ವಿಚಾರದಲ್ಲಿ ಈ ರೀತಿ ಕೇಳೋಕ್ ಸಿಗೋದಿಲ್ಲ. ಟಿಪ್ಪು ಸುಲ್ತಾನರು ಅನೇಕ ಹಿಂದೂ ದೇವಸ್ಥಾನಗಳಿಗೆ ನಿಜವಾಗ್ಲೂ ದೇಣಿಗೆ ಕೊಟ್ಟಿದ್ದೇ ಆಗಿದ್ದಿದ್ರೆ ಈ ಮತಾಂಧ ಅನ್ನೋ ಹಣೆಪಟ್ಟಿ ಯಾಕೆ ಬರ್ತಿತ್ತು? ಈಗ ನಿಜವಾಗ್ಲೂ ಕೂಡ ಮತಾಂಧತೆಯೇ ಇವರ ಉದ್ದೇಶ ಆಗಿತ್ತು ಅಂದ್ರೆ ಹೈದರಾಲಿ ಬಗ್ಗೆ ಈ ರೀತಿಯ ಆಕ್ಷೇಪ ಯಾಕಿಲ್ಲ ಅಂತ ಉಚ್ಚಿಲ್ಲ ಸರ್. ಈಗ ಈ ಟಿಪ್ಪು ಸುಲ್ತಾನ್ ರವರ ವ್ಯಕ್ತಿತ್ವ ಅದು ಬೇರೆ, ಟಿಪ್ಪು ಜಯಂತಿ ಬೇರೆ, ಎರಡು ವಿಚಾರ ಬೇರೆನೆ. ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕಾಗಿರೋದು. ಇನ್ನೊಂದು, ಇತಿಹಾಸದ ಪುಟದಲ್ಲಿ ಕೆಲವು ರಾಜರನ್ನು ಕೆಲವರು ಒಳ್ಳೆದಾಗಿ ವರ್ಣನೆ ಮಾಡಿದ್ದಾರೆ, ಕೆಲವರು ಕೆಟ್ಟದಾಗಿ ವರ್ಣನೆ ಮಾಡಿದ್ದಾರೆ. ಏನು ಟಿಪ್ಪುವನ್ನು ದೇಶ ಪ್ರೇಮಿ ಅಂತ ಹೇಳ್ತಾ ಇದ್ದಾರೆ ಅದು ಇತಿಹಾಸನೇ. ಟಿಪ್ಪುವನ್ನು ಏನು ದೇಶ ದ್ರೋಹಿ ಅಂತ ಹೇಳಿದ್ದಾರೆ ಅದು ಇತಿಹಾಸನೇ. ಎರಡು ಇತಿಹಾಸದಲ್ಲಿ ಯಾವ ಇತಿಹಾಸ ಬೇಕು ಅದನ್ನ ಸ್ವೀಕರಿಸುವುದು ಬಿಡುವುದು ಪ್ರತಿಯೊಬ್ಬರಿಗೆ ಅವರವರಿಗೆ ಬಿಟ್ಟದ್ದು. ಒಬ್ಬನು ಟಿಪ್ಪುವನ್ನು ವಿರೋಧಿಸಿದ ತಕ್ಷಣ ಅವರನ್ನು ದೇಶದ್ರೋಹಿ ಆಗಲ್ಲ, ಅಥವಾ ಟಿಪ್ಪು ದೇಶ ಪ್ರೇಮಿ ಅಂತ ಹೇಳಿದ ತಕ್ಷಣ ಪ್ರೇಮಿ ಆಗಲ್ಲ. ದೇಶ ಪ್ರೇಮವನ್ನ ಅಳತೆ ಮಾಡ್ಲಿಕ್ಕೆ ಟಿಪ್ಪುವನ್ನು ದೇಶದ್ರೋಹಿನ ದೇಶ ಪ್ರೇಮಿ ಅಂತ ಹೇಳುವಂತ ಅಂಶಗಳು ಇಲ್ಲಿ ಕಾರಣ ಆಗುದಿಲ್ಲ. ಹೇಳಿದ್ರೆ 100% ಹೋಗಿದ್ದಾರೆ. ರಾಜಕೀಯ ಏನಿದ್ರು ರಾಜ್ಯದಲ್ಲಿ ಏನು ಸರ್ ಕ್ಷಮೆ ಇರ್ಲಿ, ನೆಟ್ವರ್ಕ್ ಅಲ್ಲಿ ಏನೋ ತೊಂದರೆ ಇದೆ ಅನ್ಸತ್ತೆ. ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ ನಮ್ಮ ತನಕ. ಅದನ್ನ ಸರಿಪಡಿಸಿ ಮತ್ತೊಮ್ಮೆ ನಿಮಗೆ ಪ್ರಶ್ನೆ ಕೇಳ್ತೀನಿ. ಅಟೆಂಡ ಸರ್, ಈಗ ದೇಶ ಪ್ರೇಮಿನೋ ಅಥವಾ ದೇಶ ವಿರೋಧಿನೋ, ಹಿಂದೂಗಳನ್ನ ಸಮಾನವಾಗಿ ಗಮನಿಸಿದ ರಾಜನೋ ಅಥವಾ ಹಿಂದೂಗಳನ್ನ ಮಾರಣ ಹೋಮಕ್ಕೆ ಗುರಿಯಾಗಿಸಿದ ರಾಜನೋ, ಹೀಗೊಂದು ವಿವಾದ ಅದು ಕನ್ಫ್ಯೂಷನ್ ಅಲ್ಲೇ ಹಿಂದೂ ಕೂಡ ಇತ್ತು, ಈಗಲೂ ಕೂಡ ಇದೆ. ಆದರೆ ಟಿಪ್ಪು ಜಯಂತಿಯನ್ನ ಸರ್ಕಾರದ ಆಚರಣೆಯ ಭಾಗವಾಗಿಸಿಕೊಂಡು ಅಧಿಕೃತವಾಗಿ ಟಿಪ್ಪುವನ್ನ ದೇಶ ಪ್ರೇಮಿ ಹಾಗೆ ಸರ್ವಧರ್ಮ ಸಮನ್ವಯ ಸ್ವರೂಪದಲ್ಲಿದ್ದಾತ ಅಂತ ಹೇಳಿ ಘೋಷಿಸ್ಬಿಡ್ಲಾಗತ್ತಾ? ಸರ್ಕಾರ ಯಾಕೆ ಆಚರಣೆ ಮಾಡಬಾರ್ದು ಅಂತ ಹೇಳಿ? ನನಗೆ ಒಂದು ಗಾದೆ ನೆನಪಾಗುತ್ತೆ. ಶನಿ ಹಿಡಿಯುವಾಗ ನಾಯಿ ಕೂಡ ಮೊಟ್ಟೆ ಹಾಕ್ತದೆ ಅಂತೆ. ಅದು ಈ ಸರ್ಕಾರಕ್ಕೆ ಅನ್ವಯಿಸ್ತದೆ. ಯಾಕಂದರೆ ಶನಿ ಹಿಡಿದಿದೆ ನೋಡಿ. ಟಿಪ್ಪು ವಿಚಾರವನ್ನು ಎತ್ಕೊಂಡವರಿಗೆಲ್ಲ ಶನಿ ಹಿಡಿದಿದೆ. ಸಂಜಯ್ ಖಾನ್ ಅಂತ ಹೇಳುವವರು ಸಿನಿಮಾ ತೆಗೆದರು, ಮೈಸೂರಿನಲ್ಲಿ ಬೆಂಕಿ ಬಿತ್ತು, ಸ್ವತಃ ಸಂಜಯ್ ಖಾನ್ ಬೆಂದು ಹೋದ, ಅನೇಕ ಆನೆಗಳು ಸತ್ತು ಹೋದವು, ಎಕ್ಕುಟ್ಟು ಹೋಯಿತು. ಮತ್ತು ಅವರ ಮೇಲೆ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕಿದಾಗ ಇದು ನೈಜ ಕಥೆಯಲ್ಲ, ಕಾಲ್ಪನಿಕ ಕಥೆ ಅಂತ ಆತ ಧಾರಾವಾಹಿಗೆ ಮೊದಲು ಹಾಕ್ಕೊಂಡ. ಮಲ್ಯ ಅವರ ಖಡ್ಗವನ್ನು ಹರಾಜಿನಲ್ಲಿ ತಗೊಂಡ್ರು ಇಂಗ್ಲೆಂಡ್ನಲ್ಲಿ. ಆ ಮಲ್ಯನ ಕತೆ ಏನಾಯಿತು ಅಂತ ನಿಮಗೇ ಗೊತ್ತು. ಶನಿ ಹಿಡಿದು ದೇಶ ಬಿಟ್ಟು ಓಡಿ ಹೋದ. ಇನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಟಿಪ್ಪು ಜಯಂತಿ ಆಚರಿಸಿದರು, ಶನಿ ಹಿಡಿಯಿತು, ಸರ್ಕಾರ ಕಳ್ಕೊಂಡ್ರು. ನಾನು ಹೇಳೋದು, ಈಗ ಮಾಡಿ, ಪುನಃ ಶನಿ ಹಿಡಿದಿದೆ, ಈಗ ಮಾಡಿ ನೋಡಿ. ನಾನು ಒಬ್ಬ ಕೊಡವನಾಗಿ ನನ್ನ ಅಜ್ಜಂದಿಯರನ್ನು ಮತಾಂತರಗೊಳಿಸಿದ ಒಬ್ಬ ಟಿಪ್ಪುವನ್ನು ನಾನು ಒಪ್ಪೋದೇ ಇಲ್ಲ. ಯಾಕೆಂದರೆ ನಮ್ಮ ಇತಿಹಾಸ ಬಾಯಿ ತೆರೆಕೊಂಡು ನಿಂತಿದೆ. ಅಲ್ಲಿ ಯಾರೋ ಹೇಳಿದ್ದಲ್ಲ, ನಮ್ಮ ಮನೆಯದು. ನಾನು ಒಂದು ಮಾತು ಹೇಳ್ತೇನೆ. ನಾನು ಸಿದ್ದರಾಮಯ್ಯನವರ ಕಾನೂನು ಸಲಹೆಗಾರರಾದ ಪೊನ್ನಣ್ಣ ಇದ್ದಾರಲ್ಲ, ಅವರು ಅಸೆಂಬ್ಲಿಯಲ್ಲಿದ್ದಾರೆ. ಆ ಪೊನ್ನಣ್ಣ ಹೇಳಲಿ ಜಯಂತಿ ಬೇಕಾ ಬೇಡುವ ಅಂತ. ಕೊಡಗಿನಲ್ಲಿ ಅವರಿಗೆ ಯಾವ ಸ್ವಾಗತ ಸಿಗ್ತದೆ ಅಂತ ನಾವು ನೋಡ್ತೀವಿ. ಅವರ ಪಕ್ಷದ ಕಾಶ್ಯಪ್ಪನವರು ಹೇಳಿದಾರಲ್ಲ, ಈಗ ಇದು ನಾನು ಹೇಳ್ತೀನಿ, ಕಾಶ್ಯಪ್ಪನವರು ಉದ್ದೇಶಪೂರ್ವಕವಾಗಿ ಹೇಳಿದ್ದು.
ಟಿಪ್ಪು ಜಯಂತಿ ಮಾಡಲ್ಲ. ಡೈವರ್ಟ್ ಮಾಡಲಿಕ್ಕೆ, ಸರ್ಕಾರದ ವಿಫಲತೆಯನ್ನ ಮುಚ್ಚಿಕೊಳ್ಳಲಿಕ್ಕೆ ಈ ಒಂದೊಂದು ಅಸ್ತ್ರವನ್ನ ತೆಗೆದು ಹಾಕ್ತಾ ಇದ್ದಾರೆ. ಅಲ್ಲಿ ರೈತರು ಬಂದು ಮುತ್ತಿಗೆ ಹಾಕಿದ್ದಾರೆ, ಚಳುವಳಿ ನಡೀತಾ ಇದೆ. ಜೊತೆಗೆ ST ಫಂಡಿನ ದುರುಪಯೋಗ ಆಗಿದೆ, ಅದರ ಚರ್ಚೆ ಆಗಬೇಕಾಗಿದೆ. ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗೇ ಇಲ್ಲ. ಬೆಳಗಾವಿನಲ್ಲಿ ಅಧಿವೇಶನ ನಡೆಸ್ತಾ ಇರೋದು ಅದಕ್ಕಾಗಿ. ಈ ಎಲ್ಲ ಗಹನವಾದ ವಿಚಾರಗಳನ್ನ ಇರುವಾಗ ಇವರು ಆಯ್ತು ಸರ್, ಅದು SEP TSP ಫಂಡು ಅದು ಅವರು ತಪ್ಪಾಗಿ ಹೇಳಿದ್ರೆ ನಾನು ಮುಂದುವರಿಸಿ ಸರ್. ಅದು ಇದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಅದರಲ್ಲಿ ಭ್ರಷ್ಟಾಚಾರ ಆಗಿದೆ ಅಲ್ವಾ, ಆ ಭ್ರಷ್ಟಾಚಾರ ಆಗಿದೆ, ಕೇಸ್ ಆಗಿದೆ ಅಲ್ವಾ. ಆಗ ಅದು ಹಣವನ್ನ ನಾವು ಇದಕ್ಕೆ ಭಾಗ್ಯಕ್ಕೆ ಉಪಯೋಗಿಸ್ತಿದ್ದು ಹೇಳ್ಕೊಂಡು SC ST ಫಂಡನ್ನ SC ST ಗಳಿಗೆ ಉಪಯೋಗಿಸಬೇಕು ಅಂತೇಳಿ ನಿಯಮ ಇರುವಾಗ ಆ ಫಂಡನ್ನು ತೆಗೆದು ಡೈವರ್ಟ್ ಮಾಡಿದ್ದು. ಅದರ ಬಗ್ಗೆ ಹೇಳಿದೆ. ಆಗಲಿ, ಇಷ್ಟೆಲ್ಲ ಸಮಸ್ಯೆಗಳಿರುವಾಗ ಈ ಕಾಶ್ಯಪ್ಪನವರು ಬಂದು ಒಂದು ಬಾಂಬ್ ಎಸೆದಿದ್ದಾರೆ ವಿನಃ ಖಂಡಿತವಾಗಿಯೂ ಶನಿ ಹಿಡಿಸಿಕೊಳ್ಳಕ್ಕೆ ಸಿದ್ದರಾಮಯ್ಯನವರು ತಯಾರಿಲ್ಲ. ಈ ಜಯಂತಿ ಆಗಲ್ಲ, ಆಗಕ್ಕೆ ನಾವು ಬಿಡಲ್ಲ. ಸರ್, ಏಜಖಾನ್ ಸರ್ 5:30 ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಬರಹಗಾರರಾದ ಗುರುರಾಜ್ ಅವರು ಜಾಯ್ನ್ ಆಗಿದ್ರು, ಹಿರಿಯ ಪತ್ರಕರ್ತರು ಕೂಡ. ಅವ್ರು ಹೇಳ್ತಾ ಇದ್ದಿದ್ದು ಟಿಪ್ಪುವನ್ನ ವಿರೋಧಿಸುವವರಿಗೆ ಇರೋದು ಒಂದೇ ಕಾರಣ, ಆತ ಮುಸಲ್ಮಾನ ಅನ್ನೋದು. ಅದನ್ನ ಬಿಟ್ರೆ ಟಿಪ್ಪುವನ್ನ ವಿರೋಧ ಮಾಡ್ಲಿಕ್ಕೆ ಯಾವುದೇ ಕಾರಣ ಇರ್ಕೂಡ್ದು ಇಲ್ಲ ಕೂಡ ಅನ್ನೋದು ಅವ್ರ ವಾದ. ಇದನ್ನ ನೀವು ಒಪ್ತೀರಾ? ಈಗ ಮೊದಲನೇದಾಗಿ ಕಾಶ್ಯಪ್ಪನವರ ಕಾರ್ಯಕ್ರಮ ಮುಧೋಲಲ್ಲಿ ಏನಾಯ್ತು? ಒಂದೇ ನಿಮಿಷ ಅಡ್ಡಣ್ಣ ಸರ್, ನಾನು ಇಲ್ಲಿರೋ ಏಜಖಾನ್ ಸರ್ನ ಪ್ರಶ್ನೆ ಮಾಡಿದ್ದೀನಿ, ಅವ್ರು ಉತ್ತರ ಕೊಡ್ಲಿ, ಆಮೇಲೆ ನೀವು ರಿಯಾಕ್ಟ್ ಮಾಡಿರಂತೆ. ಮುಂದುವರಿಸಿ ಸರ್. ಆ ಕಾರ್ಯಕ್ರಮ ಮುಧೋಲದಲ್ಲಿ ಕಾರ್ಯಕ್ರಮ ನಡೆಯುವಾಗ ನಜ್ಮಾ ನಜೀರ್ ಅನ್ನೋರು ಒಂದು ಪ್ರಸ್ತಾಪ ಮಾಡ್ತಾರೆ ಸರ್ಕಾರಕ್ಕೆ. ನೀವೆಲ್ಲ ಟಿಪ್ಪು ಸುಲ್ತಾನ್ ರವರ ಹೆಸರಲ್ಲಿ ಮತ ಕೇಳುವ ಸಂದರ್ಭದಲ್ಲಿ ಕೇಳಿದಿರಿ, ನೀವು ಯಾಕೆ ಪ್ರಶ್ನೆ ಮಾಡಬಾರ್ದು ಅಂತೇಳಿ ಕೇಳಿದಾಗ ಆಯಿತು ನಾನು ಪತ್ರ ಬರೀತೀನಿ ಅಂತೇಳಿ ಭಾಷಣದಲ್ಲಿ ಹೇಳಿದರು, ಬಂದ್ ಮಾಡಿದ್ದಾರೆ. ನಾವು ಅದಕ್ಕೆ ಯಾವ ರೀತಿ ನೋಡ್ತೀವಿ ಅಂದರೆ, ಏನು ಇವತ್ತು ಈ ಸರ್ಕಾರದ ವತಿಯಿಂದ ಕಾರ್ಯಕ್ರಮ ಮಾಡ್ತೀನಿ ಅಂತೇಳಿ ಹೇಳ್ತದಲ್ಲ, ಅದಕ್ಕಿಂತ ಮುಂಚೆ ಮಾಡಿರುವ ಕಾರ್ಯಕ್ರಮ ಸರ್ಕಾರದ್ದ? ಅದು ಸರ್ಕಾರದ ಕಾರ್ಯಕ್ರಮ ಅಲ್ಲ. ಒಂದ್ಸತಿ ಮಾಡಿದ್ರು, ಇದೇ ಅಡ್ಡಂಡ ಕಾರ್ಯಪ್ಪ ಅವ್ರಿಗೆ ಗೊತ್ತಿದೆ, ಬಹುಶಃ ಅಲ್ಲಿ ಯಾರೋ VHP ಕಾರ್ಯಕರ್ತ ಸತ್ತೋದ ಅಂತೇಳಿ ಏನೋ ತುಂಬ ದೊಡ್ಡ ಮಟ್ಟಕ್ಕೆ ಸುದ್ದಿ ಆಗಿತ್ತು. ಅದು ಸರ್ಕಾರದಿಂದ ಮಾಡಿರುವ ಕಾರ್ಯಕ್ರಮ ಅಲ್ವೇ ಅಲ್ಲ. ಅದು ಏನಾಯಿತು ಅಂದರೆ ಜನರಿಗೆ ಗೊತ್ತಿಲ್ಲ. ಅದು ಬ್ಯಾಂಕ್ವೆಟ್ ಹಾಲ್ ಯೂಸ್ ಮಾಡಿದ್ರು, ಬಟ್ ಅದನ್ನು ಕಾರ್ಯಕ್ರಮ ಮಾಡಿದ್ದು ಮೈನಾರಿಟಿ ಡಿಪಾರ್ಟ್ಮೆಂಟು. ಈಗ ನೀವು ಮೈನಾರಿಟಿ ಅಂತೇಳಿ ಎಲ್ಲೋ ಒಂದು ಕಡೆ ನಮಗೊಂದು ಟ್ಯಾಗ್ ಲೈನ್ ಕೊಡ್ತೀರಪ್ಪ, ಆ ಟ್ಯಾಗ್ ಲೈನಲ್ಲಿ ಯಾರೋ ಮಾಡಿದ್ರು, ಅದು ಸರ್ಕಾರ ಮಾಡಿರೋ ಕಾರ್ಯಕ್ರಮ ಅಲ್ಲ. ಅದಲ್ಲದೆ ಇದುವರೆಗೂ ನೀವು ಹುಡುಕಾಡಿ ಚೆಕ್ ಮಾಡಿ ನೋಡ್ರಿ, ಇಡೀ ಭಾರತ ದೇಶದಲ್ಲಿ ಯಾವ ಮುಸಲ್ಮಾನನು ಯಾರ ಹೆಸರಿಗೂ ಕೂಡ ನಮಗೊಂದು ರಜಾ ಕೊಡ್ರಿ ಅಂತೇಳಿ ಕೇಳೋರಲ್ಲ ನಾವು. ಬೇಕಾದ್ರೆ ನಾವು ಕೇಳ್ಬೋದು, ಟಿಪ್ಪು ಸುಲ್ತಾನ್ ಹೆಸರಲ್ಲಿ ಒಂದು ಸಂಡೆ ಕೆಲಸ ಕೊಡ್ರಿ ಜನರಿಗೆ ಅನುಕೂಲ ಆಗಲಿ ಅಂತ. ಸೊ ಹಾಗಿದ್ದಾಗ ಈಗ ಕಾರ್ಯಕ್ರಮ ಮಾಡ್ತಾ ಇರೋದು ಸರ್ಕಾರ ಏನಾರ ಮಾಡ್ತದೆ ಅಂದರೆ ಅದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ. ನಾವು ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ. ಈ ದೇಶದ ಸಂವಿಧಾನ ಪ್ರತಿಯೊಬ್ಬ ಮಹಾಪುರುಷರ ಜಯಂತ್ಯೋತ್ಸವ ಆಚರಣೆ ಮಾಡ್ತದೆ. ಅದನ್ನ ಸರ್ಕಾರ ಮಾಡೋದ್ರಲ್ಲಿ ತಪ್ಪೇನಿದೆ? ನೀವು ಧಾರ್ಮಿಕ ಕಾರ್ಯಕ್ರಮ ಅಲ್ವೇ ಅದು? ಸೊ ಹಾಗಾಗಿ ಮಾಡಲಿಕ್ಕೆ ಸರ್ಕಾರ ಏನು ಹೇಳಿತ್ತು, ಇದರ ಜೊತೆಲಿ ಈಗ ಸಾದಿಕ್ ಅವರು ಒಂದು ಮಾತು ಹೇಳಿದ್ರು ನೋಡಿ, ಶೋಷಿತರಿಗೆ ನಿಜವಾದ ರೀತಿಯಲ್ಲಿ ಇವತ್ತು ಬೇಕಾಗಿರುವಂಥದ್ದು ಶಿಕ್ಷಣ. ನೀವು ಜಯಂತ್ಯೋತ್ಸವ ಆಚರಣೆ ಮಾಡಿ ಅಲ್ಲೇ ನಿಂತ್ಕೊಂಡು ನಾವು ಮುಸಲ್ಮಾನರ ಪರವಾಗಿದ್ದೀವಿ, ನಿಮಗಾಗಿ ಏನು ಯೂನಿವರ್ಸಿಟಿ ಸೆಂಟ್ರಲ್ ಗೌರ್ಮೆಂಟ್ ಮಾಡಿಕೊಡ್ತೀನಿ ಅಂತೇಳಿ ಹೇಳಿತ್ತು, ನಾವು ಅದನ್ನ ಮಾಡಲಿಲ್ಲ, ಇನ್ನು ಮುಂದೆ ಮಾಡ್ತೀವಿ ಅಂತೇಳಿ ನೇರವಾಗಿ ಘೋಷಣೆ ಮಾಡಬೇಕು ಸಿದ್ದರಾಮಯ್ಯನವರು. ಸುಮ್ಮನೆ ನಾಮಕಾವಸ್ಥೆ ಯಾರೋ ಒಬ್ರು ಆಚರಣೆ ಮಾಡ್ತಾರೆ ನೋಡಿ. ವೈಯಕ್ತಿಕವಾಗಿ ಜಮೀರ್ ಅವರು ಮಾಡ್ತಾರೆ, ನಾನು ಮಾಡ್ತೀನಿ, ಅವರು ಮಾಡಿದ್ದಾರೆ, ವೈಯಕ್ತಿಕವಾಗಿ ಮಾಡುವಂಥ ವಿಚಾರ. ನೀವು ಸರ್ಕಾರದ ವಿಚಾರಕ್ಕೆ ಬಂದಾಗ ನೀವು ಬ್ಯಾಂಕ್ವೆಟ್ ಹಾಲಲ್ಲೇ ಮಾಡಬೇಡ್ರಿ, ನೀವು ರೋಡಲ್ಲಿ ಮಾಡ್ರಿ, ಪರವಾಗಿಲ್ಲ. ಬಟ್ ಒಟ್ಟಾರೆ ಆ ಮಹಾಪುರುಷರ ಹೆಸರಲ್ಲಿ ಎಲ್ಲೋ ಒಂದು ಕಡೆ ದೊಡ್ಡ ಕಾಲೇಜು ಅಥವಾ ಯೂನಿವರ್ಸಿಟಿನೋ ಇಂಥದ್ದು ಒಂದು ಮಾಡೋದಕ್ಕೆ ಮುಂದಾಗಬೇಕು ಸರ್ಕಾರ. ಇತಿಹಾಸದ ಚರ್ಚೆಯಲ್ಲಿ ಅವರು ಸರಿನಾ ತಪ್ಪ ಇವೆಲ್ಲ ಇದ್ದೇ ಇದೆ. ಆದ್ರೆ ಚಿಕ್ಕ ಮಗುಗೂ ಹೋಗಿ ಕೇಳಿದ್ರೆ ನೀವು ಇಲ್ಲಲ್ಲ, ಇಡೀ ವಿಶ್ವದಲ್ಲಿ ಕೇಳಿದ್ರೆ ಹೂ ಇಸ್ ಟಿಪ್ಪು ಟೈಗರ್ ಆಫ್ ಮೈಸೂರು ಅಂತೇಳಿ ಹೇಳ್ತಾರೆ. ಅದನ್ನ ನಾವು ಮುಚ್ಚಾಕ್ಲಿಕ್ಕೆ ಆಗಲ್ಲ. ಅದನ್ನ ಕಾಂಗ್ರೀವ್ ರಾಕೆಟ್ ಅಂತೇಳಿ ಇವತ್ತಿಗೂ ಕೂಡ ಚೆಕ್ ಮಾಡಿ ನೋಡ್ಕೊಳ್ರಿ, ಗೊತ್ತಾಗ್ತದೆ. ಫ್ರೆಂಚ್ ಅಲ್ಲಿ ತುಂಬಾ ದೊಡ್ಡ ಮಟ್ಟಕ್ಕೆ ಒಂದು ಕ್ರಾಂತಿ ಆಗ್ತದೆ ಅಥವಾ ಒಂದು ಯುದ್ಧ ಆಗ್ತದೆ, ಅಲ್ಲಿ ಕಾಂಗ್ರೀವ್ ರಾಕೆಟ್ ಯೂಸ್ ಆಗಿರುತ್ತೆ. ಆ ಕಾಂಗ್ರೀವ್ ವಿಲಿಯಂ ಕಾಂಗ್ರೀವ್ ಅವರೇ ಅವ್ರ ಸ್ವತಃ ಪುಸ್ತಕದಲ್ಲಿ ಬರೀತಾರೆ, ವಾಟ್ ದ ಮಿಸೈಲ್, ವಾಟ್ ದ ರಾಕೆಟ್ ಐ ಹ್ಯಾವ್ ಯೂಸ್ಡ್, ಇಟ್ ಹ್ಯಾಸ್ ಬಿನ್ ರಿಯಲಿ ಇನ್ವೆಂಟೆಡ್ ಬೈ ಟಿಪ್ಪು ಸುಲ್ತಾನ್ ಅಂತ ಹೇಳಿದೆ. ಸರಿಯೇ, ಆದ್ರೆ ಟಿಪ್ಪು ಸುಲ್ತಾನರು ಮಹಾಪುರುಷರ ಪಟ್ಟಿಯಲ್ಲಿ ಸೇರ್ಲಿಕ್ಕೆ ಅರ್ಹರ ಅನ್ನೋದೇ ಈಗಿರೋ ಚರ್ಚೆ ಅಲ್ವಾ? ನಿಮ್ಮ ಪ್ರಶ್ನೆ ಇದು ತುಂಬಾ ಚೆನ್ನಾಗಿದೆ. ಅಂದ್ರೆ ಮುಸಲ್ಮಾನರಿಗೆ ಯಾರು ಮಹಾಪುರುಷ ಇಲ್ವೇ ಇಲ್ವಾ? ನಾನು ಹಂಗ್ ಜನರಲೈಸ್ ಮಾಡಿ ಕೇಳ್ತಿಲ್ಲ ಸರ್, ನನ್ನ ಪ್ರಶ್ನೆ ನಾವ್ ಯಾರಿಗೆ ಮಹಾಪುರುಷರು ಅಂತೇಳಿ ಒಪ್ಕೋಬೇಕು ಹೇಳ್ರಿ ನೀವೇ.
ವ್ಯಾಖ್ಯಾನ ಮಾಡಕ್ ನಾನ್ ಯಾರು ಸರ್? ನೋಡಿ, ನಾನು ಜನರು ಕೇಳ್ತಿರೋ ಪ್ರಶ್ನೆ ನೋಡಿ, ನಿಮಗೆ ಚರ್ಚೆ ಕೇಳ್ತಾ ಇದ್ದೀನಿ. ಬಂದಾಗ ನಾನು ನಿಮಗೆ ಇಸ್ಲಾಂ ಜನರ- ಧರ್ಮದಲ್ಲಿ ಅಲ್ಲ, ಒಂದ್ ನಿಮಿಷ ಸಾರ್ವಜನಿಕ ವಲಯದಲ್ಲಿರುವ ಮೇಡಮ್, ಒಂದ್ ಪ್ರಶ್ನೆಯನ್ನ ನಿಮಿಷ. ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇಸ್ಲಾಂ ನಿಮ್ಮ ಧರ್ಮದಲ್ಲಿ ಬಾಯಿಗೆ ಬಂದದ್ದು ಜಯಂತ್ಯೋತ್ಸವ ಎಜೆ ಖಾನ್ ಸರ್. ಆಚರಣೆ ಮಾಡಂಗಿಲ್ಲ ಅಂತೀರಿ. ಎಜೆ ಖಾನ್ ಸರ್. ಇಸ್ಲಾಂ ಧರ್ಮ ಎಲ್ಲೋ ಒಂದ್ ಕಡೆ ಹಿಜಾಬ್ ಹಾಕೊಳ್ಳಿ ಅಂದಾಗ ನೀವು ಆ ಮಾತು ಯಾಕೆ ಹೇಳಲ್ಲ? ನೀವು ಕೇಳಿಸ್ಕೊಂಡ್ರು ಕೇಳಿಸ್ಕೊಳ್ಳಿ ಅಲ್ಲ, ನನಗೆ ನಿಮ್ಮ ಗೊತ್ತಿಲ್ಲ. ಬಗ್ಗೆ ಪಾಷಾ ಅವ್ರಿಗೆ ನಾನು ಪ್ರಶ್ನೆ ಮೇಡಮ್, ನಾನು ಕೇಳುವಾಗ ನಿಮ್ಮ ಬಗ್ಗೆ ಕೇಳಿಸ್ಕೊಳ್ಳಿ. ಹೇಳ್ತಲ್ಲ. ಇಲ್ಲ ನಾನು ನಿಮಗೆ ಹೇಳ್ತಿದ್ದೀನಿ ಹಾ, ಸರ್, ಹೇಳಿ. ಕೇಳಿಸ್ಕೊಳ್ಳಿ. ನಾನು ಪಾಷಾ ಅವ್ರಿಗೆ ಪ್ರಶ್ನೆ ಕೇಳುವಾಗ ನಾವು ಮಾಧ್ಯಮವಾಗಿ ಪ್ರತಿಕ್ರಿಯೆಯನ್ನ ಕೇಳಿದಾಗ ಕೆಲವರು ಹೇಳಿದ್ರು ಹೌದಾ ಅಂತ ಕೇಳಿದೆ. ಇದು ನನ್ನ ವೈಯಕ್ತಿಕ ಪ್ರಶ್ನೆ ಅಲ್ಲ, ನಿಮಗ್ ಕೇಳ್ತಿರೋದು ಕೂಡ ನನ್ನ ವೈಯಕ್ತಿಕ ಪ್ರಶ್ನೆ ಅಲ್ಲ. ನಿಮ್ಮ ಬಾಯಲ್ಲೇ ಬಂದಂತೆ ಮಹಾಪುರುಷರು ಅನ್ನೋ ವರ್ಡ್ ನಿಮ್ಮ ಕೂಡ ನೀವು ಮಾಧ್ಯಮದ ಬಳಸಿದ್ರಿ. ಮೂಲಕ ನಿಮಗೆ ನೀವು ಅಲ್ಲ, ನಿಮಗೆ ಹೇಳ್ತಲ್ಲ Whatever sir, ನನ್ನ ನಿಮ್ಮ ಪ್ರಶ್ನೆ simple. ಮಾಧ್ಯಮದ ಮೂಲಕ ನನ್ನ ಪ್ರಶ್ನೆ simple. ಮಹಾಪುರುಷರು ಅವ್ರಿಗೆ ಕೇಳಿ, ಮುಸಲ್ಮಾನರು ಯಾರಿಗೆ ಒಪ್ಪಬೇಕು? ಹೌದೋ ಅಲ್ವೋ, ಟಿಪ್ಪು ಸುಲ್ತಾನರನ್ನ ಮಹಾಪುರುಷರು ಅಂತ ಹೇಳಿ ಈ ದೇಶದ ಇತಿಹಾಸದ ಭಾಗವಾಗಿ ನಾವು ಒಪ್ಕೊಳ್ಬೇಕಾ ಇಲ್ವಾ ಅನ್ನೋ ಚರ್ಚೆ ವಿಚಾರ. ನಿಮ್ಮ ಪ್ರಕಾರ ಏನು? ಈಗ ಒಂದು ವ್ಯವಸ್ಥೆ ಇರ್ತದೆ. ಆ ವ್ಯವಸ್ಥೆಯ ವಿರುದ್ಧ ಯಾರು ಮಾತಾಡ್ತಾನೋ ಆ ವ್ಯವಸ್ಥೆ ಅವ್ರ ಮೇಲೆ ತಿರುಗಿ ಬೀಳುವಂತದ್ದು ಸಹಜ, ಅದು ಇತಿಹಾಸ. ಅದು ಈಗ ಅಲ್ಲಿ ಯುದ್ಧ ನಡೆದಿರ್ತಕ್ಕಂಥದ್ದು ಯಾರೋ ಪಕ್ಕದ ರಾಜ್ಯಕ್ಕಲ್ಲ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಏನಿತ್ತು ಇದು ಇತಿಹಾಸ ತಾನೆ. ನಾವು ನೋಡೋದ್ ಬೇಡ, ಇತಿಹಾಸದ ಪುಸ್ತಕದಲ್ಲಿದೆ. ಯಾರೋ ಯುದ್ಧದಲ್ಲಿ ಒಬ್ಬ ಅಲೆಕ್ಸಾಂಡರ್ ಬೀಟ್ಸನ್ ಅಂತೇಳಿ ಅವನೇ ಯುದ್ಧದಲ್ಲಿ ಇರೋನ್ ಬರಿತಾನಲ್ಲ, ಯಾವ ರೀತಿ ಬಟ್ಟೆ ಇತ್ತು, ಅವರ ಹುಡುಕಾಡಿದ್ದಾಗ ಎಲ್ಲಿ ಸಿಕ್ಕಿದ್ರು, ಇವೆಲ್ಲ ಅವನೇ ಬರಿತಾನಲ್ಲ, ನಾವು ಬರೆಯೋದಲ್ಲ. ಈಗ ಒಬ್ಬ ಶತ್ರು ನಿಮ್ಮ ಪ್ರಶಂಸೆ ಮಾಡಿದ್ರೆ ಅದು ಪ್ರಶಂಸೆ, ಒಬ್ಬ ಸ್ನೇಹಿತ ಪ್ರಶಂಸೆ ಮಾಡಿದ್ರೆ ಅದು ಪ್ರಶಂಸೆ ಅಲ್ಲ ಅಲ್ವಾ? ಸೊ ಇದು ಇತಿಹಾಸ. ಇದನ್ನ ನಾವು ನೋಡ್ಬೇಕಾದ್ರೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಸಾಕಷ್ಟಿದೆ. ಚೆಕ್ ಮಾಡ್ರಿ, ಹಳೆ ಇತಿಹಾಸದಲ್ಲಿ ಹಕೀಂ ನಂಜುಂಡ ಅಂದ್ರೆ ಏನ್ ಅರ್ಥ? ಅವರಿಗೆ ತುಂಬಾ ಪ್ರೀತಿ ಒಂದು ಆನೆ ಮೇಲೆ ಇತ್ತು. ಆನೆಗೇನು ಅನಾಹುತಗಳು ಸಾಕಷ್ಟಿದೆ ಸರ್. ಒಂದ್ ನಿಮಿಷ, ನಾನು ನಿಮ್ಮ ಹತ್ರಕ್ಕೆ ಬರ್ತೀನಿ. ನಿಮ್ಮ ನೋವು ನನಗೆ ಅರ್ಥ ಇದೆ, ನನಗೆ ಗೊತ್ತಿದೆ. ನಾನು ಅದ್ರ ಬಗ್ಗೆನೂ ಮಾತಾಡ್ತೀನಿ. ಒಂದ್ ನಿಮಿಷ ಕೇಳಿ. ಯಾಕಂದ್ರೆ ನಮ್ಮ ಹತ್ರ ಬರೋದು ಬೇಡ. ನಮ್ಮ ಅಜ್ಜನನ್ನ ಮತಾಂತರಗೊಳಿಸಿ ಹತ್ಯೆ ಮಾಡಿದವನನ್ನ ನಾನು ಪೂಜೆ ಮಾಡಬೇಕು, ಮಹಾಪುರುಷ ಅಂತ ಒಪ್ಕೊಳ್ಬೇಕು. ಸರ್, ಇವತ್ತಿನ ಹೇಗೆ ಸರ್ಕಾರಕ್ಕೆ ಸಾಧ್ಯ ಇದೆ? ಅಗೇನ್ಸ್ಟ್ ಅಲ್ಲಿ ನಾನು ಮಾತಾಡಿದ್ರೆ ನನ್ನ ಮೇಲೆ UAPA ಕೇಸ್ ಆಗ್ತದೆ. ಹೇಗೆ ಸಾಧ್ಯ? ನಾನು ನಿಮ್ಮ ಇವತ್ತಿನ ಅಜ್ಜನನ್ನ ಸರ್ಕಾರದ ಹತ್ಯೆ ಅಗೇನ್ಸ್ಟ್ ಅಲ್ಲಿ ಮಾತಾಡಿದ್ರೆ ನಿಮಗೆ ನನ್ನ ಮೇಲೆ ಯಾರು UAPA ಆಗ್ತಿದೆ. ಕೊಡಗಿಗೆ ಬಂದು ಅರೆ, ನೀವು ಅರ್ಥ ಮಾಡ್ಕೊಳ್ರಿ, ನಾನೇನ್ ಹೇಳ್ತಾ ಇದ್ದೀನಿ. ಒಂದು ಆಡಳಿತ ವ್ಯವಸ್ಥೆಯಲ್ಲಿ ನೀವು ಬ್ರಿಟಿಷರ ಪರವಾಗಿ ಯಾರಾದ್ರೂ ಮಾತಾಡಿದ್ರೆ ಆ ಸಂದರ್ಭದಲ್ಲಿ ಆ ರಾಜ ಏನ್ ಮಾಡ್ತಾರೆ? ಓದಿಕೊಂಡೇ ಹೇಳ್ತಾ ಇದ್ದೀನಿ. ಆಯ್ತು, ಬರೋಣ ಸರ್, ಅಲ್ಲಿಗೆ ಬರೋಣ. ಆ ಸಂದರ್ಭದಲ್ಲಿ ಏನು ಕೊಡವರು ದೇಶದ್ರೋಹಿಗಳ ಆ ವಿಚಾರ ಅದು ಇಲ್ಲಿ ಕೇಳಿ ಸರ್, ಅದು ನೇರವಾಗಿ ಅಖಂಡ ಕಾರ್ಯಪಾಲಕರು ಅಥವಾ ಇಡೀ ಕೊಡಗಿನವ್ರ ಮೇಲೆ ಆಗಿಲ್ಲ, ಕೆಲವು ಜನರ ಮೇಲೆ ಆಗಿರ್ಬೋದು. ಇಲ್ಲಿ ಕೇಳ್ರಿ, ನೀವು ಇತಿಹಾಸದ ಪುರಾವೆಗಳು, ದಾಖಲೆಗಳು ಇವೆಲ್ಲ ಇಟ್ಕೊಂಡು ಮಾತಾಡ್ರಿ. ಪೂರ್ತಿ ಸಂಪೂರ್ಣ ಎಲ್ಲರ ಮೇಲೆ ಆಗಿಲ್ಲ. ಮತ್ತೆ ದೇವಸ್ಥಾನ ಇವತ್ತೇನು ಮೊನ್ನೆ ಆಯ್ತಲ್ಲ, ಅದು ಆಂಜನೇಯ ದೇವಸ್ಥಾನ. ನೀವು ಒಂದು ಕೆಲಸ ಮಾಡ್ರಿ, ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ಶೃಂಗೇರಿ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ರಿ, ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ರಿ. ಆ ಕಾಲದಲ್ಲಿ ಪತ್ರ ಬರೆದಿರುವಂತದ್ದು ಜಗದ್ಗುರು ಅಂತ ಒಪ್ಕೊಂತಾರಲ್ರಿ. ಧ್ವನಿ ಸರಿ ಹೋಗಿದ್ರೆ ಬಂದೆ ಅಡ್ಡಣ್ಣ ಕಾರ್ಯಪ್ಪ ಸರ್, ಒಂದೇ ಗಳಿಗೆ ಒಬ್ಬರಾದ್ಮೇಲೆ ಒಬ್ರು ಮಾತನಾಡೋಣ. ನೀವು ಅವನ ಶ್ರೀರಂಗಪಟ್ಟಣದ ಶ್ರೀರಂಗಪಟ್ಟಣದ ವಿಚಾರಕ್ಕೂ ಬರೋಣ, ಮಲಬಾರ್ ವಿಚಾರಕ್ಕೂ ಬರೋಣ, ಮಂಗಳೂರು ಚರ್ಚ್ಗಳ ಅಟ್ಯಾಕ್ಗೂ ಬರೋಣ. ಅದಕ್ಕೆ ಮುಂಚೆ ಎಜೆ ಖಾನ್ ಸರ್, ಕ್ಷಮೆ ಇರ್ಲಿ, ಬಹುಶಃ ರಹೀಂ ಉಚ್ಚಿಲ ಸರ್ದು ಆಡಿಯೋ ಸರಿ ಹೋಗಿದೆ ಅಂತ ಭಾವಿಸ್ತೀನಿ. ಉಚ್ಚಿಲ ಸರ್, ನೀವು ಹೇಳ್ತಾ ಇದ್ರಿ, ಮುಂದುವರಿಸಬಹುದು. ಆದರ್ಶ ಪುರುಷ ಮಹಾತ್ಮ ನೀವು ಕೇಳಿದ್ದೀರಿ. ಮಹಾತ್ಮ ಆದರ್ಶ ಪುರುಷರಾಗಬೇಕಾದ್ರೆ ಏನಾಗಬೇಕು ಅಂತ ಹೇಳಿದ್ರೆ ಒಬ್ರು ಬಿಟ್ಟು ಇನ್ನೊಬ್ಬ ಮತ್ತು ಇದು ಯಾಕಂತೇಳಿದ್ರೆ ಬೆಳಗಿನ ಪ್ರಾರ್ಥನೆ ನಮ್ಮನ್ನು ಸಮರ್ಥವಾಗಿ ನಿರ್ವಹಿಸಿದ್ರು ಅಂತ ಒಂದು ಇತಿಹಾಸ ಹೇಳ್ತದೆ. ಅದರ ಜೊತೆಯಲ್ಲಿ ಶೃಂಗೇರಿ ಆಗಿರ್ಬೋದು ಅಥವಾ ಕೊಲ್ಲೂರು ಆಗಿರ್ಬೋದು, ಈ ದೇವಸ್ಥಾನದಲ್ಲಿ ತನ್ನ ಹೆಸರಿನಲ್ಲಿ ಟಿಪ್ಪು ಮಾಡಿಸಿದ್ದಾರೆ. ಕ್ಷಮೆ ಇರ್ಲಿ ಸರ್, ಆಡಿಯೋ ಇನ್ನೂ ಸಮಸ್ಯೆ ಇದೆ, ಸರಿಪಡಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಿಮ್ಮ ಆಡಿಯೋ ಸರಿಯಾಗಿ ತಲುಪ್ತಾ ಇಲ್ಲ. ಉಮರ್ ಶರೀಫ್ ಸರ್, ಟಿಪ್ಪು ಸುಲ್ತಾನರನ್ನ ಮಹಾಪುರುಷರು ಅಂತ ಹೇಳಿ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವವರು ಕೂಡ ಅನೇಕರಿದ್ದಾರೆ. ಎಲ್ಲರೂ ಅಂತ ನಾನು ಹೇಳ್ತಿಲ್ಲ, ಅನೇಕರಿದ್ದಾರೆ. ಟಿಪ್ಪು ಸುಲ್ತಾನ ನಿಮ್ಮ ದೃಷ್ಟಿಯಲ್ಲಿ ಭಾರತ ದೇಶದಲ್ಲಿದ್ದಂತಹ ಅನೇಕ ಮಹಾಪುರುಷರ ಪೈಕಿ ಆತ ಕೂಡ ಒಬ್ಬರ? ನಾನು ಟಿಪ್ಪು ಸುಲ್ತಾನ್ ಅವರನ್ನ ಜ್ಞಾಪಿಸ್ಕೊಳ್ಳುವಾಗ ಚೋಳರನ್ನು ಕೂಡ ನಾನು ಜ್ಞಾಪಿಸ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಚೋಳರು ಏನು ಕೆಲಸ ಮಾಡಿದ್ರೋ ಅದೇ ರೀತಿಯ ಕೆಲಸವನ್ನೇ ಟಿಪ್ಪು ಸುಲ್ತಾನ್ ಕೂಡ ಮಾಡಿದರು. ಉದಾಹರಣೆಗೆ ನಿಮಗೆ ಕೊಡಬೇಕಂದ್ರೆ ಅವರು ಎಷ್ಟೋ ಜನರಿಗೆ ಸಹಾಯ ಮಾಡಿದ್ದಾರೆ. ಅದೇ ರೀತಿ ಕೆಲವರಿಗೆ ಒಂದು ರೀತಿ ಯುದ್ಧ ಕಾಲದಲ್ಲಿ ಅವ್ರಿಗೆ ಮೇಲೆ ಧ್ವಂಸ ಕೂಡ ಮಾಡಿದ್ದಾರೆ. ಇವಾಗ ಚೋಳರ ನೀವು ಹಿಸ್ಟ್ರಿ ನೋಡಿ, ಬೃಹದೇಶ್ವರ ಟೆಂಪಲನ್ನು ಕಟ್ಟಿದ್ದಾರೆ. ಎಲ್ಲಿ? ಬಿಹಾರು ಮತ್ತು ವೆಸ್ಟ್ ಬೆಂಗಾಲ್ನಲ್ಲಿ. ಅಲ್ಲಿರತಕ್ಕಂಥ ಪಾಲ ಡೈನಾಸ್ಟಿ ಮೇಲೆ ಯುದ್ಧ ಮಾಡಿ
ಅಲ್ಲಿ ಒಂದು ಬೃಹದೇಶ್ವರ ಟೆಂಪಲ್ ಅನ್ನು ಸ್ಥಾಪಿಸಿದ್ರು. ಏನಕ್ಕೋಸ್ಕರ ಅಲ್ಲಿ ಹೋಗಿ ಅದು ಬುದ್ಧ ವಿಹಾರ ಇದ್ದ ಜಾಗವನ್ನ ಅಲ್ಲಿ ಯುದ್ಧ ಮಾಡಿ ಅಲ್ಲಿ ಒಂದು ಗಂಗೈಕೊಂಡ ಚೋಳಪುರಂ ಅಂತ ಅಲ್ಲಿ ಸೃಷ್ಟಿ ಮಾಡಿದ್ರು. ಗಂಗೈಕೊಂಡ ಚೋಳಪುರಂ ಬಿಹಾರ್ನಲ್ಲಿ ಸೃಷ್ಟಿ ಮಾಡಿದ್ರು. ಏನಕ್ಕೋಸ್ಕರ ಅಲ್ಲಿ ಹೋಗಿ ಮಾಡಬೇಕಿತ್ತು ಅಂದ್ರೆ ಇವರು ಶೈವ ಡೈನಾಸ್ಟಿಯನ್ನ ಪ್ರಮೋಟ್ ಮಾಡುವ ಒಂದು ಜನರಾಗಿದ್ರು, ಒಂದು ರಾಜರಾಗಿದ್ರು. ಇವಾಗ ಕಾರ್ನ್ವಾಲಿಸ್ ಒಂದು ಮಾತು ಹೇಳ್ತಾರೆ, ಬ್ರಿಟಿಷ್ ಅವರ ಸೈನ್ಯದಲ್ಲಿ ಇದ್ದ ಕಾರ್ನ್ವಾಲಿಸ್ ಒಂದು ಮಾತು ಹೇಳ್ತಾರೆ. ಟಿಪ್ಪು ಸುಲ್ತಾನ್ ತೀರೋಗಿರುವಾಗ ಅವ್ರು ಹೇಳ್ತಾರೆ, ಇಂಡಿಯಾ ಈಸ್ ಅವರ್ಸ್ ನೌ, ಟುಡೇ ಇಂಡಿಯಾ ಈಸ್ ಅವರ್ಸ್. ಅಂದ್ರೆ ನೋಡಿ, ಇವತ್ತಿನ ದಿವಸ ಭಾರತ ನಮ್ಮದು ಅಂತ ಹೇಳುವ ಆ ಬಲ. ಆ ಕಾಲದಲ್ಲಿ ಒಡೆಯರ್ ಕೂಡ ಅಲ್ಲೇ ಇದ್ರು, ಅವಾಗ ನಿಜಾಮ್ ಇದ್ರು, ನವಾಬ್ ಇದ್ರು, ಮರಾಠಗಳು ಇದ್ರು, ಎಲ್ಲರೂ ಇದ್ದಾರೆ. ಆದ್ರೂ ಕೂಡ ಟಿಪ್ಪು ಸುಲ್ತಾನ್ ತೀರೋಗ್ಮೇಲೆ ಲಾರ್ಡ್ ಕಾರ್ನ್ವಾಲಿಸ್ ಹೇಳ್ಕೊಳ್ಳೋದು ಏನಂದ್ರೆ, ಟುಡೇ ಇಂಡಿಯಾ ಇಸ್ ಅವರ್ಸ್. ಅಂದ್ರೆ ಈ ಮನುಷ್ಯ ಸತ್ತೋದ್ರೆ ಭಾರತ ನಮ್ಮ ಕೈಗೆ ಬರುತ್ತೆ, ಇಡೀ ಭಾರತ. ಅಂದ್ರೆ ಕಾರ್ನ್ವಾಲಿಸ್ ಹೇಳಿದ್ದನ್ನ ಅಪ್ಪಟ ಸತ್ಯ ಅಂತ ಹೇಳಿ ನಾವೆಲ್ಲರೂ ಕೂಡ ಈಗ ಅಂದ್ರೆ 2025ರಲ್ಲಿ ಭಾವಿಸಬೇಕು. ಕೇಳಿ, ಇದ್ರಲ್ಲಿ ಮರಾಠ ಇದ್ರಲ್ಲ ಅವಾಗ, ಮರಾಠ ನೀವು ಅದನ್ನ ಹೇಳದಕ್ಕೆ ನಾನು ಇದನ್ನ ಹೇಳ್ತಿದ್ದೀನಿ ಸರ್. ಒಂದೇ ನಿಮಿಷ ಕ್ಷಮೆ ಇರಲಿ ಅಡ್ಡಣ್ಣ ಸರ್, ಒಂದೇ ನಿಮಿಷ. ಅಖಿಲ್ ಹಿಟ್ ಪ್ಯಾಟ್ರಿಕ್, ಬ್ರಿಟನ್ ಬ್ಯಾಂಕ್, ಅದರ ಜೊತೆಯಲ್ಲೇ ಮಾರ್ಕ್ ವಿಲ್ಸ್, ಇವರೆಲ್ಲ ಬರ್ದಿರೋದೇನು, ಟಿಪ್ಪು ಒಬ್ಬ ನೀವು ಹೇಳಿ, ಇನ್ನೊಂದೆರಡು ಹೆಸರು ಹೇಳಿ. ಪ್ರಶ್ನೆ ಅವ್ರಿಗಿರೋದ್ರಿಂದ ನೀವು ಇವ್ರ ಉತ್ತರ ಆದ್ಮೇಲೆ ನೀವು ಬನ್ನಿ. ಇವರೆಲ್ಲ ಹೇಳಿದ್ದೇನು ಮತ ಅಂತ ಅಂದ್ರೆ ನಾವು ಬ್ರಿಟಿಷರಲ್ಲೇನೆ ಹೇಳಿದ್ದನ್ನ ನಾವು ನಿಜ ಅಂತ ಒಪ್ಬೇಕು. ಆದ್ರೆ ಬ್ರಿಟಿಷರ ಹಿಸ್ಟೋರಿಯನ್ಸ್ ಅಲ್ಲಿ ಟಿಪ್ಪು ಸುಲ್ತಾನ್ ಮತಾಂಧ ಅಂತ ಬರ್ದವ್ರನ್ನ ಒಬ್ಬಾರ್ದು, ಯಾಕಂದ್ರೆ ಬ್ರಿಟಿಷರ ವಿರುದ್ಧ ಇದ್ದ ಟಿಪ್ಪು ಸುಲ್ತಾನ. ನಾನು ಹೇಳ್ಕೊಳ್ತೇನೆ ಅಂದ್ರೆ, ಒಂದೇ ಮಾನದಂಡ ಇರಬೇಕು. ನೀವು ಟಿಪ್ಪು ಸುಲ್ತಾನನ್ನ ನೀವು ಮತಾಂಧ ಅಂದ್ರೆ ಕರೆದ್ರೆ ನಾನು ನಿಮ್ಗೆ ಐ ವಿಲ್ ಕ್ಲಾಪ್, ಓಕೆ ವೆರಿ ಗುಡ್ ಮತಾಂಧ ಅಂತ ಕರೆದ್ಬಿಟ್ರಿ. ಚೋಳರನ್ನ, ರಾಜರಾಜ ಚೋಳರನ್ನ ಏನಂತ ಕರಿತೀರಿ? ನಾನು ಹೇಳಿದೆ ನಿಮಗೆ, ಮಹಿಪಾಲ ಎನ್ನುವ ಒಬ್ಬ ರಾಜನನ್ನ ಕೊಂದಾಕಿ ಮತ್ತೆ ಅಲ್ಲಿರತಕ್ಕಂಥ ಪಾಲ ಡೈನಾಸ್ಟಿಯನ್ನು ಫಿನಿಶ್ ಮಾಡಿ ಅಲ್ಲಿ ಬೃಹದೇಶ್ವರ ಟೆಂಪಲ್ ಅನ್ನ, ಬುದ್ಧ ವಿಹಾರನ್ನ ಕೆಡವಿ ಅಲ್ಲಿ ಮಾಡುವಂತ ಕೆಲಸ ಮಾಡಿದ್ರಲ್ಲ. ಮತ್ತೆ ಅದೇ ರೀತಿ ಒಬ್ಬ ಕುಲೋತ್ತಂಗ ಚೋಳ ಎನ್ನುವ ಒಬ್ಬ ವ್ಯಕ್ತಿ ರಾಮಾನುಜಾಚಾರ್ಯನ್ನ ಅಲ್ಲಿಂದ ಆಚೆ ಕಳಿಸಿ, ನೀವು ಶ್ರೀರಂಗಂಗೆ ಇರಕ್ಕೆ ಸಾಧ್ಯ ಇಲ್ಲ, ನೀವು ಹೋಗಿ ಇಲ್ಲಿಂದ ಜಾಗ ಖಾಲಿ ಮಾಡಿ ಅಂತ ಹೋಗಿ ಮೇಲ್ಕೋಟೆವರೆಗೆ ಬಂದ್ರಲ್ಲ ರಾಮಾನುಜಾಚಾರ್ಯ. ಅಂದ್ರೆ ಕುಲೋತ್ತಂಗ ಚೋಳಯನ್ನ ಏನಂತ ಹೇಳ್ತೀರಾ? ಮತಾಂಧ ಅಂತ ಕರೆದು ಬಿಡ್ತೀರಾ? ರಾಜರಾಜ ಚೋಳನ್ನ ಮತಾಂಧ ಅಂತ ಕರೆದು ಬಿಡ್ತೀರಾ? ಕರೆದು ಬಿಡಿ. ನಾನು ಏನಂತ ತಿಳ್ಕೊತಾರೆ, ಒಂದೇ ಮಾನದಂಡವನ್ನು ಉಪಯೋಗ ಮಾಡಿ. ಯಾಕೆ ಟಿಪ್ಪು ಸುಲ್ತಾನ್ಗೆ ಒಂದು ನೋಡಿ, ಟಿಪ್ಪು ಸುಲ್ತಾನ್ ಬಗ್ಗೆ ಒಂದು ಮಾತು ಹೇಳಿದ್ರು ನಮ್ಮ ಗೌರವಾನ್ವಿತ ಅರಸ್ ಅವರು. ನೋಡಿ, ಕ್ಯಾಲಿಫೇಟ್ಗೆ ಅವ್ರ ಪತ್ರ ಬರೆದಿರೋದು ಸತ್ಯ. ಏನಂತ ಹೇಳಿ, ಇಲ್ಲಿ ಬ್ರಿಟಿಷರು ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾರೆ, ನೀವು ನಮಗೆ ಸಹಾಯಕ್ಕೆ ಬನ್ನಿ ಅಂತ. ಬಟ್ ಆ ವೇಳೆಯಲ್ಲಿ ಕ್ಯಾಲಿಫೇಟ್ ಏನ್ ಹೇಳ್ಕೊತಾರೆ ಗೊತ್ತಾ? ನಾವು ಬ್ರಿಟಿಷರ ಜೊತೆಗೆ ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ, ನಾವು ಬ್ರಿಟಿಷ್ ಜೊತೆಗೆ ಒಡಂಬಡಿಕೆ ಮಾಡಿದೀವಿ. ನಮ್ಮ ಯುದ್ಧ ನೆಪೋಲಿಯನ್ ಬೋನಪಾರ್ಟೆ ಮೇಲೆ ಇದೆ. ನೆಪೋಲಿಯನ್ ಬಂದು ಒಬ್ಬ ಫ್ರೆಂಚ್ಗೂ ನೆಪೋಲಿಯನ್ ಬೋನಪಾರ್ಟಿಗೂ, ಐ ಮೀನ್ ಲೈಕ್ ಫಾರ್ ಟಿಪ್ಪು ಸುಲ್ತಾನ್ಗೂ ನೆಪೋಲಿಯನ್ ಬೋನಪಾರ್ಟಿಗೂ ಒಳ್ಳೆ ಸಂಬಂಧ ಇತ್ತು, ಫ್ರೆಂಡ್ಶಿಪ್ ಇತ್ತು. ನೋಡಿ, ಇದರಲ್ಲಿ ಮತಾಂಧ ಇದ್ರೆ ಹೇಗೆ ನೆಪೋಲಿಯನ್ ಬೋನಪಾರ್ಟಿ ಜೊತೆಗೆ ಒಳ್ಳೆ ಸಂಬಂಧ ಬೆಳೆಸ್ಕೊಂಡ ಒಬ್ಬ ಕ್ರಿಶ್ಚಿಯನ್ ರೂಲರ್ ಜೊತೆಗೆ ಉತ್ತರ ಕೊಡ್ಲಿ, ಇದಕ್ಕೆ ಉತ್ತರ ಕೊಡ್ಬೇಕು ಅವರು. ಯಾಕಂದ್ರೆ ಇಸ್ಲಾಂ ಹೆಸರಲ್ಲಿ ದೇಗುಲಗಳನ್ನ ಕೆಡವದ್ದನ್ನ ಅಡ್ಡಣ್ಣ ಸರ್ ಮಾತನಾಡ್ತಿರೋದಾ? ಇಲ್ಲ, ನಾನು ಮುಗಿಸೇ ಇಲ್ಲ. ಅಲ್ಲಿ ನಾನು ಏನ್ ಹೇಳ್ಕೊಳ್ತಂದ್ರೆ, ಬ್ರಿಟಿಷ್ ಅಂದ್ರೆ ಇವರು ಹೇಳಿದಂಗೆ ಕ್ಯಾಲಿಫೇಟ್ಗೆ ಪತ್ರ ಬರೆದಿರೋದು ಸತ್ಯ. ಆದ್ರೆ ನಾವು ಕ್ಯಾಲಿಫೇಟ್ ತರ್ತೀವಂತ ಟಿಪ್ಪು ಸುಲ್ತಾನ್ ಹೇಳಿಲ್ಲ, ಒಂದು ವಿಷಯ. ಎರಡನೇ ವಿಷಯ, ಮುಘಲ್ಸು ರಾಜಕೀಯ ಮಾಡ್ತಿರುವಾಗ, ಆಡಳಿತ ಮಾಡುವಾಗ ಅಲ್ಲಿರತಕ್ಕಂಥ ನವಾಬ್ ಆಫ್ ಆರ್ಕಾಟ್ ಅವ್ರು ಬಂದು ಮುಘಲ್ಗೆ ಕೆಲಸ ಮಾಡ್ತಿದ್ರು, ಅವ್ರು ಗವರ್ನರ್ ಇದ್ರು. ಆದ್ರೆ ಅವ್ರ ಜೊತೆಗೆ ಯುದ್ಧ ಮಾಡ್ತಿದ್ರು ಟಿಪ್ಪು ಸುಲ್ತಾನ್. ಸರಿ, ಆಯ್ತು. ಅಡ್ಡಣ್ಣ ಸರ್ ಇಬ್ರು ಕೂಡ ಉತ್ತರ ಕೊಡ್ಲಿ. ಟಿಪ್ಪು ಸುಲ್ತಾನ ಮತಾಂಧ ಹೇಗೆ? ಬೇರೆ ದೊರೆಗಳು ಏನ್ ಮಾಡಿದ್ರು ಅದನ್ನೇ ಟಿಪ್ಪು ಸುಲ್ತಾನ ಕೂಡ ಮಾಡಿರೋದು. ಅವರು ಮಂದಿರ ಕಟ್ಟಿ ಮತ್ತೊಂದು ಮಂದಿರ ಕಟ್ಟಿದ್ರು, ಬುದ್ಧ ವಿಹಾರಗಳನ್ನ ಕೆಡವ್ಬಿಟ್ಟು ಮಂದಿರ ಕಟ್ಟಿದ್ರು. ಟಿಪ್ಪು ಸುಲ್ತಾನ ಮಂದಿರ ಕೆಡವ್ಬಿಟ್ಟು ಮಸೀದಿ ಕಟ್ಟ, ಚರ್ಚ್ನ ಕೆಡವ್ಬಿಟ್ಟು ಮಸೀದಿನ ಕಟ್ಟ. ಇದ್ರಲ್ಲಿ ಮತಾಂಧ ಅಂತ ಹೇಳಿ ಅವನನ್ನ ಮಾತ್ರ ಕರೀಲಿಕ್ಕೆ ಹೆಂಗ್ ಸಾಧ್ಯ? ಅಡ್ಡಣ್ಣ ಸರ್ ಉತ್ತರ ಕೊಡ್ಲಿ, ಅದಾದ್ಮೇಲೆ ರೋಹಿತ್. ಈಗ ನಾನು ಶರೀಫರ ಬಗ್ಗೆ ನಾನು ಮೊನ್ನೆ ಹೇಳಿದೆ, ಅವ್ರ ಬಗ್ಗೆ ನನಗೆ ಅಪಾರ ಗೌರವವಿದೆ. ಯಾಕೆ ಗೊತ್ತಾ ಶರೀಫರ ಬಗ್ಗೆ ಗೌರವ? ನಾವೆಲ್ಲ ಹಿಂದೂಗಳು ಯಾವುದೋ ಒಂದು ಕಾಲದಲ್ಲಿ ಮುಸ್ಲಿಮರಾದವರು ಅಂತ ಅವರು ಒಂದು ಡಿಬೇಟಲ್ಲಿ ಹೇಳಿದರು. ಆದ್ದರಿಂದ ನನಗೆ ಅವ್ರ ಬಗ್ಗೆ ನನ್ನ ತಮ್ಮ ಶರೀಫರ ಬಗ್ಗೆ ನನಗೆ ತುಂಬ ಗೌರವ. ನಾವು ಇಲ್ಲಿ ಯಾವಾಗ
ಈ ಟಿಪ್ಪು ಸುಲ್ತಾನ ಅಂತ ಹೇಳುವ ವ್ಯಕ್ತಿಯನ್ನು ಸ್ವಾತಂತ್ರ್ಯ ಹೋರಾಟಗಾರ ಅಂತ ಬಿಂಬಿಸಲಿಕ್ಕೆ ಹೊರಟರು, ಆಗ ನಮ್ಮ ತಗಾದೆ ತೆಗೆದದ್ದು. ಅವನ ಮತಾಂಧ ಕೃತ್ಯಗಳನ್ನು ನಾವು ಬೆಳಕಿಗೆ ತರಲಿಕ್ಕೆ ತೊಡಗಿದ್ದು. ಸ್ವಾತಂತ್ರ್ಯ ಹೋರಾಟಗಾರ ಈಗ ನೋಡಿ, ಅವನ ವಿರುದ್ಧ ಮರಾಠರು, ನಿಜಾಮರು, ಕೊಡಗಿನ ಅರಸರು, ಕೊಡವರು, ಕೇರಳದ ನಾಯರುಗಳು ಒಬ್ಬರು ಇಬ್ಬರಲ್ಲ. 1799ರಲ್ಲಿ ಆ ಟಿಪ್ಪು ಸುಲ್ತಾನ್ ಹತರಾದಾಗ ಆ ಯುದ್ಧವೇ ನಡೆದಿಲ್ಲ. ಇಡೀ ಕೋಟೆಯಲ್ಲಿ ಬಂದಿ ಆತ. ಸಾಮಾನ್ಯ ಸೈನಿಕರ ಕೋಟೆಯ ಒಳಗೆ ಏನು ಯುದ್ಧ? ಉತ್ತರ ಬರ್ತಿದೆ ಕೇಳಿ. ಹೌದಾ? ಅಲ್ಲಲ್ಲ, ಅವ್ರ ಪ್ರಶ್ನೆ ಇದ್ದಿದ್ದು ಟಿಪ್ಪು ಸುಲ್ತಾನ್ ಮಾತ್ರ ಅದ್ ಹೇಗೆ ಮತಾಂಧ ಆಗ್ಬಿಡ್ತಾರೆ, ಚೋಳರು ಮಾಡಿದ್ದು ಅದೇ ಕೆಲಸ. ಮತಾಂಧ ಅಂತ ಹೇಳೋದಕ್ಕೆ ಅವರು ಸೆಕ್ಯುಲರ್ ವ್ಯಕ್ತಿ ಆಗಿರ್ಲಿಲ್ಲ. ಯಾಕೆಂದ್ರೆ ಅವರು ಸೆಕ್ಯುಲರ್ ವ್ಯಕ್ತಿ ಆಗಿರ್ಲಿಲ್ಲ. ಒಂದು ಕೆಲಸ ಮಾಡಿ ಮತಾಂಧ ಯಾಕೆಂದ್ರೆ ಮತಾಂತರವನ್ನ ಮಾಡ್ತಾನೆ. ಯಾಕೆ ಮತಾಂತರ ಮಾಡಬೇಕು? ಒಬ್ಬ ಯುದ್ಧದಲ್ಲಿ ಕೊಲ್ಲಲಿ. ಸರಿ ಸಾಹೇಬ್ರೆ, ಕೊಡಗಿನಲ್ಲಿ ಯುದ್ಧ ಮಾಡಿ ಕೊಡವರನ್ನ ಕೊಲ್ಲಲಿ. ಕೊಡವರು ವೀರರು ಶೂರರು, ಸಾಯಲಿಕ್ಕೆ ಹೆದರುತ್ತಿರಲಿಲ್ಲ. ಆದರೆ ಕೊಡವರನ್ನ ಎಳ್ಕೊಂಡು ಬಂದು ಗಂಜಾಮಿನಲ್ಲಿ ಸುನ್ನತ್ ಮಾಡಿ ಮತಾಂತರಗೊಳಿಸಿದ್ರು. ನನ್ನ ಮತಾಂಧ ಅಂತೇಳಿ ಚೆಕ್ ಮಾಡ್ಬೇಕಾದ್ರೆ ಉಡುಪಿ ಅಥವಾ ಶೃಂಗೇರಿ ಮಠದ ವೆಬ್ಸೈಟ್ ಇದೆಯಲ್ಲ, ಆ ವೆಬ್ಸೈಟ್ ಅಲ್ಲಿ ಹೋಗಿ ಹೇಳ್ರಿ ಅವ್ರಿಗೆ ಡಿಲೀಟ್ ಮಾಡಕ್ಕೆ. ಪ್ರಶ್ನೆಗೆ ಉತ್ತರ ವೆಬ್ಸೈಟ್ ಅಲ್ಲಿ ಇರೋದನ್ನ ಡಿಲೀಟ್ ಮಾಡಕ್ಕೆ ಹೇಳ್ರಿ. ಪೂರ್ಣಯ್ಯನ ಬಗ್ಗೆನೂ ಕೂಡ ಇತಿಹಾಸದಲ್ಲಿದೆ. ಯಾಕೆ ಪೂರ್ಣಯ್ಯ ಮುಸ್ಲಿಮರು ಯಾಕೆ ಮಾಡಕ್ ಆಗ್ಲಿಲ್ಲ ಅವರು? ಆಯ್ತು ಯಜಕನ್ ಸರ್, ನಿಮಗೆ ನಾನು ಪ್ರತ್ಯೇಕವಾಗಿ ಪ್ರಶ್ನೆ ಕೇಳ್ತೀನಿ. ಯುದ್ಧ ಮಾಡಿ ನೀವು ಮತ್ತೊಂದು ಸಾಮ್ರಾಜ್ಯದ ದೊರೆಯನ್ನ ಕೊಲ್ತೀರಾ ಅಥವಾ ಸಾಮ್ರಾಜ್ಯದ ಸೈನಿಕರನ್ನ ಕೊಲ್ತೀರಾ, ಅದಾದ ನಂತರದಲ್ಲಿ ನಿಮ್ಮ ಸಂಪ್ರದಾಯದ ದೇವಸ್ಥಾನ ಕಟ್ತೀರಾ, ಅದ್ರ ಬಗ್ಗೆ ಆಕ್ಷೇಪ ಇಲ್ಲ. ಬಲವಂತರ ಮತಾಂತರವನ್ನ ಚೋಳರು ಮಾಡ್ಲಿಲ್ಲ, ಮಾಡಿದ್ದು ಟಿಪ್ಪು ಸುಲ್ತಾನ, ಹಾಗಾಗಿ ಆತ ಮತಾಂಧ ಅನ್ನೋದು ಅವ್ರ ಉತ್ತರ. ಯಜಕಾನ್ ಸರ್, ನನ್ಗೆ ಇದು ಪ್ರೊನೌನ್ಸಿಯೇಷನ್ ಕರೆಕ್ಟಾ ತಪ್ಪಾ ಗೊತ್ತಿಲ್ಲ, ಆದ್ರೆ ಫತಾಹುಲ್ ಮುಜಾಹಿದ್ದೀನ್ ಇದು ಟಿಪ್ಪು ಸುಲ್ತಾನ ಪಾಲನೆ ಮಾಡ್ತಾ ಇದ್ದ ಆತನ ಮಿಲಿಟರಿ ಮ್ಯಾನ್ಯುಯಲ್ ಅನ್ನೋದು ನನ್ನ ಹೋಮ್ವರ್ಕ್ ನ ಭಾಗ. ಅದರಲ್ಲಿ ಆತನ ಅನೇಕ ಉಲ್ಲೇಖಗಳನ್ನ ಮಾಡಲಾಗತ್ತೆ. ಅದರಲ್ಲಿ ಒಂದು 1790ರ ಕರೆಸ್ಪಾಂಡೆನ್ಸ್, ಆತನ ಪತ್ರ ವ್ಯವಹಾರದ ಒಂದು ಎಕ್ಸ್ಟ್ರಾಕ್ಟ್. ಆಲ್ಮೋಸ್ಟ್ ಆಲ್ ಹಿಂದೂಸ್ ಇನ್ ಕ್ಯಾಲಿಕಟ್ ಆರ್ ಕನ್ವರ್ಟೆಡ್ ಟು ಇಸ್ಲಾಂ. ಇದೇನೆ ಬಹುಶಃ ಅಡ್ಡಂಡ ಸರ್ ಹೇಳ್ತಾ ಇರೋದು, ಈ ಮತಾಂತರ ಅನ್ನೋ ಪ್ರಕ್ರಿಯೆಗೆ ಹೆಚ್ಚಿನ ಪ್ರೋತ್ಸಾಹ ಟಿಪ್ಪು ಕೊಟ್ಟಿದ್ದಕ್ಕೇನೆ ಆತನ ವಿರುದ್ಧವಾಗಿ ನಾವು ನಿಲ್ತಿದ್ದೀವಿ, ಆತನ ವಿರುದ್ಧ ನಮ್ಮ ಭಾವನೆಗಳು ಅಂತ ಹೇಳಿ. ನೀವು ಯಾವುದ್ರ ಬಗ್ಗೆ ರೆಫರೆನ್ಸ್ ಕೊಡ್ತಾ ಇದ್ದೀರಾ ಅಂದ್ರೆ ಬ್ರಿಟಲ್ ಬ್ಯಾಂಕ್ ಅವರ ಪುಸ್ತಕ. ಬ್ರಿಟಲ್ ಬ್ಯಾಂಕ್ ಅಲ್ಲ, ಫತಾಹುಲ್ ಮುಜಾಹಿದ್ದೀನ್ ನಿಜವಾ ಸುಳ್ಳ? ನಾನು ಅದನ್ನೇ ಬರ್ತೀನಿ. ನಿಜವಾ ಸುಳ್ಳ? ಫತಾಹುಲ್ ಮುಜಾಹಿದ್ದೀನ್ ಅಂದ್ರೆ ಏನು? ಇದನ್ನ ಸ್ವಲ್ಪ ಮಿಲಿಟರಿ ಮ್ಯಾನ್ಯುಯಲ್ ನೀವು ತಿಳ್ಕೋಬೇಕು. ಫತಾ ಅಂದ್ರೆ ವಿಕ್ಟರಿ ಅಂತ, ಸರಿ. ಮುಜಾಹಿದ್ದೀನ್ ಅಂದ್ರೆ ಯುದ್ಧದಲ್ಲಿ ಯಾರು ಯುದ್ಧ ಮಾಡ್ತಾ ಇದ್ರೆ ಅವರಿಗೆ ಹೇಳೋದು. ಮುಸ್ಲಿಂ ಅಲ್ಲ. ಮುಜಾಹಿದ್ದೀನ್ ಅಂದ್ರೆ ಯಾರು ಯುದ್ಧ ಮಾಡ್ತಾ ಇದ್ರೆ ಅವರಿಗೆ ಒಂದು ಸೋಲ್ಜರ್ ಅಂತ ಸರಿ, ದ ವಿಕ್ಟೋರಿಯಸ್ ಸೋಲ್ಜರ್ ಅಂತ ಹೇಳಿ ಒಂದು ಪುಸ್ತಕ ಬರೀತಾರೆ. ಅವ್ರ ಮ್ಯಾನ್ಯುವಲ್ ಅಲ್ಲಿ ಬರೀತಾರೆ, ಈ ರೀತಿಯಲ್ಲಿ ನೀವು ಯುದ್ಧ ಮಾಡಬೇಕು. ಲೆಟರ್ ಕರೆಸ್ಪಾಂಡೆನ್ಸ್ ಹೇಳ್ತಾ ಇದ್ದೀರಲ್ಲ ನೀವು, ಆ ಲೆಟರ್ ಕರೆಸ್ಪಾಂಡೆನ್ಸ್ ಅಲ್ಲಿ ಬ್ರಿಟಲ್ ಬ್ಯಾಂಕ್ ಅವರ ಪ್ರಿಸನ್ ಅಲ್ಲಿ ಇರ್ತಕ್ಕಂಥ ಇತಿಹಾಸನೂ ಕೂಡ ಅದಕ್ಕಿಂತ ಮುಂಚೆ ಅವ್ರು ಬರ್ಕೊಂತಾರೆ. ಸರಿ, ಪೂರ್ತಿ ನಾನು ಹೇಳ್ಬಿಡ್ತೀನಿ. ಅವರು ನನಗೆ ಯಾವ ರೀತಿ ಹಿಂಸೆ ಕೊಟ್ಟರು ಅಂತೇಳಿ ಎಲ್ಲೋ ಒಂದ್ ಕಡೆ ನೋವು ಹೇಳಿದ್ರು. ಆ ನೋವು ಹೇಳಿದ ತಕ್ಷಣ ಅದೇ ರೀತಿಯಲ್ಲಿ ಬರ್ತಾ ಬರ್ತಾ ಲೆಟರ್ ಕರೆಸ್ಪಾಂಡೆನ್ಸ್ ಅಲ್ಲಿ ಇದನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಅದಲ್ಲದೆ ಅವರ ಲೈಬ್ರರಿಯಲ್ಲಿ ಸಾಕಷ್ಟು ಪುಸ್ತಕಗಳು ಸಿಕ್ತು. ಆ ಪುಸ್ತಕಗಳಲ್ಲಿ ಹಲವಾರು ಹಿಂದೂ ಧರ್ಮದ ಗ್ರಂಥಗಳು ಸಿಕ್ಕಿದೆ ಅಂತೇಳಿ ಲಿಸ್ಟ್ ಇದೆ. ಅದು ನಾವು ಕೇಳಿದಲ್ಲ, ಇದೆಲ್ಲ ನಮ್ಮ ಆಸ್ತಿ, ನಮ್ಮ ದೇಶದಲ್ಲಿ ಇರ್ಬೇಕಾಗಿತ್ತು, ಇಲ್ಲಿ ಇರ್ಲಿಲ್ಲ. ಪೂರ್ತಿ ಎತ್ಕೊಂಡು ಯಾರೋ ಹೋದ್ರಲ್ಲ, ಆ ಹೋಗಿದ್ಮೇಲೆ ಈ ಸಣ್ಣ ಪುಟ್ಟ ಯಾರೋ ವಾರಿಯರ್ಸ್ ಇದ್ರಲ್ಲ ಬಿಟ್ರ ಬ್ಯಾಂಕು, ಅವ್ರಿಗೆ ಬಿಟ್ಟು ಬಿಡ್ರಿ. ಕಾರ್ನವಾಲಿಸ್ ಅದಕ್ಕೆ ಹೇಳಿದ್ದು ಏನಂತೇಳಿ, ಇವತ್ತಿಂದ ಭಾರತ ದೇಶ ನಮ್ದು ಅಂತ. ಇನ್ನೊಂದು ಕಂಟಕ ಇವ್ರಿಗೇನಿತ್ತು ಅಂದ್ರೆ ಅದು ಸಿರಾಜುದ್ದೌಲಾ. ಇವತ್ತಿಗೂ ಕೂಡ ಅಂತಾರಾಷ್ಟ್ರ ಮಟ್ಟದಲ್ಲಿ ಚೆಕ್ ಮಾಡಿ ನೋಡ್ರಿ, ಬ್ಲ್ಯಾಕ್ ಹೋಲ್ ಅಲ್ಲ. ಬ್ರಿಟಿಷರಿಗೆ ಆ ಕಾಲದಲ್ಲಿ ಎಲ್ಲೋ ಒಂದು ಕಡೆ ಕೂಡಾಕಿ ಹೊಡೆದಿರೋಂಥದ್ದು ನಮ್ಮ ದೇಶಕ್ಕೆ ಬಂದಾಗ ಇದೇ ಮಾಡೋದು ಅಂತ. ಇದು ನಮ್ಮ ಇತಿಹಾಸ. ಸೊ ಈ ದೇಶಕ್ಕೆ ಯಾವಾಗ ಸಮಸ್ಯೆ ಬರ್ತದೋ ಆವಾಗ ನಿಂತ್ಕೊಂಡು ಕೆಲಸ ಮಾಡಿದೀವಿ, ಹೋರಾಡಿದೀವಿ. ಅದು ಯುದ್ಧದ ರೀತಿಯಲ್ಲಾಗ್ಲಿ ಅಥವಾ ಯಾರೋ ನೀವು ಕೇಳಿದ್ರೆ ಆಗ್ಲೇ ಒಂದು ಮಾತು, ಮಹಾಪುರುಷರ ಅಂತ. ನಾವು ಎಷ್ಟು ಅದ್ದೂರಿಯಾಗಿ ಟಿಪ್ಪು ಸುಲ್ತಾನ್ರವರ ಜಯಂತ್ಯೋತ್ಸವ ಆಚರಣೆ ಮಾಡ್ತೀವೋ ಅದಕ್ಕಿಂತ ಒಂದು ಹೆಜ್ಜೆ ಜಾಸ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಮಾಡ್ತೀವಿ. ಅದೇ ರೀತಿ ಕೃಷ್ಣರಾಯ ಒಡೆಯವರವ್ರದ್ದು ಮಾಡ್ತೀವಿ. ಕಾರಣ ಗೊತ್ತಾ? ಅವರ ಸಂಸ್ಥಾನದಲ್ಲಿ ಸಾಮಾಜಿಕ ನ್ಯಾಯ, ಎಲ್ರಿಗೂ ಕೂಡ ಅವಕಾಶಗಳಿರ್ಬೇಕು ಅಂತೇಳಿ ಸರ್ ಮಿರ್ಜಾ ಇಸ್ಮಾಯಿಲ್ ಕೊಟ್ರಲ್ಲ, ನಾವು ಹೊತ್ಕೊಂಡು ತಿರ್ಗಾಡ್ತೀವಿ.
ಹಿಂದೂಗಳನ್ನ ಕೊಂದದ್ದು, ಅದರಲ್ಲೂ ಕೂಡ ಮುಸ್ಲಿಂ ಧರ್ಮಕ್ಕೆ, ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗ್ಲಿಕ್ಕೆ ಒಪ್ಪದವರನ್ನ ಕೊಂದದ್ದು ಟಿಪ್ಪು ಸುಲ್ತಾನ್ ಅನ್ನೋ ಇತಿಹಾಸ ನಿಜಾನ ಸುಳ್ಳು? ಒಂದು ಕಡೆ ನಾವು ಏನ್ ಹೇಳ್ತೀವಿ, ಮುಸಲ್ಮಾನರಿಗೆ ಲೆಕ್ಕಾಚಾರ ನೋಡಿದಾಗ ಟಿಪ್ಪು ಸುಲ್ತಾನ್ ಅಂದ್ರೆ ಒಬ್ಬ ಫಂಡಮೆಂಟಲಿಸ್ಟ್ ಅಂತೇಳಿ. ಇಲ್ಲಿ ಹಿಡ್ಕೊಳ್ಳೋಣ ಒಂದ್ ನಿಮಿಷ. ಒಬ್ಬ ಫಂಡಮೆಂಟಲಿಸ್ಟ್ ಅಂದ್ರೆ ಕುರಾನ್ ಏನ್ ಹೇಳ್ತದೆ ಅದನ್ನೇ ಒಪ್ಕೋಬೇಕು, ಅದಕ್ಕೆ ಅಡ್ಜಸ್ಟ್ಮೆಂಟ್ ಕಾಂಪ್ರಮೈಸ್ ಮಾಡಂಗಿಲ್ಲ. ಕುರಾನ್ ಏನ್ ಹೇಳ್ತದೆ, ಲಾ ಇಕ್ರಾಹ ಫಿದ್ದೀನ್, ನೀವು ಬಲವಂತ ಮಾಡಂಗಿಲ್ಲ ಬೇರೆಯವ್ರಿಗೆ. ಲಕುಂ ದೀನುಕುಂ ವಲಿಯ ದೀನ್, ಇದನ್ನ ನಮಗೆ ಪಟ್ಟಿ ಇಲ್ಲಿಂದ ಸಿಗಲ್ಲ, ನೀವು ಬಿಟ್ಬಿಡ್ರಿ. ಟಿಪ್ಪು ಸುಲ್ತಾನ್ ನಮಗೆ ಯಾರು ಒಂದೇ ಉದಾಹರಣೆ. ನಮಗೆ ಈ ಪಟ್ಟಿಯಲ್ಲಿ ಸಿಗ್ತದೆ ಗೊತ್ತಾ, ಪ್ರವಾದಿ ಮೊಹಮ್ಮದ್ ರವರ ಒಂದು ಪಟ್ಟಿ ಸಿಗ್ತದೆ. ಏನು? ಸರಿ, ಬೇರೆ ಧರ್ಮದವರಿಗೆ ಅವರ ಆಚರಣೆ ಮತ್ತೆ ಅವರಿಗೆ ಪ್ರಾತಿನಿಧ್ಯ ಕೊಡಬೇಕು ಅಂತೇಳಿ ನಮ್ಗೆ ಅಲ್ಲಿಂದ ಬಂದಿದೆ. ಯಾವ ಮಹಾಪುರುಷರಿಗೂ ಚೆಕ್ ಮಾಡಿದ್ರು ಇದನ್ನ ಫಾಲೋ ಮಾಡುವಂತವನೇ ಇರಬೇಕು ನಮ್ಮವನು. ಇದ್ರ ವಿರುದ್ಧವಾಗಿದ್ರೆ ಟಿಪ್ಪು ಸುಲ್ತಾನ ಹಾಗಾದ್ರೆ ಅಲ್ಲ ಮಹಾಪುರುಷನ ಅಲ್ಲ, ಪಟ್ಟಿಯಲ್ಲಿ ನೀವು ಸೇರೋಕ್ ಸಾಧ್ಯ ಎರಡು ಇಲ್ಲ. ಲೆಕ್ಕ ತೋರಿಸ್ತಾ ಇದೀರಲ್ಲ, ಒಂದ್ ಕಡೆ ಫಂಡಮೆಂಟಲ್ ಅಂತೀರಿ. ಫಂಡಮೆಂಟಲ್ ಇಂದಾಗ ಕುರಾನ್ ಏನ್ ಹೇಳ್ತದೆ ಅದನ್ನ ಒಪ್ಕೋಬೇಕು, ಕಾಂಪ್ರಮೈಸ್ ಮಾಡ್ಕೊಳಂಗಿಲ್ಲ. ಯಾಕಂದ್ರೆ ಇದೇ ಶ್ರೀರಂಗಪಟ್ಟಣದ ಮಸೀದಿಯ ದಕ್ಷಿಣ ಗೋಡೆ ಮೇಲೆ ಬರೆದಿರ್ತಕ್ಕಂಥ ಪರ್ಷಿಯನ್ ಹಾಗೆ ಅರೇಬಿಕ್ ಲಿಪಿಯಲ್ಲಿ ಬರೆದಿರ್ತಕ್ಕಂಥ ಒಂದಷ್ಟು ಎಕ್ಸ್ಟ್ರಾಕ್ಟ್ ಗಳಲ್ಲಿ ಹೇಳಲಾಗಿರೋದು, ಕಾಫಿರರ ಮೇಲೆ ದಾಳಿ ಮಾಡಲಾಯಿತು, ಕೆಲವರನ್ನ ಕೊಲ್ಲಲಾಯಿತು, ಹಾಗೆ ಅಲ್ಲಿ ಸಿಕ್ಕ ಸಂಪತ್ತನ್ನ ಮುಸಲ್ಮಾನರಿಗೆ ಹಂಚಲಾಯಿತು. ಇದನ್ನ ಹಂಗಾದ್ರೆ ಯಾವ ರೀತಿ ಗಮನಿಸಬೇಕು? ಈಗಿನವರು ಈ ಪರ್ಷಿಯನ್ ಅರೇಬಿಕ್ ಗೊತ್ತಿಲ್ಲದವರು, ಟಿಪ್ಪು ಸುಲ್ತಾನನ ಕಾಲದಲ್ಲಿ ಇಲ್ಲದವರು, ಟಿಪ್ಪು ಸುಲ್ತಾನನ ಬಗ್ಗೆ ಹೆಚ್ಚಿಗೆ ಓದ್ದವರು ಕೂಡ ಶ್ರೀರಂಗಪಟ್ಟಣದ ಆ ಗೋಡೆ ಮೇಲೆ ಇರುವ ಬರಹಗಳನ್ನ ನೋಡ್ತಾರಲ್ಲ, ಅವ್ರು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು? ನಾನು ಒಂದು ಪುಸ್ತಕ ಟಿಪ್ಪು ಸುಲ್ತಾನ್ ರವರದ್ದೇ ಓದಿದ್ದೀನಿ, ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಈ ಗೋಡೆ ಬರಹದ ಬಗ್ಗೆ ಹೇಳಿ ಸರ್, ಆಮೇಲೆ ಪುಸ್ತಕದ ಬಗ್ಗೆ ನಾನು ಅದನ್ನೇ ಬರ್ತಾ ಇರೋದು. ಸರಿ, ಕಾಫಿರ್ ಅಂತ ಅವರ ಲೆಕ್ಕಾಚಾರದಲ್ಲಿ ನೋಡ್ಕೊಳ್ರಿ. ಕಾಫಿರ್ ಅಂದ್ರೆ ಯಾರು? ಈಗಲೂ ಕೊಡಗಿಗೆ ಬನ್ನಿ, ಯುದ್ಧಕ್ಕೆ 4 ವರ್ಗದ ಮುಸಲ್ಮಾನರಿಗೆ ಭೂಮಿಯನ್ನು ಕೊಡಲಾಗಿದೆ, ಕೊಡವರ ಭೂಮಿಯನ್ನ ಎಳೆದು ಕೊಡಲಾಗಿದೆ. ಮತಾಂತರಗೊಂಡ ಕೊಡವರ ಭೂಮಿಯನ್ನ 4 ವರ್ಗದ ಮುಸಲ್ಮಾನರಿಗೆ. ಅದೇ ಪ್ರಶ್ನೆಗೆ ಉತ್ತರ ಕೊಡಿ ಸರ್. ಹಾಗಾದ್ರೆ ಕೊಡವರು ಕಾಫಿರರ? 4 ವರ್ಗ ಇದೆ. ಚೆನ್ನಾಗಿ ಗೊತ್ತಿದೆ. ಅಲ್ಲ ಸರ್, ಹೇಳಿ. ಯಾರು ಯುದ್ಧಕ್ಕೆ ಬಂದ್ರು ಅಂತ ಸಂದರ್ಭದಲ್ಲಿ ಅವರು ಮಾತಾಡಿದ್ದಾರೆ. ಅದಲ್ಲದೆ ಇನ್ನೊಂದು ವಿಚಾರ, ಹೈದರ್ ಅಲಿ ಅವರು ಈ ಚರ್ಚಾಗಳಿಗೆ ಹೈದರ್ ಅಲಿ ಅವರು ವಿಚಾರ ಬರಲ್ಲ, ಇದೆಲ್ಲ ಮಾತು ಬರುತ್ತಲ್ಲ, ಇತಿಹಾಸ ಇನ್ನೂ ಡೆಪ್ತ್ ಆಗಿ ಓದಿಲ್ಲ. ನಾನೇ ನಿಮಗೆ ಕೊಡ್ತೀನಿ ಡಿಬೇಟ್ ಆದ ನಂತರ. ಹೈದರ್ ಅಲಿ ಅವರು ಯಾರು ತಪ್ಪು ಮಾಡಿದಾರೆ ಅವ್ರಿಗೇನು ಶಿಕ್ಷೆ ಕೊಡ್ತಾರೆ ಗೊತ್ತಾ? ಇಸ್ಲಾಂ ಧರ್ಮಕ್ಕೆ ಸೇರಿಸ್ಕೊಂಡಿಲ್ಲ, ಇಸ್ಲಾಂ ಧರ್ಮಕ್ಕೆ ಸೇರಿಸ್ಕೊಂಡಿಲ್ಲ. ಚರ್ಚೆಗೆ ಒಳಪಟ್ಟಿರೋ ವಿಚಾರಗಳಿಗೆ ಸ್ಪಷ್ಟೀಕರಣ ಕೇಳ್ತಾ ಇದ್ದೀನಿ. ಇತಿಹಾಸ ನಾನೆಷ್ಟು ಓದಿದ್ದೀನಿ, ನೀವೆಷ್ಟು ಓದಿದ್ದೀರಿ, ಕಾಂಪಿಟೇಷನ್. ಶ್ರೀರಂಗಪಟ್ಟಣದ ಮಸೀದಿಯ ದಕ್ಷಿಣ ಗೋಡೆ ಮೇಲಿರ್ತಕ್ಕಂಥ ಅರೇಬಿಕ್ ಹಾಗೆ ಪರ್ಷಿಯನ್ ಭಾಷೆಯಲ್ಲಿ ಬರ್ದಿರೋ ಕಂದ ಆ ಕಾಫಿರರು ಯಾವಾಗ ಯುದ್ಧ ನಡೆಯುತ್ತೆ, ಬೆಳಿಗ್ಗೆ ಹೋಮ ಹವನ ಮಾಡ್ಲಿಕ್ಕೆ ಏನೇನ್ ಕೊಡುಗೆ ಕೊಟ್ಟಿದ್ದಾರೆ ಅದೇ ಬ್ರಿಟಲ್ ಬ್ಯಾಂಕ್ ಪುಸ್ತಕದಲ್ಲೇ ಇದೆ. ಹೋಮ ಹವನ ಯಾಕೆ ಮಾಡ್ಸಕ್ ಹೋಗ್ಬೇಕು ಅವರು? ಮತಾಂಧ ಇದ್ರೆ ಕೆಡವಿದ್ದಾರೆ, ದೇವಸ್ಥಾನವನ್ನು ಕೆಡವಿದ್ದಾರೆ, ಅದನ್ನೇ ಹೇಳ್ತಾ ಇದ್ದೀವಿ. ಲೋಹಿತ್ ಅವರು ಉತ್ತರ ಕೊಡ್ಲಿ. ಲೋಹಿತ್ ಸರ್. ಕಾರ್ಯಪಣ ಹೇಳ್ತೀನಿ ಮೇಡಮ್. ಈಗ ಫಸ್ಟು ನಾವಿವತ್ತು ಸೇರಿರೋದು ಟಿಪ್ಪು ಜಯಂತಿ ಆಚರಣೆ ಮಾಡಬೇಕೋ ಬೇಡವೋ ಅನ್ನೋ ಒಂದು ವಿಚಾರದಾಗ ನಾವು ಸೇರಿದ್ದೀವಿ. ಈ ಸಬ್ಜೆಕ್ಟ್ಗೆ ನಾವು ಮಾತಾಡೋಣ. ಈಗ ರಾಜರಾಜ ಚೋಳರ ಬಗ್ಗೆ ಇಲ್ಲಿ ನಮ್ಗೆ ಹಿಂದೂ ಇತಿಹಾಸ ಇವತ್ತು ಚರ್ಚೆಗೆ ದಯವಿಟ್ಟು ಶರೀಫ್ ಅವರು ಇದು ತರೋವಂಥದ್ದು ಬೇಡ. ಹಿಂದೂಗಳಲ್ಲಿ ಜಾತಿ ಅಂತ ಟಿಪ್ಪು ವಿಚಾರ ಬಂದಾಗ ಬ್ರಾಹ್ಮಣರು, ದಲಿತ ಸಮುದಾಯದವರು ಇದನ್ನೆಲ್ಲ ತರುವಂಥದ್ದು ಈ ಚರ್ಚೆಯಲ್ಲಿ ಬೇಡ. ನಮ್ಮ ಚರ್ಚೆ ಇರೋದು ಇಷ್ಟೇ, ಟಿಪ್ಪುವ ವ್ಯಕ್ತಿತ್ವದ ಚರ್ಚೆ ಅಷ್ಟೇ. ನಾವು ಆ ವಿಚಾರ ಮಾತಾಡೋಕೆ ಬಂದಿರೋದು. ಉದಾಹರಣೆಯಾಗಿ ಅದನ್ನು ಉಲ್ಲೇಖ ಮಾಡಿದ್ರು, ನೀವು ಮುಂದುವರಿಸಿ. ಸರಿ, ರಾಜರಾಜ ಚೋಳರ ಇತಿಹಾಸ ಅದ್ರ ಪಾಡಿಗೆ ಅದಿದೆ. ಇಲ್ಲಿ ಯಾರು ರಾಜರಾಜ ಚೋಳರ ಇದನ್ನ ಮಾಡಿ ಅಂತ ಹೇಳ್ಕೊಂಡು ಬಂದಿಲ್ಲ, ಜಯಂತಿ ಮಾಡಿ ಅಂತ ಹೇಳಕ್ ಬಂದಿಲ್ಲ. ಮಾಡಕ್ ಅದು ಸಪ್ರೇಟ್ ಟಾಪಿಕ್. ಮಾಡ್ಬೇಕಂತಿದ್ದೀನಿ, ನೀವು ಮಾಡಿ ಸರ್, ನಿಮ್ ಖುಷಿಯಾಗಿ ಮಾಡಿ, ನಮ್ದೆಲ್ಲ ನೀವು ಮಾಡಿ. ಅಯ್ಯೋ ಮಾಡಿ, ನಾವೇನು ಉದಾಹರಣೆ ಬೇರೆ ಆನ್ಸರ್ ಅಲ್ಲ, ಯಾಕಂದ್ರೆ ಹಂಗ್ ಮಾಡಿದ್ರೆ ತಪ್ಪಾಗತ್ತಾ ಅಂತ ಕೇಳ್ತಾ ಇದೀನಿ ಸರ್. ಈಗ ನೀವು ಮಾತಾಡಿದ್ರಿ, ಫುಲ್ ಹೇಳಿದ್ರಿ, ನಾನು ಮಾತಾಡೋಕ್ ಬಿಡಿ. ಇಶ್ಯೂ ಒರಿಜಿನಲ್ ಟಾಪಿಕ್ ಬರೋಣ. ಇಶ್ಯೂ ಇರೋದು ಟಿಪ್ಪು, ಆಯ್ತೆ. ಈಗ ಇದೇನು ಹೇಳ್ತಿದ್ದೀರಿ, ಶೃಂಗೇರಿ, ಕೊಲ್ಲೂರು, ಮೈಸೂರಿನಲ್ಲೂ ನಮ್ಮ ತ್ರಿಪುರ ಸುಂದರಿ ದೇವಿ ಶಾರದಾಂಬ ಇಲ್ಲ, ಮೈಸೂರಿನಲ್ಲಿ ಮೂಗೂರು ತ್ರಿಪುರ ಸುಂದರ ದೇವಿ ಆ ದೇವಸ್ಥಾನ ಇದೆ, ಅಲ್ಲೂ ಕೂಡ ಈ ಪೂಜೆ ನಡೆಯುತ್ತೆ. ಟಿಪ್ಪು ಯಾವಾಗ ದೇವಸ್ಥಾನಗಳಿಗೆ ಕೊಡುಗೆಗಳು ಕೊಡ್ತಾನೆ ಅಂದರೆ, 2ನೇ ಭಾಗ ಅವನು ಸೋಲು ಹಂತಕ್ಕೆ ಬರ್ತಾನಲ್ಲ, ಬ್ರಿಟಿಷ್ನ ಫೇಸ್ ಮಾಡೋಕ್ಕಾಗದೆ, ತಡ್ಕೊಳಕ್ಕಾಗದೆ, ಬರೀ ಶಾಸ್ತ್ರಗಳು ಕೇಳ್ಕೊಂಡು, ಜ್ಯೋತಿಷ್ಯ ಕೇಳ್ಕೊಂಡು, ನಾಳೆ ಬೆಳಗ್ಗೆ ಏನಾಗುತ್ತೆ, ಇವತ್ತು ಬೆಳಗ್ಗೆ ಏನಾಗುತ್ತೆ, ಯಾವುದಕ್ಕೆ ಯಾವ ಪರಿಹಾರ ನಾವು ತಗೋಬೇಕು ಅಂತ ಹೇಳಿಬಿಟ್ಟು, ಈ ದೇವಸ್ಥಾನಕ್ಕೆ ಅದು ಕೊಟ್ಟರೆ ಒಳ್ಳೇದಾಗತ್ತೆ, ಅದಕ್ಕೆ ಕೊಟ್ಟರೆ ಇದಾಗತ್ತೆ ಅಂಥೇಳಿ ಜ್ಯೋತಿಷ್ಯರ ಮಾತುಗಳು ಕೇಳಿಕೊಂಡು ಈ ದಾನಗಳನ್ನ ಕೊಡೋದು. ಮತ್ತು ದಾನ ಕೊಡೋದು ಮೈಸೂರು ಸಂಸ್ಥಾನ. ಇದೇನಿದೆ ಹೇಳಿ, ಟಿಪ್ಪು ಅದು
ಟೆಂಪ್ರರಿ ಇದು ಇರುವಂಥದ್ದು. ಆ ಸಿಂಹಾಸನ ವಿಜಯನಗರ ಕಾಲದಿಂದ ಬಂದಿರುವಂಥ ಸಿಂಹಾಸನ, ಅಲ್ಲಿಗೆ ರಾಜಗುರುಗಳು ಶೃಂಗೇರಿ ಆಗ್ತಾರೆ. ಸೊ ಅದು ಸಂಪ್ರದಾಯ ಮೊದಲಿಂದಿದೆ. ದಯವಿಟ್ಟು ಮತ್ತೆ 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 ಅದನ್ನು ನೀವು ತಿರ್ಚಿ ಸುಳ್ಳು ಹೇಳಬೇಡಿ ಅವ್ನು ಕೊಟ್ಟ ಅಂತ. ಅಲ್ಲಿ ನಡೆದಿರೋ ಪೊಲಿಟಿಕ್ಸೇ ಬೇರೆ. ಟಿಪ್ಪು ಅಲ್ಲಿ ಕೊಡಲೇಬೇಕು. ಮೈಸೂರು ಸಂಸ್ಥಾನದಿಂದ ಶೃಂಗೇರಿಗೆ ಕೊಡೋದು ಮೊದಲಿಂದ 700 ವರ್ಷದ ಇತಿಹಾಸ ಇದೆ. ವಿಜಯನಗರದಿಂದ ಹಿಡಿದು ಮೈಸೂರು ತನಕ ಅವ್ರು ಶೃಂಗೇರಿಗೆ ಕೊಡ್ತಾರೆ, ಅದು ಕೊಡಬೇಕು, ಕೊಟ್ಟಿದ್ದಾರೆ. ಅದೇನು ರೀಕನ್ಸ್ಟ್ರಕ್ಷನ್ಗೆ ಕೊಡಬೇಕು, ಮತ್ತೆ ಪೂಜೆ ಕೊಡಬೇಕು, ಅದೆಲ್ಲ ಕೊಟ್ಟು ಯಾರೇ ಮಾಡಿದ್ರು ಕೊಡಬೇಕು. ನೋಡಿ, ಮೈಸೂರು ಸಂಸ್ಥಾನದ ಧರ್ಮ ದಾಳಿ ಮಾಡಿಲ್ಲ, ಯಾರೋ ಮರಾಠರು ಮಾಡಿದ್ರಲ್ಲ, ಮರಾಠರಲ್ಲ ಪಿಂಡಾರಿಗಳು ಜಗದ್ಗುರು ಅವರೇ ಪತ್ರ ಬರೀತಾರಲ್ಲ ಟಿಪ್ಪು ಸುಲ್ತಾನ್ ಬರೀತಾರೆ. ನನಗೆ ದಾಳಿ ಆಗಿದೆ, ಹೌದು ಗೊತ್ತಿದೆ. ನಾವು ಬರೆಯೋದು ಬೇಡ, ಅವ್ರು ಓದಿ ಗೊತ್ತಾಗ್ತದೆ. ಜಗದ್ಗುರುಗಳು ಬರೆಯೋದು ಮೈಸೂರು ಸಂಸ್ಥಾನ. ಇವನು ಸರ್ವಾಧಿಕಾರಿಯಾಗಿ ಹಿಡ್ಕೊಂಡು ಕೂತಿರ್ತಾನಲ್ಲ, ಅವ್ರು ಬರೀ ಯಾಕೆಂದ್ರೆ ಅವರೇ ಇದು ಶಾಸ್ತ್ರಕ್ಕೆ ಶೃಂಗೇರಿ ಪೀಠ ಆದರೆ ಶಸ್ತ್ರಕ್ಕೆ ಮೈಸೂರು ಪೀಠ. ಅದಕ್ಕೆ ಅವ್ರು ಬರೀಲೇಬೇಕು. ಬರೆದಿದ್ರು. ಬರೆದಾಗ ಯಾರಿದ್ರು ಸರ್ವಾಧಿಕಾರಿ, ಇವನ್ ಗತಿ ಇರಲ್ಲ, ಬಡ್ದ. ಇಲ್ಲಾಂದ್ರೆ ಪೇಶ್ವರು ಮುಂದುವರ್ತಿದ್ರು. ಜಗದ್ಗುರುಗಳು ನಾನು ಪ್ರಾಣ ಬಿಡ್ತೀನಂತೆ ಉಪವಾಸಕ್ಕೆ ಕೂತರು ಜಗದ್ಗುರುಗಳು. ಆಗ ಇವನಿಗೆ ಗತಿ ಇಲ್ಲದೆ ಇಡೀ ಜನ ಸಮುದಾಯ ಈ ಕರ್ನಾಟಕದಲ್ಲಿ ಕನ್ನಡ ಮಾತಾಡೋರು ಈ ಜನ ಸಮುದಾಯ ಉಲ್ಟಾಗ್ತಾರೆ ಅಂತ ಹೇಳ್ಬಿಟ್ಟು ಗತಿ ಇಲ್ಲದೆ ಅವನು ಶೃಂಗೇರಿಗೆ ಒಪ್ಕೊಂಡ್ಬಿಟ್ಟು ಅವನು ಇದೆಲ್ಲ ಮಾಡ್ಕೊಡೋದು. ಹಕೀಂ ನಂಜುಂಡನು ಅವಾಗಲೇ ಅವನಿಗೆ 3 ವಾರ್ನಿಂಗ್ ಕೊಡ್ತಾರೆ. ಅವನು ಸರ್ವಾಧಿಕಾರಿಯಾಗಿ ಘೋಷಣೆ ಮಾಡ್ಕೊಂಡಾಗ ಶ್ರೀರಂಗಪಟ್ಟಣದ ಸ್ಥಳೀಯರು ಮತ್ತು ಅಲ್ಲಿನ ಪೂರೈತರು 3 ವಾರ್ನಿಂಗ್ ಕೊಡ್ತಾರೆ. ಎದ್ಕಲ್ಲು ಬಿದ್ಕಲ್ಲು ಗುಂಡ್ಕಲ್ಲು ಮುಟ್ಟಬೇಡ ಅಂತ. ಎದ್ಕಲ್ಲು ಮೇಲ್ಕೋಟೆ ಚಲವನಾರಾಯಣ, ಬಿದ್ಕಲ್ಲು ರಂಗನಾಥ, ಮತ್ತು ನಂಜನಗೂಡು ಶ್ರೀಕಂಠೇಶ್ವರ. ಈ 3 ದೇವಸ್ಥಾನ ಬಿಟ್ಟು ಯಾವ ದೇವಸ್ಥಾನ ಹೊಡೆದಾಕಿಲ್ಲ ಅವ್ರು ಕೇಳಿ. ನೀವು ಯಾವ ದೇವಸ್ಥಾನ ಹೊಡೆದಾಕಿಲ್ಲ ಕೇಳಿ. ಈ 3 ದೇವಸ್ಥಾನ ಬಿಟ್ಬಿಡು ಅಂತ ಹೇಳ್ತಾರೆ. ಯಾಕಂದ್ರೆ ಇದು ಏನು ನಮ್ಮ ರಾಜ ಪರಂಪರೆ ಇದೆ. ಇಲ್ಲಿ ಮೈಸೂರಿಗೆ ವಿಜಯನಗರ ಸಿಂಹಾಸನ ಬರುತ್ತೆ ಅಥವಾ ಒಡೆಯರ್ಗಳು ಇಲ್ಲಿ ಸ್ಥಾಪನೆ ಮಾಡಿರುವಂಥ ಏನು ಸಾಮ್ರಾಜ್ಯ ಇರುತ್ತೆ, ಅದಕ್ಕೆ ಇದು ಪ್ರಮುಖವಾದ ದೇವರುಗಳು. ಈ ದೇವರುಗಳನ್ನ ಮುಟ್ಟಬೇಡ, ಯಾಕಂದ್ರೆ ಜನ ರೋಷಿಗೆ ಎದ್ದೇಳ್ತಾರೆ ಅಂತ ಹೇಳ್ಬಿಟ್ಟು ವಾರ್ನಿಂಗ್ ಕೊಡ್ತಾರೆ. ಅದಕ್ಕೆ ಅವನು ಮೇಲ್ಕೋಟೆ ಮುಟ್ಟಲ್ಲ, ರಂಗನಾಥ ದೇವಸ್ಥಾನ ಮುಟ್ಟಲ್ಲ. ರಂಗನಾಥ ದೇವಸ್ಥಾನ ಸುತ್ತಮುತ್ತಲಿರೋ ಎಲ್ಲ ದೇವಸ್ಥಾನ ಚಿತ್ರಣ ಮಾಡಿದ್ದಾರೆ. ಸರ್, ಇತಿಹಾಸದ ಬಗ್ಗೆ ಇಷ್ಟೆಲ್ಲ ಗೊಂದಲ ಇರಬೇಕಾದ್ರೆ ಪಾಷಾ ಅವರೇ, ಯಾವುದು ಸರಿಯಾದ ಇತಿಹಾಸ ಅಂತ ಹೇಳಿ ಹುಡುಕಿ ಗೊಂದಲದಲ್ಲಿರುವ ಜನರನ್ನ ಕರೆಕ್ಟ್ ಆದ ಹಾದಿಗೆ ತರುವ ಜವಾಬ್ದಾರಿ ಯಾರ್ದಾಗುತ್ತೆ? ಸರ್ಕಾರಗಳು ಮತ ಬ್ಯಾಂಕ್ಗೋಸ್ಕರನೋ, ಓಲೈಕೆಗೋಸ್ಕರನೋ, ಅಥವಾ ನಿಮ್ಮದೇ ಭಾಷೆಯಲ್ಲಿ ಚಾಕ್ಲೇಟ್ ಹಾಕೋಕ್ಕೋಸ್ಕರನೋ ನಾವು ಜಯಂತಿ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿಬಿಡೋದು ಅಷ್ಟೇ ಸರ್ಕಾರದ ಜವಾಬ್ದಾರಿನ, ಅಥವಾ ಇರುವ ಗೊಂದಲಗಳನ್ನ ಬಗೆಹರಿಸೋದು ಕೂಡ ಸರ್ಕಾರದ ಜವಾಬ್ದಾರಿ ಆಗತ್ತಾ ಅಂತ? ಮೇಡಮ್ ನೋಡಿ, ಸರ್ಕಾರ ಫೈದಾ ತಗೊಳ್ತಾ ಇದ್ದಾರೆ. ಏನು ಟಿಪ್ಪು ಸುಲ್ತಾನು ಮುಸಲ್ಮಾನು ಅಂತ ಅದು ಇದಿರಲಿ. ಇನ್ನೊಂದು ಏನಂದರೆ, ಟಿಪ್ಪು ಸುಲ್ತಾನ್ ಮತ ಅಂತ ಇದ್ದರೆ ಅವ್ರ ಜೊತೆಯಲ್ಲಿ ಎಷ್ಟು ಹಿಂದೂಗಳು ಇದ್ರಲ್ಲ ಇದರಲ್ಲಿ, ಅವರೆಲ್ಲ ಏನು ಮಾಡ್ತಾಯಿದ್ರು? ಖಾಂಡೇರಾವ್ ಇದ್ರು, ಇವರು ಪೂರ್ಣಯ್ಯ ಅವರಿದ್ರು, ಕೃಷ್ಣರಾವ್ ಇದ್ರು. ಅವರೆಲ್ಲ ಏನು ಮಾಡ್ತಾಯಿದ್ರು? ಅವರು ಇವ್ರ ಜೊತೆಯಲ್ಲಿ ಸೇರ್ಕೊಂಡು ದೇವಸ್ಥಾನ ಹೊಡಿತಾ ಇದ್ರು. ಎಲ್ಲ ಕಡೆ ಶಾನ್ ಬೋಗರು ಎಲ್ಲ ಇದ್ರು, ಎಲ್ಲರೂ ಇದ್ರು. ಅವರೆಲ್ಲ ಏನು ಮಾಡ್ತಾಯಿದ್ರು? ಅಷ್ಟು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಒಂದು ಮಂದಳ ಕಹಾನಿ ಅಂತ ಹೇಳ್ತಾರೆ. ಅಜೆಂಡಾ ಕರಿಯಪ್ಪ ಅವ್ರು ಹೇಳಿದ್ರು, ಏನು ಇವರು ಇದು ತಗೊಂಡು ಮಲಯ ಕೆಡಗ ತಗೊಂಡಿದ್ದ ಅವ್ನು ಬರ್ಬಾದ ಇದಾದ ಅಂತ. ನಾನು ಒಂದು ಮಂದಡ ನೋಡಿ, ಟಿಪ್ಪು ಸುಲ್ತಾನ್ ಅವ್ರದ್ದು ಅಜೆಂಡಾ ಕರಿಯಪ್ಪ ಅವ್ರು ಕೇಳ್ಕೊಳ್ಳಿ, ಇಷ್ಟು ಪವರ್ ಇದ್ದೆ. ಅವ್ರ ಹೆಸರು ತಗೊಂಡ್ರು ಮರ್ಯಾದಿನ ತಗೋಬೇಕು, ಇಲ್ಲಾಂದ್ರೆ ದರಿದ್ರ ಹಿಡಿಯುತ್ತೆ. ನಾನು ಹೇಳ್ತೀನಿ ನೋಡಿ, 73-76 ನಲ್ಲಿ ಎನ್ ಟಿ ರಾಮಾರಾವ್ ಒಂದು ಫಿಲ್ಮ್ ಮಾಡಕ್ ಹೋದ್ರು. ಟಿಪ್ಪು ಸುಲ್ತಾನ್ ಅವ್ರು ಫಿಲ್ಮ್ ಮಾಡಕ್ ಹೋದ್ರು. ಅವ್ರ ದೊಡ್ಡ ಮಗ ಸತ್ತೋಗ್ಬಿಟ್ಟ, ಸ್ಟಾಪ್ ಆಯ್ತು. ಆಮೇಲೆ ರಾಜ್ಕುಮಾರ್ ಅವರೊಂದು ಒಂದು ಸಿನಿಮಾ ಮಾಡಕ್ ಹೋದ್ರು, ಹುಲಿ ಹಳ್ಳಿನ ಮಾವು ಅಂತ ಸಿನಿಮಾ ಚೇಂಜ್ ಮಾಡಿದ್ರು. ಆವಾಗ ಒಂದು ದುರಂತ ನಡೀತು. ಅವ್ರ ತಾಯಿ ಅವ್ರಿಗೆ ಏನಿದಾಯ್ತು ರಾಜ್ಕುಮಾರ್ ಅವ್ರಿಗೆ. ಆಮೇಲೆ ಇನ್ನೊಂದು ಕೇಳ್ಕೊಳ್ಳಿ, ಶಂಕರ್ನಾಗ್ ಅವರು ಟಿಪ್ಪು ಸುಲ್ತಾನ್ ಪಾತ್ರ ಮಾಡಕ್ಕೆ ತಯಾರಾದ್ರು. ಅವ್ರ ಮೇಲೆ ಇದು ನಡೀತು. ಅವ್ರ ಹೆಸರು ತಗೋಬೇಕಂದ್ರೆ ಮರ್ಯಾದೆಯಿಂದ ತಗೋಬೇಕು. ಮರ್ಯಾದೆ ಇಲ್ಲ ಅಂದ್ರೆ ದರಿದ್ರ ನಿಮ್ಮನ್ನು ಹಿಡಿಯುತ್ತೆ. ಇನ್ನೊಂದು ಮಾತು ಹೇಳ್ತೀನಿ, ಮತ ಅಂತ ಇದ್ರೆ ಟಿಪ್ಪು ಸುಲ್ತಾನ್ ಅವರು ನಿಮ್ಮ ಹೆಸರು ಶಾರುಖ್ ಖಾನ್ ಇರ್ತಾ ಇತ್ತು, ಇಲ್ಲ ಅಂದ್ರೆ ಖಾದರ್ ಖಾನ್ ಇರ್ತಾ ಇತ್ತು. ನೀವು ಮುಸಲ್ಮಾನ್ ಇರ್ತಾ ಇದ್ರು. ಯಾವತ್ತೂ ಮತಾಂತರ ಮಾಡಲಿಲ್ಲ ಬಲವಂತವಾಗಿ. ಅವರು ಬಲವಂತ ಮಾಡಿದ್ರೆ ಕರ್ನಾಟಕದಲ್ಲಿ ಇಡೀ ಮುಸಲ್ಮಾನು ಇರ್ತಾ ಇದ್ರು. ಅವರು ಹಿಂದೂ ರಾಜ್ಯ ಇದ್ರು, ಮುಸಲ್ಮಾನಿಗೆ ಸುಲ್ತಾನ್ ಇದ್ರು. ಅವ್ರಿಗೆ ದೇಶದ ನೋಡಿ, ಅವ್ರಿಗೆ ದ್ರೋಹ ಯಾರು ಮಾಡಿದ್ದು? ಕೆಲವು ಜನ ನಿಮ್ಮಂತವ್ರು ಇದ್ರು, ಅವ್ರಿಗೆ ದ್ರೋಹ ಮಾಡಿದ್ರು, ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು, ಅವರನ್ನು ಕೊಲ್ದ್ರು. ಯಾರು ಬ್ರಿಟಿಷ್ನವ್ರಿಗೆ ಈ ಜಾಸೂಸ್ ಅಂತ ಇರ್ತಾರಲ್ಲ, ಆ ಜಾಸೂಸ್ಗಳಿಗೆ ಹೊಡೆದಿರೋದು, ಯಾರು ಒಳ್ಳೆಯವರಿಗೆ ಕೊಲ್ದಿಲ್ಲ. ನಿಮ್ಮಂತ ಅವರಿಗೆ
ಅಲ್ಲ, ಒಂದು ನಿಮಿಷ ಇಲ್ಲಿ ಕೇಳಿ. ಇತಿಹಾಸದ ವಿಚಾರ ಬಂದಾಗ ಆಗಿನ ಕಾಲದ ಗೆಜೆಟಿಯರ್ ನೋಡ್ಬೇಕಾಗ್ತದೆ ಎಷ್ಟು ಪಾಪ್ಯುಲೇಷನ್ ಇತ್ತು, ಇವತ್ತು ಎಷ್ಟು ಪಾಪ್ಯುಲೇಷನ್ ಇದೆ, ಇವೆಲ್ಲ ನೋಡಿದ್ರೆ ಗೊತ್ತಾಗ್ತದೆ. ಸುಮ್ಮನೆ ಇಶ್ಯೂ ಡೈವರ್ಟ್ ಮಾಡೋದಲ್ಲ. ಸರ್ಕಾರ ಮಾಡಬೇಕು. ನಮ್ಮ ಒತ್ತಡ ಇದೆ ಸರ್ಕಾರಕ್ಕೆ. ಸುಳ್ಳು ಅಂತ ಹೇಳಿ ಸುಳ್ಳು ಸಾಧಿಸ್ಲಿಕ್ಕೆ ಡ್ರಾಮಾ ಬರಬೇಡಿ. ಮಾಡೋದಲ್ಲ. ಒಣಗಿದ ಇತಿಹಾಸದಲ್ಲಿದೆ. ಉಮರ್ ಶರೀಫ್ ಬಿಜೆಪಿ ಸರ್ ಅವರು- ಉಮರ್ ಶರೀಫ್ ಸರ್ ಅವರು ನಾವಿಲ್ಲಿ ವೈಯಕ್ತಿಕವಾದ ವೈಯಕ್ತಿಕವಾದ ಟೀಕೆ ಟಿಪ್ಪಣಿಯನ್ನ ಮಾಡ್ಲಿಕ್ಕೆ ನಾವು ಕರೆದಿಲ್ಲ, ಕ್ಷಮೆ ಇರಲಿ. ವಿಷಯ ಮಾತನಾಡೋ ವಿಷಯದಲ್ಲಿ ತೂಕ ಇರೋ ರೀತಿಯಲ್ಲಿ ಮಾತನಾಡೋಣ. ನನಗ್ ಸಿಕ್ಕ ವಿಚಾರಗಳು ಸರಿಯೋ ತಪ್ಪೋ ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನವನ್ನ, ಹಾಗೆ ನಮ್ಮ ವೀಕ್ಷಕರ ಮನಸ್ಸಲ್ಲಿರೋ ಗೊಂದಲಕ್ಕೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನವನ್ನ ಮಾಡ್ತಿದ್ವಿ. ನಾವು ಕಾರ್ಯಪ್ಪ ಅವ್ರು ಡ್ರಾಮಾ ಮಾಡಿದ್ರು, ಪಾಷಾ ಅವ್ರು ಪ್ರಾಮಿಸ್ ಮಾಡಿದ್ರು, ಇದ್ರ ಚರ್ಚೆಗೆ ಬಂದಿಲ್ಲ ಸರ್. ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, 22 ಮಾರ್ಚ್ 1789ರಲ್ಲಿ ಸೇನಾಧಿಪತಿ ಅಬ್ದುಲ್ ಖಾದ್ರಿಗೆ ಟಿಪ್ಪು ಬರೆದ ಪತ್ರ. ಇಲ್ಲ ಸರ್, I'm not going there. Kindly listen to this sir. ನೀವೇ ಇದಕ್ಕೆ ಉತ್ತರ ಕೊಡಬೇಕು. ಅಡ್ಡಂಡ ಸರ್, ನೀವೇ ಇದಕ್ಕೆ ಉತ್ತರ ಕೊಡಬೇಕು. ನೀವೇ ಇದಕ್ಕೆ ಉತ್ತರ ಕೊಡಬೇಕು. ಉಮರ್ ಶರೀಫ್ ಅವ್ರು ಹೇಳಿ ಅದಾದ ನಂತರ ನೀವೇ ಉತ್ತರ ಕೊಡಬೇಕು. ಅಬ್ದುಲ್ ಖಾದ್ರಿಗೆ ಟಿಪ್ಪು ಬರೆದ ಪತ್ರದಲ್ಲಿ 12,000 ನಾಸ್ತಿಕರನ್ನ ಇಸ್ಲಾಂಗೆ ಮತಾಂತರಿಸಿ ಅನ್ನೋದ್ರ ಉಲ್ಲೇಖ ಇದೆ ಅಂತ ಹೇಳ್ತಿದ್ದಾರೆ. ನಂಬುವುದರಿ ನಾಯರನ್ನು ಭೇದ ಮಾಡಬೇಡಿ, ನೀವು ಎಲ್ಲರನ್ನೂ ಮತಾಂತರ ಮಾಡಿ, ಯಾರು ಮತಾಂತರ ಆಗೋದಿಲ್ವೋ ಅವರನ್ನ ಸಾಯಿಸಿ ಅಂತ ಹೇಳಿ ಕರೆ ನೀಡಿದ್ದ ಅಂತ ಹೇಳಲಾಗ್ತಾ ಇದೆ. ಈ ಇತಿಹಾಸ ತಪ್ಪು ಅಂತ ಹೇಳ್ತೀರಾ ನೀವು? ನೋಡಿ, ಯಾವ ಪುಸ್ತಕದಲ್ಲಿ ಉಲ್ಲೇಖವಾಗಿದೆ ಸರ್, ಇದು ಹಿಸ್ಟ್ರಿಯಿಂದ history ಅಂದ್ರೆ 1789ರಲ್ಲಿ ಸೇನಾಧಿಪತಿ ಅಬ್ದುಲ್ ಖಾದ್ರಿಗೆ ಬರೆದಿರುವ ಪತ್ರ. ಇದು ಸಿಕ್ಕಿರೋದು ನಿಮಗೆ ಎಲ್ಲಿಂದ ಸೋರ್ಸ್ ಗಳು ಸಿಗ್ತಾ ಇದೆಯೋ, ಮಾಧ್ಯಮಕ್ಕೂ ಕೂಡ ಅಲ್ಲಿಂದಾನೇ ಸಿಗೋದು. ಸರಿ, ಇವಾಗ ಸಬ್ಜೆಕ್ಟ್ ಬರ್ತೀನಿ ನೋಡಿ. ಶರೀಫ್ ಸರ್ 1 ಮಿನಿಟ್ ಶರೀಫ್ ಸರ್. KM ಫಣಿಕರ್ ಅಂತ ಹೇಳುವ ಒಬ್ಬ ಸ್ಕಾಲರ್ ಪರ್ಷಿಯನ್ ಭಾಷೆಯಲ್ಲಿದ್ದ ಅವರ ಪತ್ರಗಳನ್ನು ಬ್ರಿಟಿಷ್ ಲೈಬ್ರರಿನಿಂದ ತಂದು ಮಲಯಾಳಂನಲ್ಲಿ ಭಾಷಾ ಪೋಷಣಿ ಅಂತ ಹೇಳುವ ಪತ್ರಿಕೆಗಾಗಿ ಅವರು ಅನುವಾದ ಮಾಡಿ ಪ್ರಕಟಿಸಿದ್ದಾರೆ. ಅವರ ಪತ್ರಗಳನ್ನೇ ಒಂದು ಪತ್ರ ಅಲ್ಲ, ಖಾದಿರಿಗೆ ಬಂದ ಪತ್ರ ಅಲ್ಲ, ಅನೇಕ ಸೈನ್ಯಾಧಿಕಾರಿಗಳಿಗೆ ಪತ್ರ. ಇದು ಎಲ್ಲದರಲ್ಲೂ ಕೋಟೆ ಏನು ಗೊತ್ತಾ? ನೀವು ಎಷ್ಟು ಜನರನ್ನು ಮತಾಂತರಿಸುತ್ತೀರೋ ಅದು ನಮ್ಮ ಅಲ್ಲಾಹನಿಗೆ ಖುಷಿಯಾಗುತ್ತೆ ಅಂತ ಹೇಳಿ ಬರೆದಿದ್ದಾರೆ ಶರೀಫ್ ಸಾಹೇಬ್ರೆ. ನೀವು ಅದನ್ನು ನೋಡಿ, ಒಂದ್ ಸೈಡ್ ಅಲ್ಲ, ಒಬ್ಬ ರಾಜನಿಗೆ 2 ಮುಖ ಇದೆಯಲ್ಲ. ಒಬ್ಬ ರಾಜನಿಗೆ 2 ಮುಖ ಇದೆ. ಆತ ಕುರಾನ್ ನಂಬಿದ್ದ. ಇಲ್ಲ, ಆತ ಕುರಾನ್ ಅಲ್ಲಾಹನ ಭಕ್ತ. ಆತ ಸ್ವಲ್ಪ ಕೇಳ್ಕೊಳ್ಳಿ ಕಾರ್ಯಪ್ಪ ಅವರೇ, ಸ್ವಲ್ಪ ಕೇಳ್ಕೊಳ್ಳಿ. ಒಬ್ಬ ರಾಜನಿಗೆ 2 ಮುಖ ಇದೆ. 2 ಮುಖ ಇದೆ ಒಬ್ಬ ರಾಜನಿಗೆ. ಒಬ್ಬ ಪ್ರೈಮ್ ಮಿನಿಸ್ಟರ್ಗೆ 2 ಮುಖ ಇದೆ. ಒಬ್ಬ CMಗೆ 2 ಮುಖ ಇದೆ. ಇದೆಲ್ಲ ನಾವು ನೋಡ್ಬೇಕಂದ್ರೆ ಇತಿಹಾಸವನ್ನು ಕೆಡವಿ ನೋಡಿದ್ರೆ ಎಲ್ಲರಿಗೂ 2 ಮುಖ ಇದೆ, 3 ಮುಖ ಕೂಡ ನೋಡ್ಬೋದು. ಎಲ್ಲರೂ ಅವರವರ ಏನೋ ಸ್ವಾರ್ಥಕ್ಕೋಸ್ಕರ ಆ ವೇಳೆಯಲ್ಲಿ ಏನು ಅವ್ರಿಗೆ ಲಾಭ ತರುತ್ತೋ ಅದನ್ನು ಮಾಡಿದ್ದಾರೆ. ನಾನೇನು ಟಿಪ್ಪು ಸುಲ್ತಾನು ಬಲವಂತವಾಗಿ ಕೆಲವರನ್ನ ಮತಾಂತರ ಮಾಡಿಲ್ಲ ಅಂತ ಹೇಳಿಲ್ಲ. ಆದರೆ ನನ್ನ ವಾದ ಏನಿದೆ ಅಂದ್ರೆ ಟಿಪ್ಪು ಸುಲ್ತಾನ್ ಮಾತ್ರ ಮಾಡಿಲ್ಲ, ಹಿಂದೂ ಮಹಾರಾಜರು ಕೂಡ ಮಾಡಿದ್ದಾರೆ ಅಂತ ನನ್ನ ವಾದ ಇದೆ. ಮತಾಂತರ ಮಾಡಿದ್ದಾರೆ ಹಿಂದೂಗಳಿಗೆ. ಕೇಳ್ಕೊಳ್ಳಿ, ಮುಸ್ಲಿಂ ಧರ್ಮಕ್ಕೆ ಕೇಳ್ಕೊಳ್ಳಿ, ಕೇಳ್ಕೊಳ್ಳಿ, ಇಲ್ಲಿ ಸ್ವಲ್ಪ ಕೇಳ್ಕೊಳ್ಳಿ, ವೀಕ್ಷಕರಿಗೆ ಹೋಗ್ಲಿ. ಕ್ರಿಮಿಕಂಠ ಚೋಳ ಅಂತ ಒಬ್ಬ ಇದ್ದಾರೆ, ಕ್ರಿಮಿಕಂಠ ಚೋಳ. ಅವ್ರ ಮೇಲೆ ಕೂಡ ನನ್ಗೆ ಗೌರವ ಇದೆ. ಅವರು ಏನ್ ಮಾಡ್ತಾರೆ, ಅವರು ಶೈವರು. ಯಾರೆಲ್ಲ ಬಂದು ವೈಷ್ಣವ ಸಿದ್ಧಾಂತವನ್ನ ಅವರು ಹೊರಡಿಸ್ತಾ ಇದಾರೋ ಅವ್ರನ್ನ ಕೊಂದಾಕಿದ್ರು, ಅವ್ರನ್ನ ಕುರುಡನ ಮಾಡಿದ್ರು, ಕಣ್ಣನ್ನ ಕಿತ್ಬಿಟ್ರು. ಲೋಹಿತ್ ಅವ್ರು ಕೇಳಿದ ಅದೇ ಪ್ರಶ್ನೆ. ನಾವು ಯಾರು ಕೂಡ ನೀವು ಹೇಳಿದ ಚೋಳನ ಜನ್ಮದಿನಾಚರಣೆಯನ್ನ ಸರ್ಕಾರ ಇವಾಗ ನನ್ನ ವಾದ ಅಲ್ಲಿಲ್ಲ ಇರೋದು. ನನ್ನ ವಾದ ಬಂದು ಸರ್ಕಾರ ಮಾಡ್ತಿದೆಯಲ್ಲೋ ಅಂತಿಲ್ಲ, ಮತಾಂತರ ಇಲ್ಲ ಇಲ್ಲ ಮತಾಂತರಿಯ ಇಲ್ಲ. ಕೇಳಿ, ಇಲ್ಲಿ ಕೇಳಿ, ನಿಮ್ಮ ವಾದ ಏನಂದ್ರೆ ಟಿಪ್ಪು ಸುಲ್ತಾನ್ ಬಂದು ಮತಾಂಧ ಅಂತ ಹೇಳಿದ್ರೆ ನನ್ನ ವಾದ ಇರೋದು ಬೇರೊಬ್ಬರನ್ನ ಯಾಕೆ ಮತಾಂಧ ಅಂತ ಕರೆಯಲ್ಲ ಅಂತ ಹೇಳೋದು. ಯಾಕೆ ರಾಜರಾಜ ಚೋಳ ಬಂದು ಮತಾಂಧ ಇಲ್ಲ? ಪ್ರೈಮ್ ಮಿನಿಸ್ಟರ್ ಯಾವ ಚೋಳರ ಜಯಂತಿಯನ್ನು ಕೂಡ ರಾಜ್ಯ ಸರ್ಕಾರ ಅಧಿಕೃತವಾಗಿ ಮಾಡ್ತೀವಿ ಅಂತಲೂ ಮಾಡಿದೆ ಅನ್ನೋದು ಇತಿಹಾಸ. ಸೆಂಟ್ರಲ್ ಗವರ್ಮೆಂಟ್ ಮರ್ಯಾದೆಯಿಂದ ಹೇಳಿದ್ರು. ಗಂಗೈಕೊಂಡ ಚೋಳಪುರಂ ತರ ನಾವು ಇತಿಹಾಸದಲ್ಲಿ ರಚಿಸುವ ಈ
ಚೋಳರ ಕಾಂಟ್ರಿಬ್ಯೂಷನ್ ತರನೇ ನಾವು ಭಾರತೀಯರು ಇದರಿಂದ ನಾವು ಪ್ರೋತ್ಸಾಹವನ್ನು ಪಡೆದು ನಾವು ಇಡೀ ಭಾರತದಲ್ಲಿ ನಾವು ಒಂದು ಮೂವ್ಮೆಂಟ್ ತರಿಸಬೇಕು. ಅಲ್ಲ ಅವ್ರು ಹೇಳಿದ್ರು ಗಂಗೈಕೊಂಡ ಚೋಳಪುರಂ ಏನಕ್ಕೋಸ್ಕರ ಅಲ್ಲಿ ದೇವಾಲಯವನ್ನು ಸೃಷ್ಟಿ ಮಾಡಿದ್ರು, ಏನಕ್ಕೋಸ್ಕರ ಅಲ್ಲಿ ಇದ್ದ ಪಾಲ ಡೈನಾಸ್ಟಿಯನ್ನು ಖತಮ್ ಮಾಡಿದ್ರು, ಯಾಕೆ ಕೊನೆಗೊಳಿಸಿದ್ರು, ಅದೆಲ್ಲ ಇತಿಹಾಸ ಇದೆ ಮ್ಯಾಮ್. ನೀವು ಒಂದು ಏನಂದ್ರೆ ಬರೀ ಒಂದೇ ಕಡೆ ಹಿಂಗೆ ನೋಡಿದ್ರೆ ಎಲ್ಲ ತಪ್ಪ ಕಾಣಿಸ್. ಇನ್ನೊಂದು ವಿಷಯ ಹೇಳ್ಕೊಳ್ತೀನಿ, ಒಂದೇ ಒಂದು 2 ನಿಮಿಷ ಮಾತಾಡ್ತೀನಿ ನೋಡಿ. ಟಿಪ್ಪು ಸುಲ್ತಾನ್ ಆಗಲಿ ಹೈದರಾಲಿ ಬಂದು ಆಳ್ವಿಕೆ ಮಾಡುವಾಗ ಅಲ್ಲಿರುವತಕ್ಕಂಥ ನಾಮಿನಲ್ ಕಿಂಗ್ಸು ಒಡೆಯರೇ ಆಗಿದ್ರು. ಇವರಿಬ್ಬರು ಕೂಡ ಸಹ ಇವ್ರು ಯಾವ ಒಡೆಯರನ್ನು ಕೊಂದು ಹಾಕಿಲ್ಲ. ಅವರು ರಾಜರಂಗೆ ನೋಡ್ಕೊಂಡ್ರು. ರಾಜರನ್ನ ಏನು ಅವರು ಹೋಗಿ ಕೊಲ್ಲಕ್ಕೆ ಏನು ಪ್ರಯತ್ನ ಮಾಡಿಲ್ಲ. ಆದ್ದರಿಂದ ಅವರು ಟಿಪ್ಪು ಸುಲ್ತಾನ್ ತೀರೋದ ನಂತರ ಕೂಡ ಒಡೆಯರೇ ಆಳ್ವಿಕೆ ಮಾಡಿದ್ರು. ನನ್ನ ಇತಿಹಾಸದ ಜ್ಞಾನ ತುಂಬಾ ಕಮ್ಮಿ ಸರ್, ಆದ್ರೆ ಒಂದೇ ನಿಮಿಷ ಟಿಪ್ಪು ಸುಲ್ತಾನ್ ಹಾಗೆ ಹೈದರಾಲಿ ಯಾವ ವಂಶದ ರಾಜಮನೆತನಕ್ಕೆ ಸಂಬಂಧಪಟ್ಟವರು ಸರ್? ಅವ್ರು ಹೆಂಗೆ ಮೈಸೂರು ಸಂಸ್ಥಾನಕ್ಕೆ ಬಂದ್ರು, ಯಾವ ಹುದ್ದೆಗೆ ಬಂದ್ರು, ಅದಾದ ನಂತರದಲ್ಲಿ ಏನಾದ್ರು, ಇದು ನಮ್ಮಲ್ಲಿ ಬಹುತೇಕರಿಗೆ ಗೊತ್ತಿಲ್ಲ. ಒಂದು ಚಿಕ್ಕ ಬ್ರೇಕ್ ಬರ್ಬೇಕು, ಒಂದು ಚಿಕ್ಕ ಬ್ರೇಕ್ ಬರ್ಬೇಕು. ಬ್ರೇಕ್ ಇಂದ ಬಂದ ನಂತರದಲ್ಲಿ ರಾಜವಂಶವರೇ ಪವರ್ ಬರ್ಬೇಕಾ? ಇಲ್ಲ ಸರ್, ಅವರು ಯಾಕೆ ರಾಜವಂಶ ಕೊಟ್ರು ಅನ್ನೋದಕ್ಕೆ ನಾನು ಹೇಳಿದೆ. ಯಾಕಂದ್ರೆ ಅದೇ ಮೈಸೂರಿನ ರಾಜವಂಶಸ್ಥರೇನೆ ಇನ್ನೇನು ಸಾಯ್ಬೇಕಾಗಿದ್ದ ಚಿಕ್ಕವರಾಗಿದ್ದ ಹೈದರಾಲಿ ಹಾಗೆ ಆತನ ಸಹೋದರರನ್ನ ರಕ್ಷಣೆ ಮಾಡಿ ಕರ್ಕೊಂಬಂದು ಇಟ್ಕೊಂಡಿದ್ರು. ಅದಕ್ಕೋಸ್ಕರ ಅವ್ರ ಮೇಲೆ ಅಪಾರವಾದ ಗೌರವ ಇದೆ ಅಂತ ಕೂಡ ಇತಿಹಾಸದ ಕೆಲ ಪುಟ ಹೇಳುತ್ತೆ. ಟಿಪ್ಪು ಜಯಂತಿ ಆಚರಣೆಯನ್ನ ಮತ್ತೆ ಜಾರಿಗೆ ತರಬೇಕಾ? ಸರ್ಕಾರ ಇಂಥದ್ದೊಂದು ಪ್ರಯತ್ನಕ್ಕೆ ಮುಂದಾಗತ್ತಾ? ವಿಜಯಾನಂದ ಕಾಶ್ಯಪ್ಪನವರವರ ಬೇಡಿಕೆಯನ್ನ ಸರ್ಕಾರ ಪರಿಗಣಿಸುತ್ತಾ ಇಲ್ವಾ? ಇನ್ನೊಂದು 2-3 ದಿನಗಳಲ್ಲಿ ಇದಕ್ಕೆ ಸ್ಪಷ್ಟವಾದ ಉತ್ತರ ಸಿಗಬಹುದು. ಆದ್ರೆ ಈ ಜಯಂತಿ ಆಚರಣೆ ಮತ್ತೆ ಪ್ರಾರಂಭ ಮಾಡಬೇಕು ಅಂದ ತಕ್ಷಣ ಬಿಜೆಪಿಗರು ಕೆರಳಿ ಕೆಂಡುವಾಗ್ತಾ ಇದ್ದಾರೆ. ಟಿಪ್ಪುವಿನ ಜಯಂತಿಯನ್ನ ಆಚರಣೆ ಮಾಡಲಿಕ್ಕೆ ನಮ್ಮ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಅವಕಾಶವನ್ನ ಕೊಡಬಾರದು ಅನ್ನೋ ಬಲವಾದ ವಾದವನ್ನ ಮಂಡಿಸ್ತಾ ಇದ್ದಾರೆ. ಲೋಹಿತ್ ಅವರು ಹಾಗೆ ಅಡ್ಡಂಡ ಸರಿ ಪ್ರಶ್ನೆ ಅದಾದ ನಂತರದಲ್ಲಿ ಯಜಖಾನ್ ಸರ್ ಇದಕ್ಕೆ ಉತ್ತರವನ್ನ ಕೊಡ್ಲಿ. ಸೋಮನಾಥ ದೇವಸ್ಥಾನವನ್ನ ಕೆಡವಿದ ಗಜ್ನಿ ಕೂಡ ಅಲ್ಲಿ ಬಂದಿದ್ದು ಕೇವಲ ಸಂಪತ್ತನ್ನ ಲೂಟಿ ಮಾಡಲಿಕ್ಕೆ ಹೊರತು ಆತನಿಗೆ ಸೋಮನಾಥ ಮಂದಿರದ ಮೇಲಾಗ್ಲಿ, ಶಿವನ ಮೇಲಾಗ್ಲಿ, ಹಿಂದೂ ಧರ್ಮದ ಮೇಲಾಗ್ಲಿ ಯಾವುದೇ ರೀತಿಯಾದ ಅಪನಂಬಿಕೆಗಳಿರಲಿಲ್ಲ. ಅದ್ರ ಬಗ್ಗೆ ಆತ ಯೋಚನೆ ಕೂಡ ಮಾಡಿರ್ಲಿಲ್ಲ. ಹಿಂಗೂ ಇತಿಹಾಸ ಹೇಳ್ಕೊಡೋರು ಇದ್ದಾರೆ. ಇನ್ ದ ಸೇಮ್ ಲೈನ್, ಟಿಪ್ಪು ಸುಲ್ತಾನ ಅನೇಕ ಹಿಂದೂ ಮಂದಿರಗಳಿಗೆ ದೇಣಿಗೆಯನ್ನ ಕೊಟ್ಟಿದ್ದಾನೆ. ಆತ ಕೆಡವಿದ ಮಂದಿರದ ಮಾತ್ರ ಯಾಕೆ ಲೆಕ್ಕ ಹೇಳ್ತೀರಿ? ಹಿಂಗೂ ಕೂಡ ವಾದ ಇದೆ. ಯಾವ ವಾದವನ್ನ ಮೆಚ್ಚಬೇಕು, ಯಾವ ವಾದವನ್ನ ಪರಿಗಣಿಸಬೇಕು? ಅಡ್ಡಂಡ ಸರ್, ನೀವು ಉತ್ತರ ಕೊಡಿ ಸರ್. ಆಗಲೇ ನಮ್ಮ ಹಿರಿಯರು ಹೇಳಿದ್ದಾರೆ, ಹಿಂದೂ ಮುಖಂಡರು ಹೇಳಿದ್ದಾರೆ. ಯಾಕೆಂದರೆ ಯಾವ ಕಾರಣಕ್ಕಾಗಿ ದೇಣಿಗೆ ಕೊಟ್ಟ ಅಂತ. ನಾನು ನನ್ನ ಪ್ಯಾನಲಲ್ಲಿರುವ ಎಲ್ಲ ಸ್ನೇಹಿತರನ್ನು ಸ್ನೇಹಿತರನ್ನು ನಾನು ಈ ಜಾಮಿಯಾ ಮಸೀದಿಗೆ ಬನ್ನಿ, ನಾನು ನಿಮ್ಮ ಜೊತೆ ಬರ್ತೀನಿ ಬನ್ನಿ. ಆ ಜಾಮಿಯಾ ಮಸೀದಿಯ ಗೋಡೆಗಳ ಮೇಲೆ ಶಂಖ, ಚಕ್ರ, ಗದೆ, ಆನೆ ಮತ್ತು ಹಿಂದೂ ದೇವತಾ ಆರಾಧನೆಯ ಎಲ್ಲ ಚಿತ್ರಗಳು ಇದೆ. ಅದು ಜಾಮಿಯಾ ಮಸೀದಿ ಅಲ್ಲ, ಅದು ಆಂಜನೇಯ ದೇವಸ್ಥಾನ. ಆ ದೇವಸ್ಥಾನದ ಮೇಲೆ ಬುರ್ಜುಗಳನ್ನು ಕಟ್ಟಿದ ಅಷ್ಟೇ. ನಾನು ಹೇಳೋದೇನೆಂದರೆ, ಆಂಜನೇಯ ಹಿಂದೂಗಳ ಶ್ರದ್ಧಾ ಕೇಂದ್ರವಾಗಿ ಹೇಗೆ ಒಂದು ಮಸೀದಿ ಮುಸಲ್ಮಾನರ ಶ್ರದ್ಧಾ ಕೇಂದ್ರವೋ ಪ್ರಾರ್ಥನಾ ಮಂದಿರವೋ, ಅದೇ ಥರ ಹಿಂದೂಗಳಿಗೆ ಆಂಜನೇಯ ದೇವಸ್ಥಾನ ಒಂದು ಅವರ ಆರಾಧ್ಯ ದೈವ ಶ್ರದ್ಧಾ ಕೇಂದ್ರ. ಅದನ್ನು ಈ ಥರ ಮಾಡಿದಾಗ, ಒಬ್ಬ ಜಾತ್ಯತೀತ ರಾಜ ಮಾಡಿದಾಗ ನೋವಾಗೋದಿಲ್ವೇ? ಇವರು ಜಾತ್ಯತೀತ ರಾಜ ಅಂತ ಹೇಳ್ತಾ ಇದ್ದಾರಲ್ಲ, ಈ ಸೆಲೆಕ್ಟಿವ್ ಇದೆಯಲ್ಲ ನೋಡಿ. ನಾನು ಹೇಳ್ತಾ ಇರೋದು ಅದನ್ನೇ ಶರೀಫ್ ಸಾಹೇಬ್ರಿಗೆ ಹೇಳಿದೆ, 2 ಮುಖ ಇದೆ ಅಂತ. ಯಾಕೆಂದರೆ ಆತ ಮತಾಂಧನೂ ಆಗಿದ್ದ, ಯಾಕೆಂದರೆ ಆತ ಕುರಾನನ್ನು ಬಹಳವಾಗಿ ನಂಬಿದ್ದ, ಯಾಕೆಂದರೆ ಅವನು ದೈವಭಕ್ತನಾಗಿದ್ದ. ಅದನ್ನು ಪಾಲಿಸಿದರೆ ನಾನು ಅಲ್ಲಾಹನ ಬಳಿಗೆ ಹೋಗ್ತೇನೆ ಅಂತೇಳುವ ಅಪಾರವಾದ ನಂಬಿಕೆ ಆತನಲ್ಲಿತ್ತು. ಅದಕ್ಕಾಗಿ ತನ್ನ ಖಡ್ಗದ ಮೇಲೆ ಆತ ಕಾಫಿರರು ಅಂದರೆ ಬಹುದೇವತಾ ಆರಾಧಕರು. ಇಲ್ಲಿ ಇವರು ಬ್ರಿಟಿಷರು ಮಾತ್ರ ಕಾಫಿರರಲ್ಲ, ಹಿಂದೂಗಳು ಕಾಫಿರರೇ, ಬಹುದೇವತಾ ಆರಾಧಕರೇ. ಆದ್ದರಿಂದ ಅವರ ಆರಾಧನಾ ಸ್ಥಳಗಳನ್ನು ಡೆಮಾಲಿಷ್ ಮಾಡೋದು, ಮತ್ತು ಡೆಮಾಲಿಷ್ ಮಾಡಿದ್ದು ಅದೊಂದು ಬಿಟ್ಟರೆ ಮತ್ತೆ ಮತಾಂತರ ಮಾಡಿದ್ವಿ ಯಾಕೆ ಅಂತ ನಾನು ಹೇಳೋದು. ಕೊಲ್ಲಲಿ, ಈಗ ಕೊಡವರನ್ನು ಕೊಲ್ಲಲಿ ಅಪ್ಪ. ಇವರು ಯುದ್ಧ ಮಾಡ್ತಾರೆ, ಸಾಯ್ತಾರೆ. ಈಗಲೂ ನಮ್ಮ ಅನೇಕ ಸೈನಿಕರು ಗಡಿಯಲ್ಲಿ ಸಾಯ್ತಾ ಇದ್ದಾರೆ. ಅದು ಯುದ್ಧ ಮಾಡಿ. ಆದರೆ ಅವರನ್ನು ಎಳೆದು ತಂದು ಗಂಜಾಮಿನಲ್ಲಿರಿಸಿ ಅವರಿಗೆ ಸುನ್ನತ್ ಮಾಡಿ ಮತಾಂತರ ಮಾಡಿ ಅಹಮದಿಯ ಸೈನಿಕ ಸೇರಿಸೋದಿದೆಯಲ್ಲ. ಕೊನೆಯ 1799 ವಾರಲ್ಲಿ ಕೊಡವರು ಶಸ್ತ್ರವನ್ನೇ ತೆಗೆದಿಲ್ಲ, ಪ್ರತಿಭಟನೆ ಇಳಿದುಬಿಟ್ರು. ಅಲ್ಲಿಂದ ಅವರು ಬಂದಾಗ ಅಲ್ಲಿ ಕೊಡಗಿನಲ್ಲಿ ನಮ್ಮ ಕೊಡವರು ಜಾತಿ ಕೆಟ್ಟೋಗಿದೆ ಅಂತ ಸೇರಿಸ್ಕೊಳ್ಳಿಲ್ಲ. ಅಲ್ಲಿ ಒಂದು ಕೊಡವ ಮಾಪಿಳೆಗಳು ಅಂತೇಳಿ ಒಂದು ಹೊಸ ಪರಂಪರೆಯೇ ಪ್ರಾರಂಭ ಆಗಾಯಿತು ಕೊಡಗಿನಲ್ಲಿ. ಇದೆಲ್ಲ ಇತಿಹಾಸ.
ಈ ಇತಿಹಾಸವನ್ನ ನಾವು ನನ್ನ ಕಣ್ಣ ಮುಂದೆ ಇರುವಾಗ ನಾವು ಹೇಗೆ ಟಿಪ್ಪುವಿನ ಪಾಠವನ್ನು ನಾನು ಮಕ್ಕಳು ಓದುವಾಗ ನನ್ನ ತಂದೆ ಗದರ್ತಿದ್ದದ್ದು ನಮ್ಮ ಕಿವಿಯಲ್ಲಿ ಈಗಲೂ ಗುಯಿಂಗುಟ್ತಾ ಇದೆ. ಇದು ನಮ್ಮ ಇತಿಹಾಸ. ಈ ಇತಿಹಾಸದಲ್ಲಿ ಅದರ ಸುಳ್ಳು ಅಂತ ಹೇಗೆ ಹೇಳುದು? ಅದು ಬ್ರಿಟಿಷರು ಬರೆದು ಬಿಟ್ರು. ಕೊಡಗಿನ ಇತಿಹಾಸವನ್ನು ಬರೆದವರು ಇದ್ದಾರೆ, DN ಕೃಷ್ಣಯ್ಯ. ಕೊಡಗಿನ ಬಹುಕಾಲದ ಹಿಂದಿನ ಒಂದು ಪುಸ್ತಕ, ಅದರಲ್ಲಿ ದಾಖಲಾಗಿದೆ. ಇಂಟ್ರೆಸ್ಟಿಂಗ್ ಆಗಿದೆ. ನಾನೊಂದು ಇತಿಹಾಸ ಕೊಡ್ತೀನಿ. ಆದ್ದರಿಂದ ನಾನೇನು ಹೇಳಿದ್ರೆ, ಇದು ನಾನು ಫೈನಲ್ ಟಿಪ್ಪು ಜಯಂತಿಯನ್ನ ಮಾಡಲ್ಲ. ಯಾಕೆಂದ್ರೆ ಇದು ಸುಮ್ಮನೆ ಡೈವರ್ಟ್ ಮಾಡ್ಲಿಕ್ಕೆ ಇದೊಂದನ್ನು ತೆಗೆದು ಹಾಕಿದ್ದಾರೆ. ನಾಳೆ ಇನ್ನೊಂದು ಹಾಕ್ತಾರೆ. ಈ ಮುಸಲ್ಮಾನರ ವಿಚಾರದಲ್ಲೇ ಇನ್ನೊಂದು ತೆಗೆದು ಹಾಕ್ತಾರೆ. ನಾನು ಹೇಳ್ತಾ ಇರೋದು, ಅಭಿವೃದ್ಧಿಯ ಕಡೆ ಗಮನ ಕೊಡದೆ ಡೈವರ್ಟ್ ಮಾಡ್ತಾ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ. ಬೆಳಗಾವಿ ಅಧಿವೇಶನ ಇರೋದು 7 ದಿನ. ಶನಿವಾರ ಭಾನುವಾರ ಹೋಯ್ತು, ಇನ್ನು 7 ದಿನ. ಅದರಲ್ಲಿ ಅವರು ತಂದ ಒಂದು 20-30 ಮಸೂದೆ ಕಿರ್ಚಾಟದಲ್ಲಿ ಪಾಸ್ ಆಗುತ್ತೆ. ಉತ್ತರ ಕರ್ನಾಟಕಕ್ಕೆ ಒಂದು ಪೈಸೆ ಲಾಭ ಇಲ್ಲ. ಇದು ಒಂದು ದುರಂತ. ಸರಿ, ಲೋಹಿತ್ ಅವರು ಈಗಾಗಲೇ ತಿಳಿಸಿದ್ದು, ಅಲ್ಲಿ ಅಧ್ಯಯನ ಸ್ವಲ್ಪ ಮಾಡಿದೆ. ನಾನು ತುಂಬ ಮಾಡಿದ್ದೀನಿ ಅಂತಲ್ಲ, ಅದ್ರ ಬಗ್ಗೆ ದೀರ್ಘವಾಗಿ ಅಧ್ಯಯನ ಮಾಡಿರೋ ಹತ್ರ ನನ್ನ ವಿಚಾರಗಳು ತಿಳ್ಕೊಂಡು, ಈಗ ನಮ್ಮ ಸಂಘರ್ಷ ಏನಿದೆ, ಹನುಮ ಸಂಘರ್ಷ ಅಥವಾ ಹನುಮಮಾಲ ಕಾರ್ಯಕ್ರಮ ಏನಿದೆ, ಅದಕ್ಕೆ ಯಾವ ಮಾಹಿತಿ ಇಂಪಾರ್ಟೆಂಟ್ ಇದೆ ಅದನ್ನು ತಗೊಂಡು ನಾವು ಸಮಾಜಕ್ಕೆ ಹೋಗ್ತಾ ಇದ್ದೀವಿ. ಇದರಲ್ಲಿ ನಾನು ಮೊದಲೇ ಹೇಳ್ದಂಗೆ ಮೊದಲ ಭಾಗ, ಟಿಪ್ಪು ತನ್ನ ಸರ್ವಾಧಿಕಾರಿ ಅಂತ ಯಾವಾಗ ಘೋಷಣೆ ಮಾಡ್ಕೊತಾನೆ, ಅಲ್ಲಿ ಅತ್ಯಾಚಾರವೇ ಅವ್ನು ಮಾಡಿರೋದು. ಅವನು ಒಂದು ದೇವಸ್ಥಾನಗಳು ಹೊಡೆದು ಜನರ ವಿರೋಧ ಶುರು ಆಗುತ್ತೆ. ಹಿಂದೂ ಮಂತ್ರಿಗಳು ಯಾಕಿದ್ರು ಅಂದ್ರೆ, ಮಹಾರಾಜರು ಇನ್ನೂ ಕಾಸಾ ಚಾಮರಾಜ ಒಡೆಯರ್ ಕೂತಿದ್ರಲ್ಲ ಸಿಂಹಾಸನಲ್ಲಿ, ಅವರ ಸಂಸ್ಥಾನದಲ್ಲಿ ಇದ್ದಂಥ ಮಂತ್ರಿಗಳು ಟಿಪ್ಪು ಅವ್ರ ಮೇಲೆ ಕೂತ್ಕೊಂಡು ಕಬ್ಜಾ ಮಾಡಿ ಕೂತ್ಕೊಂಡಿದ್ದು. ಪೂರ್ಣೆಯವ್ರ ಹೆಣ್ಮಕ್ಳಿಗೆ ಏನು ಮಾಡ್ದ ತೆಗಿಬೇಕಾ? ಇತಿಹಾಸ ಅಲ್ಲ, ಇನ್ನೊಂದು ದಿವಸ ತಕ್ಕೊಳಿಬೇಕಾರೆ. ಬೇರೆ ಇನ್ನೂ ಕರಾಳ ಇತಿಹಾಸ ಇದೆ ಆ ಮನುಷ್ಯಂದು, ಅದನ್ನೆಲ್ಲ ಮಾತಾಡಬೇಕಾದ್ರೆ. ಇವತ್ತು ಜಯಂತಿ ಮಾತಾಡ್ತಾ ಹೋದ್ರೆ ದಾಖಲೆ ಸಮೇತನೇ ಮಾತಾಡ್ತೀವಿ. ಅದಕ್ಕೆ ಹೇಳ್ದಲ್ಲ, ಫುಲ್ ಹೇಳ್ತಾ ಇಲ್ಲ. ಪೂರ್ಣಯ್ಯನ ಹೆಣ್ಮಕ್ಳ ವಿಚಾರ ಏನಾಯ್ತು ನೀವು ವಿಚಾರಿಸ್ಕೊಂಡ್ಬನ್ನಿ. ಶ್ರೀರಾಮ್ ಅಂತೇಳಿ ಬರ್ಕೊಂಡು ಆ ಉಂಗ್ರ ಹಾಕೊಂಡು ಹೋಗಿ ಹಿಂದೂ ಹೊಡಿತನ ಸಾಧ್ಯನಾ? ಶ್ರೀರಾಮ ಅಂತ ಶ್ರೀರಾಮ ಅಂತ ನಮ್ಮ ಪೂರ್ವಜರು ಯಾರು ಕೊಟ್ಟಿರ್ತಾರೆ. ನೀನ್ ದೋಷ ಪರಿಹಾರ ಮಾಡ್ಕೊಳ್ಳಯ್ಯ, ನೀನ್ ಇದೆಲ್ಲ ಮಾಡಿದೆ ಅಂತ ಹೇಳಿ ಕೊಟ್ಟಿರ್ತಾರೆ. ಟಿಪ್ಪುಗೆ ಅಸ್ಟ್ರಾಲಜಿ ನಂಬರ್ ಇಲ್ಲ, ನಾವು ನ್ಯೂಮರಾಲಜಿ ನಂಬರ್ ಇಲ್ಲ. ಈಗ ಟಿಪ್ಪು ಸುಲ್ತಾನ್ ನಂಬ್ತಾನಂದ್ರೆ ಆತ ಮುಸಲ್ಮಾನ ಅಲ್ಲ. ಆಯ್ತು, ಅದ್ ನೀವು ಘೋಷಣೆ ಮಾಡ್ತೀವಿ, ನೀವು ಕ್ಲಿಯರ್ ಆಗ್ಬಿಡ್ರಿ. ನಾವು ಅದೇ ಕ್ಲಿಯರ್ ಆಗಿ ಕೊಲ್ಲಿ ಅಂದ್ರೆ ಹಿಂದೂ ಅಲ್ಲ. ಈಗ ಏನೋ ಹೇಳಿದ್ರಲ್ಲ, ಏನದು ಬಹುದೇವ ಆರಾಧಕರು, ಅದಕ್ಕೆ ಮಂಡ್ಯ ಅಯ್ಯಂಗಾರರು ಈ ದಿನದವರೆಗೂ ದೀಪಾವಳಿ ಆಚರಣೆ ಮಾಡೋದಿಲ್ಲ. ಆ ವಂಶಸ್ಥರು ಹೇಳೋದೇನು ಅಂತಂದ್ರೆ, ನರಕ ಚತುರ್ದಶಿ ದಿನದಂದು ನರಸಿಂಹನ ದೇವಸ್ಥಾನದಲ್ಲಿ ನಡೆದದ್ದು ನರಮೇಧ ನಡೆಸಿದ್ದು ಇದೇ ಟಿಪ್ಪು ಸುಲ್ತಾನ. ನಿಜಕ್ಕೂ ಕೂಡ ಆತ ತನ್ನ ಸಾಮ್ರಾಜ್ಯದ ಎಲ್ಲಾ ಜನರನ್ನೂ ಕೂಡ ಒಂದೇ ದೃಷ್ಟಿಯಲ್ಲಿ ನೋಡ್ತಾ ಇದ್ರೆ, ಅವತ್ತು ನರಸಿಂಹನ ದೇವಸ್ಥಾನದಲ್ಲಿ ಆಗಿದ್ದೇನು ನೀವೇ ಹೇಳಿ ಸರ್. ಹಂಗಂದ್ರೆ ಈಗ ಪೂರ್ಣಯ್ಯ ವಿಚಾರಕ್ಕೆ ಬಂದ್ರಿ. ಇಲ್ಲ, ನನಗೆ ಮೇಡಮ್, ನಾನು ಅಲ್ಲಿಗೆ ಬರ್ತಾ ಈಗ ಮತಾಂಧ ಅಂತೇಳಿ ನೀವು ಹೇಳಿದ ತಕ್ಷಣ ಅಕ್ಕಪಕ್ಕದಲ್ಲಿ ಇರೋರು ಅಥವಾ ಎಲ್ಲ ಫೈನಾನ್ಸ್ ಮಿನಿಸ್ಟರ್ ಇದೆಲ್ಲ ಪೂರ್ತಿ ಜವಾಬ್ದಾರಿ ಕೊಡ್ತಾ ಇರೋದು ಯಾರಿಗೆ? ಮುಸಲ್ಮಾನರಿಗಲ್ಲ. ಅಲ್ಲಿ ಯಾವೊಬ್ಬ ಮೀರ್ ಸಾದಿಗೆ ತೊಂದರೆ ಆದ್ರೆ ಅವರ ಆಡಳಿತದಲ್ಲಿ ಯಾರೋ ತೊಂದರೆ ಮಾಡಿದ್ರೆ ಅವ್ನು ಮೀರ್ ಸಾದಿಕಿದ್ರು ಅವನಿಗೆ ಕೊಡಬೇಕಾಗ್ತದೆ ದಂಡ. ಚರ್ಚ್ಗಳನ್ನ ಧ್ವಂಸ ಮಾಡಿದ್ದು ಯಾವ ಕಾರಣಕ್ಕಾಯ್ತು? 50,000 ಗೆಜಿಟಿಯರು ಯಾವಾಗ 1799 ಅಲ್ಲಿ ಕೊಡಗಲ್ಲಿ 50,000 ಗೆಜಿಟಿಯರು, ಇವತ್ತು 6 ಲಕ್ಷ. 200 ವರ್ಷದಲ್ಲಿ ಇನ್ನೆಷ್ಟು ಜಾಸ್ತಿ ಆಗ್ಬೇಕು? 50,000 ಇದ್ರು ಗೆಜಿಟಿಯರ್ ಅಲ್ಲಿ 1799 ಅಲ್ಲಿ. ಇತಿಹಾಸದಲ್ಲಿ ಚೆಕ್ ಮಾಡ್ಬೇಕಲ್ಲ ನಾವು. ಲೆಕ್ಕ ತಪ್ಪಾಗಿ ಬರ್ದಿದ್ದಾರೆ ಅಂತಾನೆ ಅನ್ಕೊಳ್ಳೋಣ. ನಿಮ್ಮ ಅಧ್ಯಯನದ ಪ್ರಕಾರ ನರಸಿಂಹ ದೇವಸ್ಥಾನದಲ್ಲಿ ನರಮೇಧ ಆಯ್ತು ಅಂತ ಹೇಳಿ ಈ ದಿನದವರೆಗೂ ಕೂಡ ದೀಪಾವಳಿಯನ್ನ ಆಚರಿಸದೇ ಇರುವವರಿಗೆ ನಿಮ್ಮ ಉತ್ತರ ಏನು ಸರ್? ಏನಾಗಿತ್ತು ಅವತ್ತು? ನೀವು ಈ ಇತಿಹಾಸದ ಪುಸ್ತಕಗಳಲ್ಲಿ ನೋಡ್ತಾ ಇದ್ದೀರಲ್ಲ, ಸಾಕಷ್ಟು ಜಾಗದಲ್ಲಿ ಯಾವ ಬ್ರಿಟಿಷ್ನವರೇ ಬರ್ದಿದ್ದಾರೆ, ಅವ್ರು ಉಲ್ಲೇಖ ಮಾಡಿಲ್ಲ. ಇದು ಕಣ್ಣಾರೆ ಕಂಡ ಅಂದ್ರೆ ತಮ್ಮ ಹಿಂದಿನ ತಲೆಮಾರುಗಳು ಅನುಭವಿಸಿದ್ದನ್ನ ತಾವು ಕೂಡ ತಿಳಿದುಕೊಂಡು ಅಡ್ಡಾಡವರು ಇದ್ದಾರೆ, ಅವರು ಅದನ್ನೇ ಹೇಳ್ತಿದ್ದಾರೆ. ನೀವು ನಂಬೋದಿಲ್ಲ ಅಂದ್ರೆ ಹೇಗೆ ರೀ? ನನ್ನ ಅಜ್ಜನನ್ನೇ ಮತಾಂತರ ಮಾಡಿದ್ದಾರೆ ಅಂತ ನಾನು ನೀವು ಇಲ್ಲಿ ಕೇಳಿ ಸರ್, ಅಡ್ಡಂಡ ಕಾರ್ಯಪ್ಪರವರ ಒಂದು ನಿಮಿಷ ಕೇಳಿ, ಇಲ್ಲಿ ಕೇಳಿ ಸರ್, ನಿಮ್ಮ ಅಜ್ಜನನ್ನು ನೀವು ನಂಬುತ್ತೀರಾ? ಇಲ್ಲಿ ಕೇಳ್ರಿ, ನೀವು ಪ್ರಜ್ಞಾವಂತರು, ನಿಮ್ಮ ಮೇಲೆ ಗೌರವ ಇದೆ. ನೀವು 3 ವರ್ಷದ ಹಿಂದೆ ಏನ್ ಹೇಳ್ತಾ ಇದ್ರಿ, ಇವತ್ತು ಚೇಂಜ್ ಆಗಿದ್ದೀರಿ. ಆ ಟೈಮಲ್ಲಿ ಬೇರೆ ರೀತಿಯಲ್ಲೇ ಹೇಳ್ತಾ ಇದ್ರಿ, ಇವತ್ತು ಅರ್ಧ ಇತಿಹಾಸ ಒಪ್ಕೊಂಡಿದ್ದೀರಿ. ಒಬ್ಬ ರಾಜನಿಗೆ 2 ಮುಖ ಇದೆ ಅಂತ ಇವತ್ತು ಹೇಳ್ತಾ ಇರೋದು ನೀವು, ಅವತ್ತು ಒಂದೇ ಮುಖ ಇದೆ ಅಂತ ಹೇಳಿ ಹೇಳ್ತಾ ಇದ್ರಿ.
ಇದು ಡೆವಲಪ್ಮೆಂಟ್ ಆಗ್ತಾ ಇದೆಯಲ್ಲ, ಅವತ್ತು ಇಟ್ಕೊಂಡೇ ನಾವು ಚರ್ಚೆ ಅವತ್ತು ಮಾಡಬೇಕು. ಹೇಳಿದ್ದೀನಿ. ಇದನ್ನ ಇಟ್ಕೊಂಡೇ ಚರ್ಚೆ ಮಾಡಬೇಕು. ಕಾರ್ಯಪ್ಪ ಅವರೇ 50,000 ಜನ 1799 ಇದ್ರು, 1799 50,000 ಜನ ಇದ್ರು, 26 ಲಕ್ಷ ಜನ ಇದ್ದಾರೆ. ಮತಾಂತರ ಆಗಿದೆ ಎಷ್ಟಾದ್ರೂ ಆಗಲಿ, ಇತಿಹಾಸ ಸೃಷ್ಟಿ ಆಗಲ್ಲ ಮೇಡಮ್. ಇತಿಹಾಸ ಸೃಷ್ಟಿನ ಸರ್ ಮನ್ಯಂ ಅಯ್ಯಂಗಾರರ ಮೇಲಾದ ದಾಳಿ ಹಾಗಾದ್ರೆ ದಾಖಲೆ ಪ್ರಕಾರ ಚೆಕ್ ಮಾಡಿದ್ರೆ ಅವರು ಯಾವುದೋ ಸುಳ್ಳು ಇತಿಹಾಸವನ್ನ ನಂಬಿ ನಮ್ಮ ಪೂರ್ವಿಕರ ಮೇಲೆ ಹಿಂಗೊಂದು ಅಟ್ಯಾಕ್ ಆಗಿತ್ತಂತೆ ಅನ್ನೋ ಕಾರಣಕ್ಕೆ ಅದ್ರ ದುಃಖದ ಭಾಗವಾಗಿ ಈ ದಿನಕ್ಕೂ ಕೂಡ ದೀಪಾವಳಿ ಹಬ್ಬವನ್ನ ಆಚರಣೆ ಮಾಡದೇ ಇರೋದು ಅವ್ರ ಮುಟ್ಟಾಳ್ತನ. ಹಾಗಾದ್ರೆ ಸುಳ್ಳು ಇತಿಹಾಸ ನಂಬಿದ್ದಾರೆ ಹಾಗಾದ್ರೆ ಅವರು. ನಾಯರ್ ಕಮ್ಯುನಿಟಿಯಲ್ಲಿ ಇತಿಹಾಸದಲ್ಲಿದೆ, ಚೆಕ್ ಮಾಡಿ ನೋಡ್ಕೊಳ್ರಿ ನೀವು. ನಾವು ಬೇಕಾದ್ರೆ ನಿಮಗೆ ಅದನ್ನ ಉಲ್ಲೇಖನೂ ಕೊಡ್ತೀನಿ, ಆ ಪತ್ರನೂ ಕೊಡ್ತೀನಿ ನಾನು. ನಾಯರ್ ಸಂದರ್ಭದಲ್ಲಿ ಅಲ್ಲೇನಾಗುತ್ತೆ, ಈ ಟಿಪ್ಪು ಸುಲ್ತಾನ್ ಆಗ್ಲಿ ಅಥವಾ ಹೈದರ್ ಅಲಿ ಇರುವ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಬ್ರಿಟಿಷ್ನವರ ಜೊತೆಲಿ ಹೇಳ್ತೀನಿ. ನಾಯರು ಕೂಡ ಸನಾತನ ಧರ್ಮದವರೇ ಇರಿ ಸರ್. ಹೆಂಗೆ ಸರ್, ನಾವು ನಮಗೆ ಅನುಕೂಲವಾದದನ್ನ ಮಾತ್ರ ನಾವು ಮುಂದಿಟ್ಕೊಂಡು ಉತ್ತರ ಕೊಡ್ತೀವಿ. ನಮಗೆ ಯಾವ್ದು ಹೋಗ್ಬಾರ್ದು ನಮ್ಮ ವೀಕ್ಷಕರಿಗೆ ಸರ್. ಅಲ್ಲ, ನಾನು ಆ ಪನಿಷ್ಮೆಂಟ್ ಏನು ಗೊತ್ತಾ, ಅಲ್ಲಿ ಕೊಟ್ಟಿರ್ತಕ್ಕಂಥ ಪನಿಷ್ಮೆಂಟ್ ಇಲ್ಲಿದೆ, ನಾನು ದಾಖಲೆ ಸಮೇತ ಕೊಡ್ತೀನಿ. ಅಲ್ಲಿ ಏನಪ್ಪಾ ಅಂದ್ರೆ ಇವರಿಗೆ ಪನಿಷ್ಮೆಂಟ್, ಯಾರು ಬ್ರಿಟಿಷರ ಜೊತೆಯಲ್ಲಿ ಸೇರ್ಕೊಂಡು ಇಲ್ಲಿ ಭಾರತ ದೇಶಕ್ಕೆ ದಾಳಿ ಮಾಡುವ ಸಂದರ್ಭದಲ್ಲಿ ಅವ್ರು ಪನಿಷ್ಮೆಂಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಬೆಳಿಗ್ಗೆ ಹೋಗ್ಬೇಕು, ಶೋಷಿತ ಸಮುದಾಯದವರ ಮನೆ ಹತ್ರ ನಿಂತ್ಕೊಂಡು ಅವರಿಗೆ ಕೈ ಮುಕ್ಕಿ ಬರಬೇಕು ಅಂತೇಳಿ ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ಯಾರು ನೀವು ಆಡಳಿತ ವ್ಯವಸ್ಥೆಯಲ್ಲಿ ಈ ಭೂಮಿಗೆ, ಈ ತಾಯಿನಾಡಿಗೆ ಯಾರಾದ್ರೂ ದ್ರೋಹ ಮಾಡಿದ್ರೆ ಅವ್ರಿಗೆ ಪನಿಷ್ಮೆಂಟ್ ಕೊಟ್ಟಿರುವಂತದ್ದು ಸಹಜ, ನಿಜ. ಟಿಪ್ಪು ಬಗ್ಗೆ ಓದ್ಬೇಕಂದ್ರೆ ಚರ್ಚೆ ಹೆಂಗಿರ್ಬೇಕಂದ್ರೆ ಅವ್ರು ಏನೇನ್ ಮಾಡಿದಂತ ನೋಡ್ಬೇಕು. ಕೇರಳದಲ್ಲಿ ನಂಬೂದ್ರಿ ಕಮ್ಯುನಿಟಿ ಜೊತೆಗೆ ಏನಾಯ್ತಂದ್ರೆ, ಅಲ್ಲಿರತಕ್ಕಂಥ ಹೆಂಗಸರು, ಬಡವರ ಆ ಒಂದು ಕುಲದ ಹೆಂಗಸರು ಅವ್ರ ಎದೆಯನ್ನು ಮುಚ್ಚೋಂಗಿಲ್ಲ, ಅಲ್ಲಿಗೆ ಸೆಪರೇಟ್ ಟ್ಯಾಕ್ಸ್ ಇರ್ತಿದ್ರು. ಆ ಟೈಮ್ನಲ್ಲಿ ಟಿಪ್ಪು ಸುಲ್ತಾನ್ ಅಲ್ಲಿ ಮುಂದೆ ಬಂದು ಅದನ್ನ ತೊಲಗಿಸಿದ್ರು, ಅದನ್ನ ಅಬಾಲಿಷ್ ಮಾಡಿದ್ರು. ಇದೆಲ್ಲ ಹಿಸ್ಟ್ರಿ ಇದೆ. ಅವಾಗ ಯಾರಿಗೆ ಸಹಾಯ ಮಾಡಿದ್ರು, ಅಲ್ಲಿರತಕ್ಕಂಥ ಹೆಂಗಸರಿಗೆ ಮತ್ತು ಹಿಂದೂ ಸಮಾಜದ ಹೆಂಗಸರಿಗೆ ಅವರು ಸಪೋರ್ಟ್ ಮಾಡಿದ್ದಾರೆ. ಇವಾಗ ಇನ್ನೊಂದು ಮುಖ್ಯವಾದ ಒಂದು ವಿಷಯ ಹೇಳ್ಕೊಳ್ತೀನಿ. ಇವಾಗ ಕೊಡವರ ಬಗ್ಗೆ ನಾವು ಮಾತಾಡ್ತಿದ್ವಿ ಜಾಸ್ತಿ. ಇವಾಗ ಕೊಡವರಿಗೂ ಮತ್ತೆ ಅಲ್ಲಿರತಕ್ಕಂಥ ಒಡೆಯರಿಗೂ ಟಿಪ್ಪು ಸುಲ್ತಾನ್ ಆಗಲಿ ಹೈದರ್ ಅಲಿ ಬರಕ್ಕೆ ಮುಂಚೆ ಬಹಳಷ್ಟು ಯುದ್ಧ ನಡೀತಿತ್ತು. ಆವಾಗ ಸಮಸ್ಯೆ ಇತ್ತು. ಯಾಕೆ ಒಡೆಯರಿರುವ ಕಾಲದಲ್ಲಿ ಯಾಕೆ ಹೈದರ್ ಅಲಿ ಪವರ್ಗೆ ಬಂದ್ರು ಅಂತ ಆ ಪ್ರಶ್ನೆಗೆ ಉತ್ತರ ಫಸ್ಟ್ ನಾವು ಹುಡುಕ್ಬೇಕಾಗಿರುತ್ತೆ. ಯಾಕಂತ ಹೇಳಿದ್ರೆ ಈ ವ್ಯಕ್ತಿ ಹೈದರ್ ಅಲಿ ಒಬ್ಬ ಯುದ್ಧದಲ್ಲಿ ಒಬ್ಬ ಒಳ್ಳೆಯ ಪವರ್ಫುಲ್ ವ್ಯಕ್ತಿ, ಮತ್ತೆ ಅಲ್ಲಿರತಕ್ಕಂಥ ಆರ್ಮಿ ಜೊತೆಗೆ ಒಳ್ಳೆ ಸಂಬಂಧವನ್ನು ಬೆಳೆಸಿದ್ದ. ಆದ್ರಿಂದ ಒಡೆಯರಿಗೆ ನಂಬಿಕೆ ಬಂತು, ನೀವು ಇದನ್ನ ಕಮಾಂಡರ್ಶಿಪ್ ತಗೊಳ್ಳಿ ಅಂತ. ಅದರ ನಂತರ ಕೂಡ ಟಿಪ್ಪು ಸುಲ್ತಾನ್ ಅದೇ ರೀತಿ ಅವರು ವರ್ತನೆ ಮಾಡ್ತಿರುವಾಗ ನೀವು ಕಂಟಿನ್ಯೂ ಮಾಡಿ. ಬಟ್ ಅದರಲ್ಲಿ ಕೂಡ ಕೆಲವು ತಪ್ಪು ನಡೆದಿದೆ. ಇತಿಹಾಸದಲ್ಲಿ ತಪ್ಪು ನಡೆದಿಲ್ಲ ಅಂತ ನಾನು ಹೇಳಕ್ ಹೋಗಲ್ಲ. ಟಿಪ್ಪು ಸುಲ್ತಾನ್ ಕೆಲವ ರಾಜಕಾರಣ ಅಂಶವನ್ನು ಬಿಟ್ಟು ಸರಿಯಾದ ರೀತಿಯಲ್ಲಿ ಅವ್ರ ಪವರ್ ಅನ್ನ ಕಂಟ್ರೋಲ್ ಮಾಡಕ್ ಹೋಗಿದ್ರೆ ಮಾತ್ರ. ಯಾಕಂತ ಹೇಳಿದ್ರೆ ಒಂದು ಕಾಲದಲ್ಲಿ ಏನ್ ಮಾಡ್ತಾರೆ, ಒಡೆಯರ್ ಅವರ ಕೆಲವರನ್ನ ಅವ್ರು ಬಂಧಿಸ್ತಾರೆ, ಜೈಲಿಗೆ ಹಾಕ್ತಾರೆ ಕೆಲವ್ರನ್ನ. ಅದು ಒಂದು ಆಕ್ರೋಶನ ಉಂಟು ಮಾಡುತ್ತೆ. ಸೊ ಅದು ಅಲ್ಲಿರತಕ್ಕಂಥ ಆ ಒಂದು ರಾಜಕಾರಣಿ ಹೇಗೆ ಅದನ್ನ ಸಂಬಂಧವನ್ನು ಬೆಳೆಸಬೇಕು ಅದರಲ್ಲಿ ಸ್ವಲ್ಪ ಕಡಿಮೆ ತೋರಿಸಿದ್ದಾರೆ. ಆದ್ರಿಂದ ಅವರಿಗೆ ಕಷ್ಟ ಬಂದಿದೆ. ನೋಡಿ, ನಾನೇನು ಹೇಳ್ಕೊತಂದ್ರೆ, ಟಿಪ್ಪು ಅಣ್ಣ ಒಬ್ಬ ರಾಜನಾಗಿ ನೋಡಿ, ಒಬ್ಬ ಮುಸ್ಲಿಂ ರಾಜನನ್ನಾಗಿ ನೋಡ್ಬೇಡಿ. ನೀವು ಚೋಳರನ್ನ ಒಬ್ಬ ರಾಜನಾಗಿ ನೋಡಿ, ನೀವು ಎಲ್ಲರನ್ನು ಹಾಗೆ ನೋಡಿ. ಅದೇ ರೀತಿ ಭಾರತದ ರಾಜನಾಗಿ ನೋಡಿ. ಅದಕ್ಕೆ ನಾನು ಎಜೆ ಖಾನ್ ಸರ್ಗೆ ಮೊದಲ ಪ್ರಶ್ನೆ ಕೇಳಿದೆ, ಅದು ಬಂದು ಯಾವಾಗ ಮುಸ್ಲಿಂ ಅಂತ ಹೇಳ್ತೀವಿ ಅಂದ್ರೆ, ಯಾವಾಗ ಮುಸ್ಲಿಂ ಅಂತ ಹೇಳ್ತೀವಿ ಅಂದ್ರೆ ಆ ಮತಾಂತರ ಮಾಡಿದಕ್ಕೆ ಕೊಡವರ ಜೊತೆಗೆ ಅನೇಕ ಹೋರಾಟಗಳಾಗಿದೆ. ನಾನು ಅದೇ ಪ್ರಶ್ನೆಯನ್ನ ನನ್ನ ಶುರುವಿನ ಪ್ರಶ್ನೆ ನೀವೇ ಉತ್ತರ ಕೊಡಿ ಸರ್. ನಾನು ಎಜೆ ಖಾನ್ ಸರ್ಗೆ ಮೊದಲ ಪ್ರಶ್ನೆ ಹೈದರಾಬಾದ್ ಬಗ್ಗೆ ಇಲ್ಲದ ವಿರೋಧ. ಅರ್ಥ ಆಯ್ತು. ಸವನೂರ್ ಮತ್ತೆ ಕಳಪದಲ್ಲಿರ್ತಕ್ಕಂಥ ನವಾಬ್ಗಳನ್ನ ಕೂಡ ಪನಿಷ್ಮೆಂಟ್ ಕೊಟ್ಟವರು. ನೀವು ಉತ್ತರ ಕೊಡಿ. ಹಾಗೆ ಶರೀಫ್ ಸರ್ ನೀವು ಉತ್ತರ ಕೊಡಿ. ಹೈದರ್ ಅಲಿ ಬಗ್ಗೆ ಇಲ್ಲದ ತಕರಾರು ಟಿಪ್ಪು ಬಗ್ಗೆ ಮಾತ್ರ ಬರ್ತಿದೆ ಅಂತಂದ್ರೆ ದೇರ್ ಮಸ್ಟ್ ಬಿ ಸಮಥಿಂಗ್ ಅಲ್ವಾ? ಇದೊಂದು ಅನುಮಾನ ಇರುತ್ತೆ ಸರ್. ಹೈದರ್ ಅಲಿಯನ್ನ ಮುಸ್ಲಿಂ ದೊರೆ, ಮುಸ್ಲಿಂ ಅನ್ನೋ ಕಾರಣಕ್ಕೆ ವಿರೋಧ, ಈ ರೀತಿಯಲ್ಲಿ ಹೆಚ್ಚಾಗಿ ಚರ್ಚೆ ಆಗೋದು ನಾವು ಕೇಳೋದೇ ಇಲ್ಲ. ಟಿಪ್ಪು ಬಗ್ಗೆ ಚರ್ಚೆ, ಟಿಪ್ಪು ಬಗ್ಗೆ ವಿವಾದ ಬಂದಾಗ ಯಾಕೆ ಹೀಗೆ ಅನ್ನೋ ನಿಮ್ಮ ಏನು ಕ್ವೆಶ್ಚನ್ ಸರಿಗಿದೆ. ವಾಜಪೇಯಿ ಮೇಲೆ ಚರ್ಚೆ ಇಲ್ಲದೆ ಇರುವಾಗ ಯಾಕೆ ಮೋದಿ ಅವರ ಮೇಲೆ ಮಾತ್ರ ಚರ್ಚೆ? ಇದೇ ಉತ್ತರ.
ವಾಜಪೇಯಿ ಅವ್ರ ಮೇಲೆ ಯಾರಿಗೂ ಚರ್ಚೆ ಇಲ್ಲ. ವಾಜಪೇಯಿ ಅವ್ರ ಕಾಲದಲ್ಲೂ ಚರ್ಚೆಗಳು ಇಲ್ಲ ಇಲ್ಲ ಇಲ್ಲ, ನಮ್ಗೇನು ಚರ್ಚೆ ಇಲ್ಲ. ಅಲ್ಲ, ನೀವು ಯಾಕೆ ಮೋದಿ ಅವ್ರು ಮಾಡಿರ್ಲಿಲ್ವೇನೋ? ಮಾತ್ರ ನೀವು ಚರ್ಚೆಗೆ ಬರ್ತಾರೆ, ಮಾಡಿರ್ಲಿಲ್ವೇನೋ? ಯಾಕೆ ಅವ್ರು ಮಾತ್ರ ಒಳಗೆ ಬರ್ತಾರೆ ಅಂದ್ರೆ 2002 ನಲ್ಲಿ ನಡೆದಿರುವಂತಕ್ಕಂಥ ಒಂದು ಘಟನೆ. ಆ ಘಟನೆ ನಡೆದಿಲ್ಲ ಅಂತ ಯಾರು ಹೇಳಕ್ಕಾಗಲ್ಲ. 3000 ಜನರನ್ನು ಕೊಂದಾಕಿದ್ದಾರೆ, ಆದ್ರೆ ಅವ್ರಂತಿಲ್ಲ. ಅಲ್ಲಿರತಕ್ಕ ಗುಜರಾತಿಗಳು ಮಾಡಿರುವಾಗ ಅವರು ಆಳ್ವಿಕೆ ಮಾಡ್ತಿರುವಾಗ ಅವ್ರು ಏನ್ ಮಾಡ್ತಿದ್ರು ನೋಡಿ. ನಾನು ಏನ್ ಪ್ರಶ್ನೆ ಪ್ರಶ್ನೆ ಇಲ್ಲ ಇರೋದು. ನನ್ನ ಪ್ರಶ್ನೆ ಸಿಂಪಲ್ ಆಗಿ 3000 ಜನರನ್ನ ಕೊಂದಾಕಿರುವಾಗ ಅಲ್ಲಿರತಕ್ಕಂಥ ಸಿಎಂ ಯಾರಾಗಿದ್ರು? ಸಿಎಂ ಯಾರಾಗಿದ್ರು? ಹಾಗಾಗಿ ವಾಜಪೇಯಿ ಅವರು ಹೇಳಿದ್ರು ರಾಜ ಧರ್ಮ ಕೋ ಪಾಲನ್ ಕರ್ನಾ ಹೈ. ಯಾರು ಹೇಳಿದ್ರು ಉಪದೇಶ? ವಾಜಪೇಯಿ ಅವರು ಹೇಳಿದ್ರು. ಯಾರು ಹೇಳಿದ್ರು? ಯಾರು ಮುಂದೆ ಹೇಳಿದ್ರು? ಅಲ್ಲ ಉಮರ್ ಶರೀಫ್ ಸರ್, ನಿಮ್ಮದೇ ಲಾಜಿಕ್ ನಿಂದ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಹೈದರಾಲಿ ಸಂದರ್ಭದಲ್ಲಿ ಬಲವಂತದ ಮತಾಂತರಗಳು ಹಾಗೆ ಮತಾಂತರದ ಹೆಸರಲ್ಲಿ ಕಗ್ಗೊಲೆಗಳಾಗ್ಲಿಲ್ಲ, ಹಾಗಾಗಿ ಹೈದರಾಲಿ ಬಗ್ಗೆ ಚರ್ಚೆ ಇಲ್ಲ. ಆದ್ರೆ ಟಿಪ್ಪು ಕಾಲದಲ್ಲಿ ಇದೆಲ್ಲ ಆಯ್ತು, ಹೀಗಾಗಿ ವಿವಾದ ಚರ್ಚೆ ಅರ್ಥ ಮಾಡ್ಕೊಳ್ಬೇಕಾ ನಾವು? ಟಿಪ್ಪುವನ್ನು ಡಿಫೆಂಡ್ ಮಾಡಕ್ ಹೋಗಲ್ಲ. ನಾನು ಚರ್ಚೆಗೆ ಬರುವಾಗ ಒಬ್ಬ ವ್ಯಕ್ತಿಯನ್ನು ವ್ಯಕ್ತಿ ಅಂತಾನೆ ನೋಡ್ತೀನಿ. ಟಿಪ್ಪು ಮಾಡಿದೆಲ್ಲ ಸರಿಯಲ್ಲ, ಟಿಪ್ಪು ಮಾಡಿದೆಲ್ಲ ಕೆಟ್ಟದು ಅಲ್ಲ. ಅದೇ ರೀತಿ ಇವತ್ತಿನ ನಾವು ನೋಡತಕ್ಕಂಥ ಪ್ರೈಮ್ ಮಿನಿಸ್ಟರ್ಗೂ ಅದೇ ರೀತಿ ಹೇಳ್ಕೊಳ್ತೀವಿ. ಪ್ರೈಮ್ ಮಿನಿಸ್ಟರ್ ಮಾಡೋದೆಲ್ಲ ಸರಿನೂ ಇಲ್ಲ, ಪ್ರೈಮ್ ಮಿನಿಸ್ಟರ್ ಮಾಡಿದೆಲ್ಲ ತಪ್ಪು ಇಲ್ಲ. ಎಲ್ಲೋ ಒಂದ್ ಕಡೆ ಮನುಷ್ಯ 2 ಗುಣ ಇಟ್ಟಿರ್ತಾನೆ, ಎಲ್ಲೋ ಒಂದ್ ಕಡೆ ಎಲ್ಲೋ ತಪ್ಪು ಮಾಡಿರ್ತಾನೆ. ಬಟ್ ಇವತ್ತಿಗೆ ಕೆಲವರು ಗೋಡ್ಸೆಯನ್ನು ಮರ್ಯಾದೆಯನ್ನು ನೋಡುವವರು ಇದ್ದಾರೆ ಈ ಭಾರತದಲ್ಲಿ. ಅದೇ ರೀತಿ ಬೇರೆ ಅನ್ಯರನ್ನು ಕೂಡ ಮಹಾತ್ಮ ಗಾಂಧಿಯನ್ನು ಮರ್ಯಾದೆ ಕೊಡುವ ಸಮಾಜ ಇಲ್ಲಿ ಭಾರತದಲ್ಲಿದೆ. ಅದೇ ರೀತಿ ಎಲ್ಲಾ ಜನರನ್ನು ಹಾಗೆ ನೋಡುವಂತ ಒಂದು ಸಂಬಂಧ ಇಲ್ಲಿ ನಾವು ಬೆಳೆಸಬೇಕಾಗಿರುತ್ತೆ. ಮಾಡಿರಬಹುದು, ಬಟ್ ಅದಷ್ಟನ್ನ ಮಾತ್ರ ಸತ್ಯ ಅಂತ ಹೇಳಿ ಪರಿಗಣಿಸಿ ಆತ ಒಬ್ಬ ಮತಾಂಧ ಮಾತ್ರ ಆಗಿದ್ದ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಬಾರ್ದು ಅನ್ನೋ ವಾದ. ಮೇಡಮ್, ಇದಕ್ಕೆ ಏನು ಹೇಳಬೇಕಂದ್ರೆ ಶ್ರೀ ಓಮರ್ ಶರೀಫ್ ಸರ್ ಅವರು ಹೇಳ್ದಂಗೆ ಅವ್ರು ತುಂಬ ನಮ್ಮ ಇತಿಹಾಸದ ಬಗ್ಗೆ ಆಸಕ್ತಿ ಇದೆ ಅಂತ ಕಾಣುತ್ತೆ. ಇದು ನಮ್ಮ ಹಿಂದೂ ಪುರಾಣದ ಬಗ್ಗೆ ಆಸಕ್ತಿ ಇದೆ ಅನ್ಸುತ್ತೆ. ರಾಜರಾಜ ಚೋಳರ ಬಗ್ಗೆ ಹೋದ್ರು, ಬೇರೆ ಚೋಳರ ಬಗ್ಗೆ ಹೋದ್ರು, ಬಿಹಾರದ ಬಗ್ಗೆ ಹೋದ್ರು, ಇದೆಲ್ಲ ವಿಚಾರಕ್ಕೆ ಹೋಗಿದ್ದಾರೆ. ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋಗ್ಬಿಡೋಣ. ರಾಮ ಸುಗ್ರೀವನ್ನ ಸಾಯಿಸ್ತಾನೆ, ವಾಲಿನ ಸಾಯಿಸ್ತಾನೆ, ವಾಲಿಯ ವಧೆ ಮಾಡ್ತಾನೆ. ಇನ್ನೂ ವಿವಾದ ಇದೆ ಅದು ನಮ್ಮಲ್ಲಿ. ಯಾಕಂದ್ರೆ ನಮ್ಮ ಹಿಂದೂ ಸಮಾಜದಲ್ಲಿ ಇನ್ನೂ ಡಿಬೇಟ್ ಆಗತ್ತೆ. ಹೌದು, ರಾಮನ್ ಬಗ್ಗೆಯೂ ಡಿಬೇಟ್ ಆಗತ್ತೆ. ಖಂಡಿತ. ಬಟ್ ಆರಾಧ್ಯ ದೈವ ರಾಮನೇ. ಯಾಕಂದ್ರೆ ಹೆಚ್ಚಿನ ಭಾಗ ಅವನು ಏನು ಮಾಡ್ದ, ಹೇಗೆ ನಡ್ಕೊಂಡ, ಅದಕ್ಕೆ ರಾಮನ್ನೇ ಪೂಜೆ ಮಾಡೋದು, ರಾವಣನಲ್ಲ. ಧರ್ಮರಾಯ, ನಾವು ಈಗ ನಿಮ್ಮ ಆಫೀಸಲ್ಲಿ ಕೂತಿದ್ದೀವಿ, ಇಲ್ಲಿಂದ ಕೂಗಳಿತ ದೂರದಲ್ಲೇ ಧರ್ಮರಾಯ ದ್ರೌಪದಿ ದೇವಸ್ಥಾನ ಇದೆ. ನಮ್ಮ ಬೆಂಗಳೂರು ಕರ್ಗ ದೇವಸ್ಥಾನ. ಏನಕ್ಕೆ ಧರ್ಮರಾಯನ ಪೂಜೆ ಇವತ್ತಿಗೂ 5,000 ವರ್ಷ ಅಂತ ಇಟ್ಕೊಂಡದ, 5 ಲಕ್ಷ ವರ್ಷನೋ 5,000 ವರ್ಷನೋ. ಧರ್ಮರಾಯನ ಪೂಜೆ ಇವತ್ತಿಗೂ ಏನಕ್ಕಾಗತ್ತೆ ಈ ಭೂಮಿ ಮೇಲೆ? ಅವ್ನು ನಡ್ಕೊಂಡು ಈ ರೀತಿಲಿ. ದುರ್ಯೋಧನ ಪೂಜೆ ಯಾರು ಮಾಡಲ್ಲ. ಯಾವನೋ ಒಬ್ಬ ರಾಜ ಆಯ್ತಾ, ಅವನು ಭ್ರಷ್ಟ ಆಗಿದ್ರೆ ಇಲ್ಲ ಅವನು ನೀಚ ಆಗಿದ್ರೆ ನಮ್ಮ ಸಮಾಜ ಆಗ್ಲಿಂದನೂ ಅವ್ರನ್ನ ಖಂಡಿಸ್ತಾನೆ ಬಂದಿದೆ. ಒಪ್ಪಕ್ಕೆ ಸಾಧ್ಯವೇ ಇಲ್ಲ. ಈ ಭಾರತದ ಭೂಮಿಯ ವೈಶಿಷ್ಟ್ಯತೆಯೇ ಅದು. ನಾವು ಇಂಥವ್ರನ್ನ ಒಪ್ಪಕ್ಕೆ ಸಾಧ್ಯ ಇಲ್ಲ. ಟಿಪ್ಪು ವಿಚಾರದಲ್ಲಿ ಯಾಕೆ ಇಷ್ಟು ವಿವಾದ ಇದೆ? ಆಗಿರೋಷ್ಟು ಕೃತ್ಯ ನರಸಿಂಹದೇವರು ಇದು ಸ್ಪಷ್ಟವಾಗಿ ಇತಿಹಾಸ ಬಂದಿರಲಿಲ್ಲ. ಕೆಲವರು ಹೇಳಿದ್ದಾರೆ. ಈಗಲೂ ಇದು ನಾನು ಡೈರೆಕ್ಟಾಗಿ ಕೇಳಿಸ್ಕೊಂಡಿರೋದನ್ನ ಮೊನ್ನೆ ನಿಮ್ಮ ಚಾನಲಲ್ಲಿ ಹೇಳಿದೆ, ಈಗ ಇನ್ನೊಂದು ಸತಿ ಹೇಳ್ತೀನಿ. ಶ್ರೀರಾಮ ಶರ್ಮಾ ಅಂತ ಹೇಳಿ ವೃದ್ಧರಿದ್ದಾರೆ, ಅರ್ಚಕರು. ಯಾರು ಆ ಮನೆತನದವರು, ಮಂಡ್ಯಮ್ಮ ಹೆಂಗಾರ್ ಮನೆತನದವರು. ಮೇಲ್ಕೋಟೆ ದೇವಸ್ಥಾನದ ಎದುರುಗಡೆ ಅವರ ಮನೆ ಇರುತ್ತೆ. ಅವ್ರಿಗೀಗ ಸದ್ಯಕ್ಕೆ ಕಿವಿ ಕೇಳಿಸೋಲ್ಲ. ಅವ್ರ ಮನೆಗೆ ನಾವು ಇದು ರಿಸರ್ಚ್ ಮಾಡ್ತಾ ಅವ್ರ ಮನೆಗೆ ಹೋಗಿ ಕೇಳಿದಾಗ ಈ ಪೂರ ಇತಿಹಾಸ ಅವರು ತಲಾಂತರವಾಗಿ ಹೇಳ್ಕೊಂಡು ಬಂದಿದ್ದಾರೆ. ಈಗ ನಾನು ಯಾರು, ನಮ್ಮಪ್ಪ ಯಾರು, ನಮ್ಮ ತಾತ ಯಾರು ಅಂತ ನಮ್ಮ ಮನೆಯವರು ಹೇಳ್ಕೊಡ್ಬೇಕು. ಅದಕ್ಕೇನು ಬರ್ತ್ ಸರ್ಟಿಫಿಕೇಟ್ ಕೊಡಲ್ಲ. ನಾವು ಹುಟ್ಟಿದಕ್ಕೆ ಬರ್ತ್ ಸರ್ಟಿಫಿಕೇಟ್ ಕೊಡ್ತಾರೆ. ನಮ್ಮಪ್ಪ ಅನ್ನೋದಕ್ಕೆ ಯಾರು ಸರ್ಟಿಫಿಕೇಟ್ ಕೊಟ್ಟಿರಲ್ಲ. ಅದು ನಮ್ಗೆ ಗೊತ್ತಿರ್ತದೆ ನಮ್ಮಪ್ಪ ಯಾರಂತ. ಅವ್ರು ಹೇಳಿರೋ ಇತಿಹಾಸ ಅಲ್ಲಿ ಹೋದಾಗ ಕಣ್ಣಲ್ಲಿ ನೀರು ಹಾಕ್ಕೊಂಡು ಮೇಲ್ಕೋಟೆಯಿಂದ ಇಬ್ಬರು ಮಂತ್ರಿಗಳು ರಾಜಮಾತೆಗೆ ತುಂಬ ಆಪ್ತರಿರ್ತಾರೆ. ಎಲ್ಲಿ ಶ್ರೀರಂಗಪಟ್ಟಣದಲ್ಲಿ. ಯಾರು ಈ ಅಯ್ಯಂಗಾರ್ ಸಂಪ್ರದಾಯ, ರಾಮಾನುಜಾಚಾರ್ಯರ ಸಂಪ್ರದಾಯದ ಇಬ್ಬರು ಮಂತ್ರಿಗಳು ರಾಜಮಾತೆಗೆ ಆಪ್ತರಿರ್ತಾರೆ. ಸೊ ಅವ್ರು ಪರ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಇಷ್ಟು ಜನಕ್ಕೆ ಬೆದರಿಕೆ, ಅಂದರೆ ಅವ್ರಿಗೆ ಇಡೀ ಸಮುದಾಯಕ್ಕೆ ಹೆದರಿಸೋದಕ್ಕೆ ಇವ್ರು ಇಡೀ ಸೇನೆನ ಕಳಿಸಿ ಮೇಲ್ಕೋಟೆಯಿಂದ 30-35 ಕಿಲೋಮೀಟರ್ ಎಳ್ಕೊಂಡು ಬಂದು ಕೊಚ್ಚಾಕ್ ಸಾಯಿಸೋದು. ಶ್ರೀರಂಗಪಟ್ಟಣ ಕೋಟೆ ವಂಶಸ್ಥರಿಗೆ ಕೊಡಬೇಕಾದ ಗೌರವಾದರಗಳನ್ನು ಕೊಡ್ತಾ ಇದ್ರು. ಕೊಟ್ಟಿಲ್ಲ. ರಾಜಮಾತೆ ಲಕ್ಷ್ಮಮ್ಮಣ್ಣವ್ರು ಆಚೆಗೆ ಬಂದಾಗ, ಸೆರೆಯಿಂದ ಆಚೆಗೆ ಬಂದಾಗ, ಇದು ಫಿಲಮ್ ಇದೆಯಲ್ಲ ನಮ್ದು ಬಾಹುಬಲಿ ಫಿಲಮ್ನಲ್ಲಿ ಅವರು ಅಲ್ಲಿನ ರಾಜಮಾತೆ ಆಚೆಗೆ ಬರ್ತಾರಲ್ಲ, ಅವ್ರನ್ನ ಇದರಿಂದ ಅಲ್ಲಿ ಸೆರೆಯಲ್ಲಿ ಇಟ್ಟಿರ್ತಾರಲ್ಲ, ಲಿಟ್ರಲಿ ಆ ರೀತಿ ಅವ್ರು ಸೆರೆಯಿಂದ ಆಚೆಗೆ ಬಂದಿದ್ದು. ಆ ತರ ಚಿತ್ರಹಿಂಸೆ ಕೊಟ್ಟಿದ್ದಾರೆ ರಾಜಪರಿವಾರ. ಮತ್ತೆ ಹೇಳ್ತಿದಾರಲ್ಲ ಇವರು ಯಾರನ್ನ ಸಾಯಿಸಿಲ್ಲ ಅಂತ. ಹೈದರಾಲಿ ಇತಿಹಾಸ ಇನ್ನೂ ಬಂದಿಲ್ಲ, ಮುಂದಕ್ಕೆ ಬಂದೇ ಬರುತ್ತೆ.
ಇಮ್ಮಡಿ ಕೃಷ್ಣರಾಜ ಒಡೆಯರ್ಗೆ ವಿಷ ಸ್ಲೋ ಪಾಯ್ಸನ್ ಕೊಟ್ಟು ಸಾಯಿಸಿರೋದು ಅಂತ ಅಲ್ಲಿ ಉಲ್ಲೇಖ ಇದೆ. ಒಳಗಡೆ ಕಬ್ಜಾ ಮಾಡಿ ಮಂತ್ರಿಗಳನ್ನ ಕೆಲವು ಮಂತ್ರಿಗಳನ್ನ ಹಿಡ್ಕೊಂಡು ಇದನ್ನ ಸಂಸ್ಥಾನ ಕಬ್ಜಾ ಮಾಡಿದ್ರು. ಬಟ್ ಅವ್ರು ಏನಂದ್ರೆ ಜನ ವಿರೋಧ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅವ್ನು ಇನ್ನೂ ಹಿಂದೂ ಮಂತ್ರಿಗಳನ್ನ ಇಟ್ಕೊಂಡಿದ್ದೇನೆ, ಇಡೀ ಜನ ಉಲ್ಟಾ ಆಗ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಇನ್ನೂ ಅವ್ರನ್ನ ಇಟ್ಕೊಂಡು ಮ್ಯಾನೇಜ್ ಮಾಡ್ತಿದ್ರು. ಕೊನೆಗೆ ಇವ್ರು ಅವ್ರಿಗೆ ಶರಣಾಗಬೇಕಾಗಿ ಬಂತು. ಏನು ಜಾಸ್ತಿ ನಡೆಯೋಕ್ಕಾಗಿಲ್ಲ. ಟಿಪ್ಪುವಿನ ಕಡೆ 10 years ನೀವು ಆಡಳಿತ ತಗೊಂಡ್ರೆ ಅವ್ನು ನಡೆದಿಲ್ಲ. ಅಲ್ಲಿ ಏನು ಮಂತ್ರಿಗಳು ಹೇಳ್ತಿರು ಪೂಜೆಗೆ ಇದು ಮಾಡ್ಕೊಳ್ಳೋನು, ದೋಷ ಪರಿಹಾರ ಮಾಡ್ಕೊಳ್ಳೋನು, ಬೆಳಗ್ಗೆಯಿಂದ ರಾತ್ರಿ ಜ್ಯೋತಿಷ ಕೂತ್ಕೊಂಡಿದ್ದ ಅವ್ನು ಹೋರಾಟ ಮುಗಿಸ್ಬಿಟ್ಟು ಒಂದೇ ಮಾತು ನೋಡಿ. ರಾವಣನ್ನ ಯಾರು ಆರಾಧನೆ ಮಾಡಲ್ಲ ಅಂತ ಹೇಳಿದ್ರಿ. ತಮಿಳ್ನಾಡಿನಲ್ಲಿ, ಶ್ರೀಲಂಕಾದಲ್ಲಿ ಇವತ್ತಿಗೂ ಕೆಲವು ಜನಾಂಗಗಳು ರಾವಣನ್ನ ಆರಾಧನೆ ಮಾಡುವ ಪದ್ಧತಿ ಇದೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ರಾವಣ ಬಂದು ಶಿವತಾಂಡವ ಸ್ತೋತ್ರವನ್ನು ಬರೆದಿಟ್ಟ. ಸೊ ಹಾಗಾಗಿ ಅವನು ಒಬ್ಬ ಶಿವಭಕ್ತ. ಅಲ್ಲಿ ಕೂಡ ಒಂದು ಡೀಪ್ ಆಗಿ ಅನಾಲಿಸಿಸ್ ಬೇರೆ ವಿಚಾರ ನೋಡಿದಿರಿ ನೀವು. ಈಗ ನಾನು ನಿಮ್ಮ ಶಿವಭಕ್ತ, ನಾನು ಇಸ್ಲಾಮಿನ ವಿಚಾರಕ್ಕೆ ನಾನು ಬಂದಿಲ್ಲ, ಆಯ್ತಾ? ಸಮುದಾಯದ ವಿಚಾರಕ್ಕೆ ಬಂದಿಲ್ಲ, ನಾನು ಟಿಪ್ಪು ವಿಚಾರ ಹೋಗೋಣ. ಏನಂತೆ ಇವಾಗ ಏನಂದ್ರೆ ರಾವಣನ್ನ ಆರಾಧನೆ ಮಾಡೋರು ಯಾರು ಇಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳಿದೆ ರಾವಣನ್ನ ಆರಾಧನೆ ಮಾಡೋರು ಇದ್ದಾರೆ. ಈ ಭಾರತದ ಸಂವಿಧಾನದಲ್ಲಿ ಅವ್ರಿಗೂ ಹಕ್ಕಿದೆ. ಈ ಭಾರತದ ಯಾರು ರಾವಣನ್ನ ಆರಾಧನೆ ಮಾಡಕ್ಕೆ ಮುಂದೆ ಹೋಗ್ತಾರೋ ಅವ್ರಿಗೂ ಹಕ್ಕು ಕೊಡತ್ತೆ. The articles preserve the rights of those under article. ರಾವಣನ ಒಳ್ಳೆ ಗುಣಗಳನ್ನು ಪೂಜೆ ಮಾಡೋದು ಇವತ್ತು ಇದೆ. ಶ್ರೀರಾಮನೇ ಒಪ್ಕೊಂಡಿದ್ದಾನೆ ರಾವಣನ ಒಳ್ಳೆ ಗುಣಗಳನ್ನು ಇಶ್ಯೂ ಬೇರೆ ಕಡೆ ಹೋಗ್ತದೆ. ಹಂಗಲ್ಲ, ಇವತ್ತು ಯಾವ ಸಬ್ಜೆಕ್ಟ್ ಇದೆ ಅದ್ರ ಬಗ್ಗೆನೇ ಮಾತಾಡೋಣ. ಯಾವಾಗ ಟಿಪ್ಪು ಸುಲ್ತಾನ್ ರವರ ಒಂದು ಪುಸ್ತಕ ಬಿ ಶೇಖ್ ಅಲಿ ಇಲ್ಲಿ ರಿಲೀಸ್ ಮಾಡ್ತಾರೆ, ಅದಕ್ಕೆ ಪ್ರಶಂಸೆಯಿಂದ ತುಂಬಾ ಗೌರವದಿಂದ ಜಗದೀಶ್ ಶೆಟ್ಟರ್ ಅವರು ಲೆಟರ್ ಬರೀತಾರೆ. ಅದಲ್ಲದೆ ಟಿಪ್ಪು ಮೇಲೆ ಆಣೆ, ನಾನು BJPಗೆ ಸತ್ರು ಹೋಗಲ್ಲ. ಈಗ ಹೋಗಿ ಕೇಳಿದ್ರೆ ನಾನು ಟಿಪ್ಪು ಮೇಲೆ ಆಣೆ ಮಾಡಿದ್ರೆ ನಾನು ಬಸವಣ್ಣನ ಮೇಲೆ ಮಾಡಲಿಲ್ಲ ಅನ್ನೋರು. ಇದು ನಾನು ಸುಳ್ಳು ಹೇಳ್ತಲ್ಲ. ಅಷ್ಟೇ ಅಲ್ಲ, ಸಾಕಷ್ಟು BJPಯ ದೊಡ್ಡ ದೊಡ್ಡ ನಾಯಕರುಗಳು ಕೂಡ ಬಂದು ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಿದರೆ ಆ ವೇದಿಕೆಗಳಲ್ಲಿ ನಾನು ಕೂಡ ಇದ್ದೆ. ನಾನು ಏನು ಹೇಳಕ್ಕೆ ಬರ್ತಾ ಇದ್ದೀನಿ, ಟಿಪ್ಪು ಸುಲ್ತಾನ್ ಒಬ್ಬ ಮತ ಅಂತ ಇರಲಿ, ಇದು ಚರ್ಚೆಗೆ ಬೇಕಾಗಿರುವಂಥ ವಿಚಾರ. ನಾವು ಇತಿಹಾಸವನ್ನು ಮಾತಾಡಬೇಕಾದ್ರೆ ಅವರು ಕುತ್ಕೊಳ್ತಾ ಇರುವಂತಹ ಚೇರ್ ಹೆಂಗಿತ್ತು, ಅದರಲ್ಲೊಂದು ಮೇಲೆ ಒಂದು ಪಕ್ಷಿ ಇದೆ, ಅದು ಎಷ್ಟು ಇಂಚ್ ಇದೆ, ಅದು ಎಷ್ಟು ಅಗಲ ಇದೆ, ಎಷ್ಟು ದೊಡ್ಡದಿದೆ ಅಂತೇಳಿ ಇತಿಹಾಸದ ಪುಸ್ತಕದಲ್ಲಿ ಎಲ್ಲರೂ ಕೂಡ ಬರೆದವ್ರೆ. ಅಷ್ಟೆಲ್ಲ ಬರೆಯುವಾಗ ಈಗ ನೀವು ಹೇಳ್ತಾ ಇರೋ ವಿಚಾರ ಯಾವುದು ಪುಸ್ತಕದಲ್ಲಿ ಇಲ್ಲ, ಬಾಯಿ ಮಾತಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ವಂಶ ಪರಂಪರೆ ಹೇಳ್ಕೊಳ್ತಾ ಇದ್ದಾರೆ. ನೋಡಿ, ಈ ವಂಶ ಪರಂಪರೆ ನೋಡ್ಕೊಂಡು ಬಂದಾಗ ಕೆಲವೊಂದು ವಿಚಾರಕ್ಕೆ ನೀವು ತುಂಬ ವಂತಿಗೆಯಿಂದ ಮಾತಾಡಿದ್ರಿ. ನಾವು ಅದನ್ನ ನೋಡ್ಬೇಕಾದ್ರೆ ಅದು ದಾಖಲೆ ಸಮೇತನೇ ನೋಡಬೇಕು. ಆ ದಾಖಲೆ ಸಮೇತ ಎಲ್ಲೋ ಒಂದು ಕಡೆ ನಾವು ಕೂತ್ಕೊಂಡು ಚರ್ಚೆ ಮಾಡೋಣ. ಸಮಾಜಕ್ಕೆ ಯಾರು ಒಳ್ಳೆ ಕೆಲಸ ಮಾಡಿದರೆ ಅಂಥವ್ರು ನಾವು ಒಪ್ಕೋಬೇಕು, ನೀವು ಒಪ್ಕೋಬೇಕು. ಸಮಾಜಕ್ಕೆ ನಿಜವಾದ ರೀತಿಯಲ್ಲಿ ಯಾರಾದರೂ ತೊಂದರೆ ಮಾಡಿದರೆ, ಬೇರೆಯವ್ರಿಗೆ ತಪ್ಪು ಮಾಡಿದರೆ ಅದನ್ನ ಕೂಡ ನಾವು ಹೊರಗಡೆ ತಗೊಂಬಂದ್ರೆ ನೀವು ಅಕ್ಸೆಪ್ಟ್ ಮಾಡ್ಕೋಬೇಕು. ಈಗ ಅಡ್ಡಂಡ ಕಾರ್ಯಪ್ಪ ಅವರು ಹೇಳಿದ್ರು ನೆನ್ನೆ ಹಿಂದೂ ಇದ್ರಿ, ನಾನು ಬಹಿರಂಗವಾಗಿ ಹೇಳ್ತೀನಿ, ಎಲ್ಲೋ ಒಂದು ಕಡೆ ನಮಗೆ ಶೋಷಣೆ, ದಬ್ಬಾಳಿಕೆ, ದೌರ್ಜನ್ಯ ಅವೆಲ್ಲ ಆಗಿದ್ದಕ್ಕೆ ಎಲ್ಲೋ ಸಮಾನತೆ ಕಾಣ್ತು. ನಾವು ಮುಸ್ಲಿಮರಾಗಿದ್ದೀವಿ, ಚೆಕ್ ಮಾಡಿ ನೋಡ್ರಿ, ನಮ್ DNA ಇಲ್ಲೇ ಇರ್ತದೆ. ಈಗ ಅದೇ ಮುಸಲ್ಮಾನರಿಗೆ ಚಾಕ್ಲೇಟ್ ಹಾಕೋ ಸಲುವಾಗಿ ಜಯಂತಿ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅದನ್ನೇ ಅವರಿಗೆ ಧನ್ಯವಾದ ಎಲ್ಲರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲೂ ಹೇಳಿದಾಗೆ ಈಗಲೂ ಹೇಳ್ತಿರೋ ಹಾಗೆ ಬೆಳಗಾವಿ ಚಳಿಗಾಲದ ಅಧಿವೇಶನ ನಡೆಸುವ ಮೂಲ ಉದ್ದೇಶವೇ ನಮ್ಮ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಲಿ ಅಂತ ಹೇಳಿ. ಟಿಪ್ಪು ಜಯಂತಿಯನ್ನ ಮರು ಆಚರಣೆಗೆ ತರಬೇಕು ಅನ್ನೋದು ನಿಜವಾಗ್ಲೂ ಇಂಗಿತ ಇದ್ರೆ ಬೆಂಗಳೂರಿನಲ್ಲೂ ಸೆಷನ್ ನಡೆಯುತ್ತೆ, ಇಲ್ಲೂ ಕೂಡ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇದೆ. ಇಲ್ಲಿ ಬಂದು ಚರ್ಚೆ ಮಾಡಿ ಇಂಥ ಅನೇಕ ಚರ್ಚೆಗಳಾಗ್ಲಿ, ಜನಸಾಮಾನ್ಯರ ಅಭಿಪ್ರಾಯವನ್ನ ಕೂಡ ಸಂಗ್ರಹಿಸಿ ಸರ್ಕಾರ ನಿರ್ಧಾರ ತಗೊಳ್ಳಿ. ಆದ್ರೆ ಬೆಳಗಾವಿಯಲ್ಲಿ ಫೋಕಸ್ ಉತ್ತರ ಕರ್ನಾಟಕ ಇರಲಿ ಅಂತ ಆಶಿಸ್ತಾ ಧನ್ಯವಾದ ಎಲ್ಲರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಸ್ವೀಟ್ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ. MDH